ನಮ್ಮ ದೇಶದಲ್ಲಿ ಭಗವದ್ಗೀತೆಯನ್ನು ಕೇಳುವುದಿಲ್ಲ, ಇಲ್ಲಿ ಆದರೂ ಮರ್ಯಾದೆ ಉಂಟಲ್ಲ ಅಂತ ಸ್ವಲ್ಪ ಖುಷಿಯಾಗಿ ಬಂದೆ ನಾನು. ಯಾಕಂದರೆ ಇದರ ಮೊದಲು ನಾನು ಬೆಂಗಳೂರಿನಲ್ಲಿ ಒಂದು ಕೆಟ್ಟ ಅನುಭವ ಆಗಿತ್ತು ನನಗೆ. ಅಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದರು, ನಾನು ಭಗವದ್ಗೀತೆ ಬಗ್ಗೆ ಟಾಕ್ ಕೊಡ್ಲಿಕ್ಕೆ ಹೋದಾಗ. ಅಲ್ಲಿ ಪ್ರಶ್ನೆಯವರೆಲ್ಲ ಕೇಳಿದ್ರು, ನಮಗೆ ಬೇಕಾಗಿರೋದು ಹೊಟ್ಟೆ ಮತ್ತು ಬಟ್ಟೆಗೆ ಆಹಾರ, ಬಟ್ಟೆ ಮತ್ತು ಹೊಟ್ಟೆಗೆ ಆಹಾರ. ಭಗವದ್ಗೀತೆಯಿಂದ ಹೊಟ್ಟೆ ತುಂಬುತ್ತಾ ಬಟ್ಟೆ ಸಿಗುತ್ತಾ, ಯಾಕೆ ಬೇಕು ಭಗವದ್ಗೀತೆ ಅಂತ ಅಲ್ಲಿ ಹಾಗೆ ಕೇಳ್ತಾರೆ. ಇಲ್ಲಿ ಹೇಗೆ ಹೇಳ್ತಾರೆ, ಇಲ್ಲಿ ಬಾಬು ಅವರು ಬಹಳ ಸಂತೋಷಪಟ್ಟ. ಭಗವದ್ಗೀತೆ ಇದು ಅದ್ಭುತವಾದ ಮನೋವೈಜ್ಞಾನಿಕ ಗ್ರಂಥ. ಅದು ಸರಿಯಾಗಿ ಇಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಒಬ್ಬರು ಸೂಪರ್ವೈಸರ್ ಇದ್ದಾರೆ, ಅವರು ನನ್ನ ಸ್ನೇಹಿತರು, ಡಾಕ್ಟರ್ ಸೀತಾರಾಮ್ ಭಟ್ ಅಂತ. ಅವರೊಂದು ಕಥೆ ಹೇಳಿದರು. ಅವರಲ್ಲಿ ಸೈಕಾಲಜಿ ಸೆಕ್ಷನ್ ಇದೆ. ಆ ಸೈಕ್ಯಾಟ್ರಿಸ್ಟು ಅವರ ಆಫೀಸ್ನಲ್ಲಿ ಭಗವದ್ಗೀತೆ, ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡೋ ಚಿತ್ರವನ್ನು ಅದು ಫೋಟೋ ಇಟ್ಕೊಂಡಿದ್ದಾರೆ. ನಿಮಗೆ ಆಶ್ಚರ್ಯ ಆಯಿತು, ನೀವು ಯಾಕೆ ಇಟ್ಕೊಂಡಿದ್ದೀರಿ, ನಿಮಗೇನು ಕೃಷ್ಣ ದೇವರಲ್ಲ? ಅದಕ್ಕೆ ಆತ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹೇಳ್ತಾನೆ, ನೋಡಪ್ಪ, ಸೈಕೋಥೆರಪಿ ಅನ್ನೋದನ್ನು ಮೊದಲು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವ ಕೃಷ್ಣ. ಅವನ ಇಂಟ್ರೊಡಕ್ಷನನ್ನು ಅದನ್ನು ನಾವು ದುಡ್ಡು ಮಾಡಿ ಬದುಕ್ತಾ ಇದ್ದೇವೆ. ಅದರಿಂದ ಎಲ್ಲ ಸೈಕ್ಯಾಟ್ರಿಸ್ಟ್ಗಳಿಗೂ ಕೂಡ ಮೊದಲನೇ ಗುರು, ಹಿ ಈಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ದಟ್ ವರ್ಲ್ಡ್ ಹ್ಯಾಡ್ ಎವರ್ ವಿಟ್ನೆಸ್ಡ್. ಅಂಥ ದೊಡ್ಡ ಸೈಕಾಲಜಿಸ್ಟ್ ಅವನು. ಅವತ್ತು ತೋರಿಕೊಟ್ಟ ದಾರಿಯಲ್ಲಿ ನಾವು ದುಡ್ಡು ಮಾಡ್ತಾ ಇದ್ದೇವೆ, ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರು. ಸೊ ನನಗೆ ತುಂಬ ಆಶ್ಚರ್ಯ, ಯಾಕೆಂದರೆ ಈ ಅವೇರ್ನೆಸ್ಸು ಬೇರೆ ಬೇರೆ ದೇಶಗಳಲ್ಲಿದೆ. ಆದರೆ ನಿಮಗೆ ಆಶ್ಚರ್ಯ ಆಗಬಹುದು. ಭಾರತದ ಕಥೆ ಏನು ಗೊತ್ತಾ, ಒಂದು ಬಾರಿ ನಾನು ಒಂದು ಮನೆಗೆ ಹೋದೆ ಬಾಂಬೆಯಲ್ಲಿ. ಮನೆಗೆ ಹೋದಾಗ ಮೊದಲು ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಭಗವದ್ಗೀತೆಯ ಪೇಂಟಿಂಗ್ ಇತ್ತು. ಎರಡನೇ ಸರ್ತಿ ಹೋದಾಗ ಭಗವದ್ಗೀತೆ ಪೇಂಟಿಂಗ್ ಇಲ್ಲ. ಏನಪ್ಪ ಇಲ್ಲಿ ಭಗವದ್ಗೀತೆ ಪೇಂಟಿಂಗ್ ಇತ್ತಲ್ಲ, ಏನಾಯ್ತು? ಅಯ್ಯೋ ಅದು ಮನೆಯಲ್ಲಿ ಇಟ್ಕೊಂಡ್ರೆ ಜಗಳ ಆಗತ್ತಂತೆ ಯಾರಿಗೂ ಕೊಟ್ಟುಬಿಟ್ಟಿದ್ದೇನೆ. ಇದು ನಮ್ಮ ಭಾರತದ ನಂಬಿಕೆ. ಭಗವದ್ಗೀತೆ ಪೇಂಟಿಂಗ್ ಮನೆಯಲ್ಲಿ ಇಟ್ಕೊಂಡ್ರೆ ಜಗಳ ಆಗತ್ತೆ ಅಂತ ಅದನ್ನು ತೆಗೆದು ಯಾರಿಗೋ ದಾನ ಮಾಡಿಬಿಟ್ಟಿದ್ದಾರೆ. ನಾವು ಇನ್ನೂ ನಾಲೆಜ್ಗಿಂತ ಹೆಚ್ಚು ಮೂಢನಂಬಿಕೆಗಳಲ್ಲಿ ಬದುಕುತ್ತಾ ಇದ್ದೇವೆ. ಅವರಿಗೆ ಭಗವದ್ಗೀತೆಯ ವಿಸ್ಡಮ್ ಬೇಡ. ಇಂಥ ಮೂಢನಂಬಿಕೆಗಳು, ಇಂಥ ಅಡುಗುಲಜ್ಜಿ ಕಥೆಗಳಿಂದ ನಾವು ಬದುಕ್ತಾ ಇದ್ದೇವೆ. ತುಂಬ ತುಂಬ ಬೇಸರದ ಸಂಗತಿ. ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ಕೃಷ್ಣ ಅವನಿಗೆ ಎಷ್ಟು ರಿಲೆವೆಂಟು ಅಂತ, ಇವತ್ತಿನ ಜೀವನಕ್ಕೆ ಕೂಡ ಯಾವ ದೇಶ ಯಾವ ಕಾಲ. ಒಂದು ಸಂಗತಿ ನೋಡಿ, ಬೇರೆ ಧರ್ಮಗಳಿಗೆಲ್ಲ ಒಂದು ಹೆಸರಿದೆ. ಕ್ರಿಶ್ಚಿಯಾನಿಟಿ ಅಂತಾರೆ, ಇಸ್ಲಾಂ ಅಂತಾರೆ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಒಬ್ಬ ಮೂಲ ಪುರುಷ ಇದ್ದಾನೆ. ನಮ್ಮ ಧರ್ಮಕ್ಕೆ, ಭಾರತೀಯ ಧರ್ಮಕ್ಕೆ ಹೆಸರಿಲ್ಲ. ಹಿಂದೂ ಧರ್ಮ ಅಂತ ಅನ್ನುವಂಥದ್ದು ನಾವು ಇಟ್ಟುಕೊಂಡದ್ದು ಆಮೇಲೆ. ಯಾಕೆಂದರೆ ಹಿಂದೂ ಅನ್ನೋದು ಧರ್ಮದ ಹೆಸರಲ್ಲ. ಹಿಂದೂ ಅನ್ನೋದು ಸಿಂಧು ಅನ್ನುವ ಶಬ್ದದಿಂದ ಬಂದಿರತಕ್ಕ ಶಬ್ದ. ಹಿಂದೂಸ್ ಅಂದರೆ ಇಂಡಿಯನ್ಸ್ ಅಂತ ಅರ್ಥ, ನಿಜವಾಗಿ ದೇಶವಾಚಕ. ಅಂದ ಇಂಡಿಯನ್ ಅಂತ ಅಷ್ಟೇ ಅರ್ಥ ಹೊರತು ಯಾವ ಧರ್ಮವನ್ನು ಹೇಳೋದಿಲ್ಲ. ಸಿಂಧು ಇತ್ತು, ಅದು ಪರ್ಷಿಯನ್ಸ್ ನಮ್ಮ ದೇಶಕ್ಕೆ ಬಂದಾಗ ಅವರು ಸಕಾರಕ್ಕೆ ಹಕಾರ, ಸಪ್ತ ಹಪ್ತ ಆಯಿತು, ಸೋಮ ಹೋಮ ಆಯಿತು, ಸಿಂಧು ಹಿಂದೂ ಆಯಿತು. ಹಿಂದೂ ಅನ್ನೋದೇ ಹಿಂದೂಸು. ಆಮೇಲೆ ಅದೇ ಬ್ರಿಟಿಷರು ಬಂದರು, ಅವರಿಗೆ ಹೆಚ್ಚು ಸೈಲೆಂಟ್ ಆಯಿತು, ಅದು ಇಂಡಿಯಾ ಆಯಿತು. ಇಲ್ದಿದ್ರೆ ಅದು ಒಂದು ಒಳ್ಳೆಯದೇ. ಇಲ್ದಿದ್ರೆ ಅವ್ರಿಗೆ ಹೆಚ್ಚು ಸೈಲೆಂಟ್ ಆದರೆ ನಮ್ಮದು ಇಂಡಿಯಾ ಆಗ್ತಿತ್ತು, ಹಾಗಾಗಲೇ ಇಂಡಿಯಾ ಆಯಿತು. ಈಗ ಅದು ಹೀಗೆ ಇದೆಲ್ಲವೂ ಕೂಡ ಫಾರಿನ್ ವರ್ಡ್ಸ್. ಹಿಂದೂ ಅನ್ನೋದು ಇಟ್ಸ್ ನಾಟ್ ಇಂಡಿಯನ್ ವರ್ಡ್. ಬಟ್ ನಿಜವಾಗಿ ಭಾರತೀಯ ಶಬ್ದ ಅದು ಸನಾತನ ಧರ್ಮ ಅಂತ ಕರೆದವರು. ಯಾವತ್ತೂ ಭಾರತ ಧರ್ಮ ಅಂತ ಕರೀಲಿಲ್ಲ, ಹಿಂದೂ ಧರ್ಮ. ಸನಾತನ ಅಂದರೆ ಸರ್ವಕಾಲೇ ಸನಾಪ್ರೋಕ್ತ ವಿದ್ಯಮಾನ ತನೀತಿ, ಎಲ್ಲ ಕಾಲದಲ್ಲಿಯೂ ಎಲ್ಲ ಜನರಿಗೂ ಅನ್ವಯವಾಗುವ ಧರ್ಮ. ಮನುಷ್ಯ ಧರ್ಮ ಅಂತ ಕರೆದು ಹೊರತು ಭಾರತದ ಧರ್ಮ, ವೇದದ ಧರ್ಮ, ಬ್ರಾಹ್ಮಣರ ಧರ್ಮ ಹೀಗೆ ಕರೀಲಿಲ್ಲ ಅವರು. ಇದು ಸನಾತನ ಧರ್ಮ ಅಂದರೆ ಸರ್ವಕಾಲಕ್ಕೂ ಅನ್ವಯವಾಗುವ ಮನುಷ್ಯ ಧರ್ಮ. ಈ ಹೆಸರು ಬೇರೆ ಯಾವ ಧರ್ಮಕ್ಕೂ ಇಲ್ಲ. ಅವರವರು ಅವ್ರ ರಿಲಿಜನ್ ಹೆಡ್ ಹೋಗಿದ್ದಾರೆ, ಅವರಿಂದ ಹೆಸರು ಬರುತ್ತೆ. ಹಾಗಾಗಿ ಅದನ್ನು ಒಂದು ಅದ್ಭುತವಾದ ಸಂಗತಿ. ನಾನು ಲಾಸ್ಟ್ ಟೈಮ್ ಅಮೇರಿಕೆಗೆ ಬಂದಾಗ ಒಂದು ವಿಚಿತ್ರವಾದ ಅನುಭವ ಆಯಿತು. ಪೆನ್ಸಿಲ್ವೇನಿಯಾದಲ್ಲಿ ಇದ್ದೆ ನಾನು. ಆ ಮನೆಯಲ್ಲಿ ಅವರ ಆ ಯಜಮಾನನ ಮಗ, ಅವನ ಶಾಲೆಯಿಂದ ಬಂದವ, ಬಹಳ ದುಃಖದ ಸಂಗತಿ. ಅವನು ಕೇಳಿದ, ಡ್ಯಾಡ್, ವಾಟ್ ಈಸ್ ಹಿಂದೂಯಿಸಮ್ ಅಂತ. ಏನಪ್ಪ ಅಂದರೆ ತಂದೆ ಏನಂದರೆ ಅವನು ಹೇಳ್ತಾನೆ, ಅವನ ಶಾಲೆಯಲ್ಲೆಲ್ಲ ತಮಾಷೆ ಮಾಡ್ತಿದ್ರಂತೆ. ವಿ ನೋ ವಾಟ್ ಈಸ್ ಕ್ರಿಶ್ಚಿಯಾನಿಟಿ, ಟು ಬಿಲೀವ್ ಇನ್ ಕ್ರೈಸ್ಟ್ ಆ್ಯಂಡ್ ಬೈಬಲ್. ವಿ ನೋ ವಾಟ್ ಈಸ್ ಇಸ್ಲಾಂ, ಟು ಬಿಲೀವ್ ಇನ್ ಪ್ರೊಫೆಟ್ ಮೊಹಮ್ಮದ್ ಆ್ಯಂಡ್ ಕುರಾನ್. ಆ್ಯಂಡ್ ವಾಟ್ ಈಸ್ ಹಿಂದೂಯಿಸಮ್. ಅವನ್ನೆಲ್ಲ ತಮಾಷೆ ಮಾಡ್ತಿದ್ರು ಹುಡುಗರು. ನಿಮಗೆ ಒಂದು ಧರ್ಮ ಗ್ರಂಥ ಇಲ್ಲ, ನಿಮಗೊಂದು ನಿಶ್ಚಿತವಾದ ದೇವರಿಲ್ಲ. ಒಬ್ಬರಿಗೆ ಶಿವ, ಒಬ್ಬನಿಗೆ ದುರ್ಗೆ, ಒಬ್ಬನಿಗೆ ಗಣಪತಿ, ಒಬ್ಬನಿಗೆ ವಿಷ್ಣು,
ಆಮೇಲೆ ನಿಮಗೆ ಗ್ರಂಥ ಇಂಥದ್ದೇ ಅಂತಿಲ್ಲ, ಏನು ಧರ್ಮ ಅಂತ. ಈ ಹುಡುಗನಿಗೆ ತಲೆಬಿಸಿ, ಹೌದಲ್ಲ ಅಂತ ತಂದೆ ಹತ್ರ ಬಂದ. ವಾಟ್ ಈಸ್ ಇದು ಈ ಸಂಬಂಧ? ಅವರು ಪಾಪ ಅವರಿಗೂ ಗೊತ್ತಿಲ್ಲ. ಯು ಟೆಲ್ ಮಿ ಇನ್ ಯುವರ್ ಒಪಿನಿಯನ್ ವಾಟ್ ಈಸ್ ಹಿಂದಿ. ಹುಡುಗನ ಬಾಯಿಂದ ಅದು ಉತ್ತರ ಬಂದು ಕಲಿಯೋಣ ಅಂತ ಅವ್ರ ಟೆಕ್ನಿಕ್ಕು. ಅವನೇನು ಹೇಳಿದೆ ಗೊತ್ತಾ, ನನಗೆ ಇವತ್ತಿಗೂ ಮರೀಲಿಕ್ಕೆ, ಐ ಥಿಂಕ್ ಇಟ್ ಈಸ್ ಎ ಬ್ರ್ಯಾಂಚ್ ಆಫ್ ಇಸ್ಲಾಂ ಅಂತ. ಇದು ಆ ಹುಡುಗ ಹೇಳಿದೆ ಮಾತು, ಹಿಂದೂಯಿಸಮ್ ಅಂತ. ಎಷ್ಟು ಅಜ್ಞಾನ ನೋಡಿ ನಮಗೆ. ಹಿಂದೂಯಿಸಮ್ ಏನು ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ನಾವು ಹೇಳೂ ಇಲ್ಲ. ನಮ್ಮದು ಕೇಳಿದರೆ ಏನೋ ಬಾಯಿ ಹಾರಿಸ್ಬಿಡ್ತೇವೆ. ನಮ್ಮ ದೊಡ್ಡ ಸಮಸ್ಯೆ ಒಂದು ಪ್ರಾಚೀನರು ಒಂದು ಮಾತು ಹೇಳಿದ್ರು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಏನನ್ನಾದರೂ ನೀನು ತಿಳಿದು ಮಾಡುವುದು. ನಮ್ಮಲ್ಲಿ ಈಗ ಏನಾಗಿದೆ, ತಿಳಿದು ಹೋಗ್ಬಿಡ್ತೇವೆ. ಮಾಡೋದು ಶ್ರದ್ಧೆ, ಆ ಅಂಧಶ್ರದ್ಧೆ ಆಗಿಬಿಡ್ತೇವೆ. ಪ್ರತಿಯೊಂದನ್ನು ಮಾಡ್ತೇವೆ ನಾವು. ಯಾಕೆ ಮಾಡ್ತೇವೆ ಅದರ ಹಿಂದಿನ ಮೀನಿಂಗ್ ಗೊತ್ತಿಲ್ಲ, ಪರ್ಪಸ್ ಗೊತ್ತಿಲ್ಲ. ಅದರ ಹಿಂದಿನವರು ಹಾಗೆ ಮಾಡೋದು ಹೇಳಿಲ್ಲ. ಯದೇವ ವಿದ್ಯೆಯ ಕರೋತಿ, ಫಸ್ಟ್ ನೋ ಇಟ್, ಆಮೇಲೆ ಕರೋತಿ, ದೆನ್ ಡೂ ಇಟ್. ಅದು ಅಲ್ಲ, ವಿದ್ಯೆಯ ಶ್ರದ್ಧೆಯ, ಫಸ್ಟ್ ನೋ ಇಟ್ ಆ್ಯಂಡ್ ದೆನ್ ಬಿಲೀವ್ ಇನ್ ಇಟ್ ಆ್ಯಂಡ್ ದೆನ್ ಡೂ ಇಟ್. ಇದು ಹಿಂದಿನವರು ಹೇಳಿದ್ದು. ನಮಗೆ ಕೆಲವರಿಗೆ ಶ್ರದ್ಧೆ ಇದ್ದವರಿಗೆ ನಾಲೆಜ್ ಇಲ್ಲ, ನಾಲೆಜ್ ಇದ್ದವರಿಗೆ ಶ್ರದ್ಧೆ ಇಲ್ಲ, ಸುಮ್ಮನೆ ಕಣ್ಮುಚ್ಚಿ ಮಾಡ್ತೀವಿ. ಅದರಿಂದ ಏನಾಯಿತು, ಮಕ್ಕಳು ಕೇಳ್ತಾರೆ, ಇದನ್ನು ಯಾಕೆ ಮಾಡಬೇಕಪ್ಪ, ಈ ಹಬ್ಬ ಈ ಹರಿದಿನ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ ಅಪ್ಪನಿಗೂ ಗೊತ್ತಿಲ್ಲ. ಸುಮ್ಮನೆ ದೊಡ್ಡವರಿಗೆ ಎದುರು ಮಾತಾಡಬೇಡ, ಮಾಡು ಅಂತಾರೆ. ಅಪ್ಪನಿಗೂ ಗೊತ್ತಿಲ್ಲ ಅಂತ ಗೊತ್ತಾಯ್ತು ಮಗನಿಗೆ. ಅವನು ಸ್ವಲ್ಪ ಅದರಿಂದ ದೂರ ಹೋಗ್ತಾನೆ. ಕಡೆಗೆ ಜೋರೇನು ಗೊತ್ತು, ನೀನು ಮಾಡದೇ ಇದ್ದರೆ ನರಕಕ್ಕೆ ಹೋಗ್ತೀಯಾ ಅಂತಾನೆ ಅಪ್ಪ, ಅಷ್ಟೇ. ಏಕೆ ಅಂತ ಕಾರಣ ಗೊತ್ತಿಲ್ಲ. ಅವಾಗ ಮಗ ಹೇಳ್ತಾನೆ, ಒಳ್ಳೆಯದು, ನೀವು ಸ್ವರ್ಗಕ್ಕೆ ಹೋಗ್ತಿರಲ್ಲ, ಅಲ್ಲಾದ್ರೂ ನಿಮ್ಮ ಕಾಟ ಇಲ್ಲ. ಐ ಪ್ರಿಫರ್ ಟು ಗೋ ಟು ನರಕ. ಅಲ್ಲಿ ಅದನ್ನು ಸ್ವಲ್ಪ ಆರಾಮಾಗಿರ್ಬೋದು. ಈ ಸ್ಥಿತಿ ಬಂದಿದೆ ನಾವು. ಇದು ತಪ್ಪು ಮಕ್ಕಳದ್ದಲ್ಲ. ಕ್ವೆಶ್ಚನಿಂಗ್ ಈಸ್ ದೇರ್ ರೈಟ್. ಅವ್ರಿಗೆ ಪ್ರಶ್ನೆ ಬರೋದು, ಅವ್ರು ಪ್ರಶ್ನೆ ಹಾಕೋದು ನಿಜವಾಗಿ ಅವ್ರು ಬೆಳೀತಾ ಇದ್ದಾರೆ ಅನ್ನೋದೊಂದು ಸಂಕೇತ. ನಾವು ಅದರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡ್ತಾ ಇಲ್ಲ. ಕೆಲವರು ಅದನ್ನು ಬಿಡ್ತಾ ಇದ್ದಾರೆ, ಕೆಲವರು ಬಲಾತ್ಕಾರದಿಂದ ಯಾವುದೇ ಧರ್ಮವನ್ನು ಉಳಿಸ್ಲಿಕ್ಕೆ ಬರೋದಿಲ್ಲ. ಅದರ ಹಿಂದಿರೋ ಮೀನಿಂಗನ್ನು ಹೇಳಬೇಕು. ಅದು ಸುಮ್ಮನೆ ನಾನಿವತ್ತು ಭಗವದ್ಗೀತೆ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ರಿಲೆವೆಂಟು ಅನ್ನುವಂಥದ್ದು ಒಂದು ಸಂಗತಿಯನ್ನು ಒಂದು ಸ್ವಲ್ಪ ಹೊತ್ತು, ಯಾಕೆಂದ್ರೆ ನಮಗಿರುವಂಥ ಸಮಯದಲ್ಲಿ ಕೃಷ್ಣ ಜೀವನದಲ್ಲಿ ನಾವೆಲ್ಲರೂ ಮಾಡಬೇಕಾದ ಕ್ರಿಯೆ ಏನು ಕೇಳಿದಾಗ ಸ್ವಲ್ಪ ಗಾಬರಿ ಆಗುತ್ತೆ. ಯಜ್ಞ ದಾನ ತಪಃಕರ್ಮ ಕರ್ತವ್ಯಂ ನಿತ್ಯ ಮಾಡಬೇಕಪ್ಪ, ಯಜ್ಞ ದಾನ ಮತ್ತು ತಪಸ್ಸು. ಇದು ನಮಗಾಗುವಂಥದ್ದಲ್ಲ. ನಾವು ಅಮೇರಿಕದಲ್ಲಿರೋರಿಗೆ ತಪಸ್ಸು ಮಾಡಲಿಕ್ಕೆ ಎಲ್ಲಿ ಬರುತ್ತೆ, ದಾನ ಮಾಡೋದು ಯಜ್ಞ ಮಾಡೋದು ಆಗುವಂಥದ್ದಲ್ಲ. ಕೃಷ್ಣ ಹೇಳ್ತಾನೆ ಇದು ಎಲ್ಲಿದ್ದರೂ ಮಾಡ್ಬೋದು. ಅವನು ತಪಸ್ಸು, ಮುಖ್ಯವಾಗಿ ತಪಸ್ಸು ಅಂತ ಅಂದುಕೊಂಡ್ರೆ ನಮಗೇನೋ ಕಾಡಿಗೆ ಹೋಗಬೇಕು. ಕೃಷ್ಣ ಹೇಳ್ತಾನೆ ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಯಾಕೆ ಹೋಗಬೇಕು? ತಪಸ್ಸು ಅಂದರೆ ತಪ ಆಲೋಚನೆ ಅಂತ, ಡೀಪ್ ಥಿಂಕಿಂಗ್ ಅಂದರೆ ತಪಸ್ಸು. ಸೊ ನಾವು ಆಳವಾದ ಚಿಂತನೆ ಮಾಡಿ ಒಂದು ವಸ್ತು, ಒಂದು ಜೀವನದಲ್ಲಿ ಒಂದು ತೊಡಗುವಿಕೆ ಉಂಟಲ್ಲ, ಅದಕ್ಕೆ ತಪಸ್ಸು ಅನ್ನೋದು. ಅದಕ್ಕೆ ಕಾಡಿಗೆ ಯಾಕೆ ಹೋಗಬೇಕು? ಅವನು ಹೇಳ್ತಕ್ಕ ತಪಸ್ಸಿನ ಬಗ್ಗೆ ನಾನು ಇವತ್ತು ನಮಗೆ ಹೇಳ್ತೇನೆ. 3 ವಿಧವಾದ ತಪಸ್ಸು ಹೇಳ್ತಾನೆ. ನಮ್ಮ ದೇಹದ ಮೂಲಕ ಮಾಡೋ ತಪಸ್ಸು, ಮಾತಿನ ಮೂಲಕ ಮಾಡುವ ತಪಸ್ಸು, ಮನಸ್ಸಿನ ಮೂಲಕ ತಪಸ್ಸು, ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಕಾಯಿಕ ತಪಸ್ಸು, ಮಾನಸಿಕ ತಪಸ್ಸು ಅಂತ ತುಂಬ ಅದ್ಭುತವಾಗಿ ಹೇಳ್ತಾನೆ. ದೇಹದ ಮೂಲಕ ನಾವು ಮಾಡುವ ತಪಸ್ಸು ಅಂದರೆ ಅದು ಎಷ್ಟು ಸಿಂಪಲ್ ಆಗಿದೆ ನೋಡಿ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಅವನು ಹೇಳ್ತಾನೆ, ನಾವು ಮೊದಲು ದೇಹದ ಮೂಲಕ ಮಾಡುವ ತಪಸ್ಸು ಅಂತಂದರೆ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಇದು ನಮಗೆ ಮೊದಲು ಎಲ್ಲಿ ದೇವರ ಗುಡಿ ಕಂಡೆಯೋ, ದೇವರ ಕಾಣಲಿಕ್ಕೆ ಸಿಗೋಲ್ಲ ನಮಗೆ, ಎಲ್ಲಿ ದೇವರ ಗುಡಿ ಕಂಡೆಯೋ ಅಲ್ಲಿ ನಿನ್ನ ಗೌರವವನ್ನು ಅಲ್ಲೊಂದು ಸ್ವಲ್ಪ ತಲೆಬಾಗಿ ಮುಂದಕ್ಕೆ ಹೋಗು, ಸೆಟೆದುಕೊಂಡು ಹೋಗಬೇಡ ಅಂತ. ಯಾಕೆ ಅಂದರೆ ಅವನು ಒಂದು ಸಂಗತಿ ಬಹಳ ಅದ್ಭುತ. ಅವನು ಬೇರೆ ಒಂದು ಕಡೆ ಕೂಡ ಹೇಳ್ತಾನೆ, ಮನುಷ್ಯನ ಜೀವನದಲ್ಲಿ ಅಧ್ಯಾತ್ಮ ಯಾಕೆ ಬೇಕು? ಮೈಚ ಅನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ ಅಂತ, ನನ್ನನ್ನು ಅನನ್ಯವಾಗಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆ ಅಂದರೆ ಒಂದು ತಮಾಷೆ, ಕ್ರಾಸ್ ಉಂಟಲ್ಲ, ಈ ಕ್ರೈಸ್ತರಿಗೆ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಕ್ರಾಸ್ ಅಂದರೆ ಒಂದು ಹೊರಿಸಾಂಟಲ್ ಲೈನು ಮತ್ತು ಒಂದು ವರ್ಟಿಕಲ್ ಲೈನ್. ಹೊರಿಸಾಂಟಲ್ ಲೈನ್ ಏನನ್ನು ಹೇಳುತ್ತೆ? ರಿಲೇಷನ್ಶಿಪ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್. ವರ್ಟಿಕಲ್ ಲೈನು ರಿಲೇಷನ್ಶಿಪ್ ಬಿಟ್ವೀನ್ ನನ್ನ ಅಕ್ಕಪಕ್ಕದ ಸೊಸೈಟಿಯ ಸಂಬಂಧ, ಅದು ಹೊರಿಸಾಂಟಲ್ ಲೈನು. ಹೊರಿಸಾಂಟಲ್ ಲೈನ್ ಮಾತ್ರ ನಾವು ಅಂದರೆ ನಮ್ಮ ಅಕ್ಕಪಕ್ಕದವ್ರ ಚೆನ್ನಾಗಿ ಬದುಕೋದು,
ಚೆನ್ನಾಗಿ ಇಟ್ಕೊಳ್ಳೋದು, ಇದು ಇದು ಹಾರಿಸಾಂಟಲ್ ಲೈನ್. ಇದು ಇದು ಇಷ್ಟೇ ಇದ್ದರೆ ಇದು ಮೈನಸ್ ಆಯಿತು, ಅದು ಜೀವನದಲ್ಲಿ ಪ್ಲಸ್ ಆಗಲಿಲ್ಲ. ಪ್ಲಸ್ ಆಗಬೇಕಾಗಿದ್ದರೆ ಅದಕ್ಕೊಂದು ವರ್ಟಿಕಲ್ ಲೈನ್ ಬೇಕು. ವರ್ಟಿಕಲ್ ಲೈನ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್. ಅಂದರೆ ಅವ್ರು ಹೇಳೋದು, ನೀನು ಈ ವರ್ಟಿಕಲ್ ಲೈನ್ನ ಎಚ್ಚರ ಇಲ್ಲದೇ ಇದ್ದರೆ ನಿನ್ನ ಅಧ್ಯಾತ್ಮಕ್ಕೆ, ನಿನ್ನ ಸಜ್ಜನಿಕೆಗೆ, ನಿನ್ನ ಎಥಿಕ್ಸಿಗೆ ಏನೂ ಬೆಲೆ ಇಲ್ಲ ಅಂತಾನೆ ಕೃಷ್ಣ. ಯಾಕೆಂದರೆ ನಾನು ಹೇಳ್ಬೋದು, ಯಾಕೆ ದೇವರು ಬೇಕು? ನನ್ನ ಅಕ್ಕಪಕ್ಕದವರನ್ನು ಚೆನ್ನಾಗಿ ನೋಡ್ಕೋತೀನಿ, ಎಲ್ಲರನ್ನ ಸೌಜನ್ಯದಿಂದ ಇದ್ದೇನೆ, ಹೆಣ್ಮಕ್ಕಳನ್ನು ಅಕ್ಕ ತಂಗಿಯರಂತೆ ನೋಡ್ತೇನೆ, ಯಾರತ್ತೂ ಸುಳ್ಳು ಹೇಳೋಲ್ಲ, ಸಭ್ಯನ ಮತ್ತೆ ದೇವರು ಯಾಕೆ ಬೇಕು ಅಂತ. ಅವನು ಆದರೆ ಇದೊಂದು ಸಮಸ್ಯೆ, ನಾವು ಯಾರತ್ರ ಸುಳ್ಳು ಹೇಳೋಲ್ಲ. ಯಾಕೆ ಹೇಳಬಾರ್ದು? ನಾನು ಯಾರೂ ಸುಳ್ಳು ಹೇಳಬಾರ್ದು ಅಂತ ಹೇಳ್ತೇನಲ್ಲ, ಇದರಿಂದ ಇರೋದು ಸ್ವಾರ್ಥ. ನನಗೆ ನೀವು ಯಾರ ಹತ್ರ ಏನು ಸುಳ್ಳು ಹೇಳಿದ್ರೆ ನನಗೇನ್ರಿ, ನನ್ನ ಹತ್ರ ನೀವು ಸುಳ್ಳು ಹೇಳಬಾರ್ದು. ಆದರೆ ಹಾಗೆ ಹೇಳಲಿಕ್ಕಾಗತ್ತಾ? ಯಾರ ಹತ್ರ ಬೇಕಾದ್ರೆ ಸುಳ್ಳು ಹೇಳಿ, ನನ್ನ ಹತ್ರ ಮಾತ್ರ ಸುಳ್ಳು. ಅದಕ್ಕೇನು ಬೇಕಂದ್ರೆ ಐ ಜನರಲೈಸ್ ದ ಸ್ಟೇಟ್ಮೆಂಟ್, ಯಾರ ಹತ್ರ ಸುಳ್ಳು ಹೇಳಬಾರ್ದು, ನಾನು ಸೇಫ್. ಆಮೇಲೆ ಎಲ್ಲ ಹೆಣ್ಮಕ್ಕಳನ್ನ ಅಕ್ಕ ತಂಗಿ ಯಾರನ್ನು ಹೇಗೆ ನೋಡಿದ್ರೆ ನನಗೇನು, ನನ್ನ ಹೆಂಡತಿಗೆ ನೀವು ಕಣ್ಣು ಹೊಡೆಯಬಾರ್ದು ಅಷ್ಟೇ. ಅದಕ್ಕೆ ಹಾಗೆ ಹೇಳಲಿಕ್ಕಾಗತ್ತಾ? ಬೇರೆ ಹೆಣ್ಮಕ್ಳಿಗೆ ಬೇಕಾದ್ರೆ ಕಣ್ಣು ಹೊಡೀರಿ, ನನ್ನ ಹೆಂಡತಿ ಮಾತ್ರ. ಅದಕ್ಕೆ ಇದೆಲ್ಲ ಇದರ ಕೊನೆ ಏನು ಅಂದರೆ ಐ ಆಮ್ ಸೇಫ್. ನನ್ನ ಸೇಫ್ಟಿಗೋಸ್ಕರ ನಾನು ಮಾಡಿಕೊಂಡ ನಿರ್ಣಯಗಳು. ಇದ್ರ ಏನು ಧರ್ಮವೂ ಇಲ್ಲ, ಬಣ್ಣವೂ ಇಲ್ಲ. ಆದ್ದರಿಂದ ಹಾಗೆ ಅದು ನಿಜವಾಗಿ ಸುಳ್ಳು ಹೇಳಬಾರ್ದು ಅಂತೇನಿಲ್ಲ. ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಸುಳ್ಳು ಹೇಳಿದ್ರೆ ಆಗೋದು. ಸೋಷಿಯಲಿ ಐ ಆಮ್ ಪರ್ಫೆಕ್ಟ್. ಅದದು ಯಾರಿಗೂ ಗೊತ್ತಾಗದಂತೆ ಸುಳ್ಳು ಹೇಳಿಕ್ಕೆ ಬರೋರು, ಯಾಕಂದರೆ ಮೇತೊಬ್ಬ ಇದ್ದಾನೆ, ಅವ್ನು ಕೇಳ್ತಾನೆ. ಹಾಗೆಂದರೆ ನಮ್ಮ ಪ್ರಾಮಾಣಿಕತೆಗೆ ಜಡ್ಜ್ಮೆಂಟು ಆ ಮೇಲಿನ ವರ್ಟಿಕಲ್ ಲೈನ್ನ ತುದಿಗೆ ಹೋದರೆ ಆವಾಗ ಮಾತ್ರ ನಮ್ಮ ಪ್ರಾಮಾಣಿಕತೆಗೆ ಅರ್ಥ ಬರುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಎಲ್ಲವನ್ನು ವಿಶ್ವತಃ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಃ ಪಾತ್, ಎಲ್ಲವನ್ನು ಕಾಣುವ, ಎಲ್ಲವನ್ನು ಕೇಳುವ ಒಂದು ಅನಂತ ಶಕ್ತಿ ವಿಶ್ವದಲ್ಲಿ ತುಂಬಿದೆ. ಅದರ ಎಚ್ಚರ ಇದ್ದರೆ ಮಾತ್ರ ನೀನು ಮಾಡುವ ಧರ್ಮಕ್ಕೆ ಅರ್ಥ ಬರುತ್ತೆ. ಇಲ್ಲದೆ ಇಟ್ ಬಿಕಮ್ಸ್ ಮೀನಿಂಗ್ಲೆಸ್. ಅದು ನಮ್ಮ ಸೆಲ್ಫಿಶ್ನೆಸ್ಸೇ ಧರ್ಮವಾಗಿ ನಾವು ಅದನ್ನು ಆತ್ಮವಂಚನೆ ಮಾಡಿಕೊಳ್ತೇವೆ. ಹಾಗಾಗಿ ಅವನು ಮೊದಲು ಹೇಳೋದು ದೇವರ ಬಗ್ಗೆ ಎಚ್ಚರ ಇರಲಿ. ಬಹಳ ತಮಾಷೆ ಅಂದರೆ, ದೇವರು ಇದ್ದಾನೆ ಅಂತ ನಂಬುದು ಹೇಗಪ್ಪ? ನಮಗೆ ಕನ್ವಿನ್ಸ್ ಆಗದೆ ದೇವರಿಗೆ ನಮಸ್ಕಾರ ಮಾಡೋದು ಹೇಗೆ ಅಂತ ಭಾಳ ತಮಾಷೆ ಏನು ಹೇಳ್ತಾರೆ ಗೊತ್ತಾ ವ್ಯಾಸರು? ಜನ್ಮಾದ್ಯಸ್ಯತ ಅಂತ ಒಂದು ಮಾತು ಹೇಳ್ತಾರೆ. ದೇವರು ಇದ್ದಾನೆ ಅನ್ನೋದಕ್ಕೆ ನಿಮಗೆ ಒಂದು ವಿಷಯ, ಯಾವುದೇ ಒಂದು ಸಂಗತಿಯನ್ನು ಅನುಭವಿಸಿದ್ದೇನೆ ಮಾತ್ರ ನಮಗೆ ಅರ್ಥ ಆಗೋದು, ಲಾಜಿಕ್ನಿಂದ ಕನ್ವಿನ್ಸ್ ಆಗೋದಿಲ್ಲ. ಆದರೂ ಒಂದು ಲಾಜಿಕ್ ಹೇಳಬೇಕಾದ್ರೆ ಹೇಳ್ತಾನೆ, ಒಂದೇನು, ದರ್ ಈಸ್ ನೋ ಕ್ರಿಯೇಟೆಡ್ ವಿದೌಟ್ ಎ ಕ್ರಿಯೇಟರ್. ಒಬ್ಬ ಕ್ರಿಯೇಷನ್ ಅಂತ ಒಂದು ಇರಬೇಕಾದ್ರೆ ಒಬ್ಬ ಕ್ರಿಯೇಟರ್ ಇರಬೇಕು. ಒಂದು ಉತ್ಸವದ ಬೀದಿಯಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗುತ್ತೆ, ಕಳೆದು ಹೋಯ್ತು, ಮಗು ಕಳೆದು ಹೋಯ್ತು, ಏನಾಯಿತು, ಅದು ಯಾರು ಒಂದು ಮೊದಲು ಕೇಳೋದು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು? ಇಲ್ಲಪ್ಪ ಅದಿಲ್ಲೇ ಉದ್ಭವ ಆದ್ದು ಅಂದರೆ ಇವನಿಗೆ 14 ಆಣೆ ಅಂತ ಹೇಳ್ತಾರೆ. ಅಲ್ಲಿ ಉದ್ಭವ ಆದ್ದು. ಒಂದು ಪೇಂಟಿಂಗ್ ನೋಡಿದರೆ ಅದು ಯಾರು ಆರ್ಟಿಸ್ಟ್ ಅಂತ ಕೇಳ್ತೇವೆ, ಇಲ್ಲಪ್ಪ ಅದು ಗೋಡೆಯಲ್ಲಿ ನಿನ್ನೆ ಉದ್ಭವ ಆಯಿತು ಅಂದರೆ ಓಹೋ ಇವ್ರು ಲಿವ್ನೆಟಿಕ್ ಅಂತ ಹೇಳ್ತಾರೆ, ಕಳಿಸ್ಬೇಕಿಲ್ಲ. ಅಂದರೆ ಒಂದು ಪೇಂಟಿಂಗ್ ಅದು ಮಾಡಬೇಕು. ಒಬ್ಬ ಮಗು ಇದ್ರೆ ಅಂದರೆ ವಿದೌಟ್ ಕ್ರಿಯೇಟರ್ ದರ್ ಇಸ್ ನೋ ಕ್ರಿಯೇಷನ್ ಅಂತ ಇಷ್ಟು ಇರುವಾಗ ಅದನ್ನು ಪ್ರಪಂಚಕ್ಕೆ ಮತ್ತು ಕ್ರಿಯೇಟರ್ ಇಲ್ಲ ಅಂದರೆ ಹೇಗೆ ಅಂತ ಕೇಳ್ತಾರೆ ಅವರು. ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಯಾವೊಂದು ಸಣ್ಣ ವಸ್ತು ಕೂಡ ವಿದೌಟ್ ಕ್ರಿಯೇಷನ್ ಆಗಿದೆ ನಾವು ಒಪ್ಪೋಲ್ಲ. ಮತ್ತು ಇಡೀ ವಿಶ್ವಕ್ಕೆ ಹೇಗೆ ಹೋಗ್ತೀರ ನೀವು? ಹಾಗಾದರೆ ಒಂದು ಸಣ್ಣ ಕ್ರಿಯೇಟರ್ ಆಯಿತು ಅಂದರೆ ನಾವನ್ನು ಹುಚ್ಚರ ಆಸ್ಪತ್ರೆಗೆ ಸೇರಿಸಬೇಕು ಅಂದರೆ ವಿಶ್ವದ ಕ್ರಿಯೇಟರ್ ಎಲ್ಲವರನ್ನು ಎಷ್ಟು ದೊಡ್ಡ ಹುಚ್ಚರ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಅವನ ಸಮಸ್ಯೆ. ಹಾಗಾಗಿ ಮೊದಲು ಈ ಜಗತ್ತಿನ ಕ್ರಿಯೇಟರ್ ಒಬ್ಬ ಇದ್ದಾನೆ ಅನ್ನೋದನ್ನು ಒಪ್ಪು. ಆ ಮಹಾಶಕ್ತಿಗೆ ತಲೆಬಾಗಿ ಬದುಕು. ಇದು ಮೊದಲನೇದು ತಪಸ್ಸು. ಇನ್ನೇನಿಲ್ಲ ನೋಡಿ, ವೆರಿ ಸಿಂಪಲ್. ಆಮೇಲೆ ದ್ವಿಜ, ಎಲ್ಲ ಈ ಶಬ್ದಗಳೆಲ್ಲ ಇವತ್ತು ಏನಾಗಿದೆ ಅಂದರೆ ತಪ್ಪು ಅರ್ಥಗಳನ್ನು ಕೊಡ್ತಾ ಇದೆ. ಒಂದು ಸಂಗತಿ ದ್ವಿಜ ಅಂತ ಕೂಡಲೇ ಹಿ ಹೂ ಇಸ್ ಎ ಬ್ರಾಹ್ಮಣ್ ಅಂತ ಡಿಕ್ಷನರಿ ಬರೀತಾರೆ. ದ್ವಿಜ ಅಂದರೆ ಬ್ರಾಹ್ಮಣ ಅಲ್ಲ. ದ್ವಿಜ ಅನ್ನೋದಕ್ಕೆ ಎಟಿಮೊಲಾಜಿಕಲ್ ಮೀನಿಂಗ್ ಈಸ್ ಎರಡನೇ ಬಾರಿ ಹುಟ್ಟಿದವ. ಎರಡನೇ ಬಾರಿ ಹುಟ್ಟುವುದಂದರೆ ಮೊದಲು ತಾಯಿಯ ಹೊಟ್ಟೆಯಿಂದ ಹುಟ್ಟಿದ, ಆಮೇಲೆ ಜ್ಞಾನದ ಮೂಲಕ ಹುಟ್ಟಿದ. ಅಂದರೆ ದ್ವಿಜ ಅಂದರೆ ನಾಲೆಜಬಲ್ ಅಂತ ಅರ್ಥ. ಯಾರು ಜ್ಞಾನಿಯೋ ಅವನಿಗೆ ಗೌರವ ಕೊಡು. ಅಂದರೆ ಜ್ಞಾನಕ್ಕೆ ಗೌರವ ಕೊಡು. ನಾವು ಜ್ಞಾನಕ್ಕೆ ಗೌರವ ಕೊಡ್ತೇವೆ, ನಾವು ಬೆಳೆಯೋದೇ. ಯಾವತ್ತು ಎಲ್ಲಿ ಜ್ಞಾನ ಇದೆಯೋ ಅದಕ್ಕೆ ದ್ವಿಜ. ನೀನು ಜ್ಞಾನಿಗಳಿಗೆ ಮನುಸ್ಮೃತಿಯ ಒಂದು ಮಾತಿದೆ,
ಅವನು ಏನು ಹೇಳ್ತಾನೆ, ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ. ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಬರುವಂತಹದ್ದು 5 ಸಂಗತಿ ಇದೆ. ಒಂದು ದುಡ್ಡಿದ್ದರೆ ಜನ ಗೌರವ ಕೊಡ್ತಾರೆ. 2ನೇ ಬಾಂಧವ್ಯ, 3ನೇದು ವಯಸ್ಸು, 4ನೇದು ಮಾಡಿರ್ತಕ್ಕಂಥ ಸಾಧನೆಗಳು ಅಚೀವ್ಮೆಂಟ್, 5ನೇದು ಜ್ಞಾನ. ಇದು 5 ಕಾರಣಗಳಿಂದ ಸಮಾಜದಲ್ಲಿ ಗೌರವ ಕೊಡ್ತಾರೆ. ಅದರ ಕೊನೆಯದು ದೊಡ್ಡದು ಅಂತ. ದುಡ್ಡಿಗೆ ಕೊನೆಯ ಸ್ಥಾನ ಕೊಡಿ, ಮೊದಲನೇ ಸ್ಥಾನ ಜ್ಞಾನ ಕೊಡಿ ಅಂತ. ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ದೇಶದಲ್ಲಿ ಹೇಳೋದು, ನಮ್ಮ ದೇಶ, ನಾವು ನಮ್ಮ ಹಿರಿಯರು ಹುಟ್ಟಿ ಬೆಳೆದ ದೇಶ, ಅಲ್ಲಿ ಜ್ಞಾನಕ್ಕೆ ಕೊನೆಯ ಸ್ಥಾನ ಮತ್ತು ದುಡ್ಡಿಗೆ ಮೊದಲನೇ ಸ್ಥಾನ ಬರ್ತಾ ಇದೆ. ಹಾಗಾಗಿ ಬೆಳೀತಾ ಇಲ್ಲ ಆ ದೇಶ. ಅವ್ರು ಹೇಳ್ತಾರೆ, ಜ್ಞಾನಕ್ಕೆ ಮೊದಲನೇ ಸ್ಥಾನ ಕೊಡು, ದುಡ್ಡಿಗೆ ಕೊನೆಯ ಸ್ಥಾನ ಕೊಡು ಅಂದ. ಜ್ಞಾನಕ್ಕೆ ಮೊದಲು ಸ್ಥಾನ ಕೊಡು ಅಂದರೆ, ಎಲ್ಲಿ ನಾಲೆಜ್ ಇದೆ, ಎಲ್ಲಿ ವಿಸ್ಡಮ್ ಇದೆ, ಅದಕ್ಕೆ ರೆಸ್ಪೆಕ್ಟ್ ಕೊಡು. ಅದೇ ದ್ವಿಜನಿಗೆ ಗೌರವ ಕೊಡೋದು ಅಂದರೆ, ಅದ್ಯಾಕೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕು? ನೋಡಿ ಎಷ್ಟು ತಪ್ಪರ್ತಾರೆ. ದ್ವಿಜ ಅಂದರೆ ಬ್ರಾಹ್ಮಣರು ಅಂತ. ಅದ್ಯಾಕೆ ಬ್ರಾಹ್ಮಣರಿಗೆಲ್ಲ ಗೌರವ ಕೊಡಬೇಕಾಗಿಲ್ಲ. ಬಾರ್ನಲ್ಲಿ ಕೂತು ನಾನ್ ವೆಜ್ ತಿಂದ್ಕೊಂಡು ಸಿಗರೇಟ್ ಸೇದು ಬ್ರಾಹ್ಮಣರಿಗೆ ಗೌರವ ಕೊಡಬೇಕಾಗಿಲ್ಲ. ನಾಲೆಜ್ ಇದ್ದರೆ ಗೌರವ ಅಷ್ಟೇ. ದ್ವಿಜ ಅಂದರೆ ನಾಲೆಜಬಲ್ ಅಂತ ಅರ್ಥ. ಅವನು ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರಲ್ಲ. ನಮ್ಮಲ್ಲಿ ಒಬ್ಬರು ಅವಧೂತರಿದ್ದರು. ಅವರೊಂದು ಸರ್ತಿ ಒಂದು ದೇವಸ್ಥಾನದಲ್ಲಿ ಉತ್ಸವ, ಅವಾಗ ಕೂತ್ಬಿಟ್ರು ಅಲ್ಲಿ ಊಟಕ್ಕೆ. ಅವ್ರಿಗೆ ಜನಿವಾರನೆಲ್ಲ ಏನಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ದೇವಸ್ಥಾನದವ್ರು ಬಂದು, ನೀವೇನು ಕೂತದ್ದಿಲ್ಲಿ, ಇಲ್ಲಿ ಹೇಳಿ. ಯಾಕಪ್ಪ, ಇದು ಬ್ರಾಹ್ಮಣರ ಪಂಕ್ತಿ, ಅದಕ್ಕೆ ಕೂತದ್ದು ಅಂದ್ರು ಅವರ ಲೆಕ್ಕದಲ್ಲಿ ಬ್ರಾಹ್ಮಣ ಅಂದರೆ ಹೂ ನೋಸ್ ಬ್ರಾಹ್ಮಣ. ಇವರಿಗೆ ಬ್ರಾಹ್ಮಣ ಹೂ ಹ್ಯಾಸ್ ಜನಿವಾರ. ಇದು ಕಷ್ಟ ಅದು. ಡೆಫಿನಿಷನಲ್ಲಿ ಪ್ರಾಬ್ಲಮ್. ಜನಿವಾರ ಇದ್ದವ ಬ್ರಾಹ್ಮಣ ಅಂತ ಮ್ಯಾನೇಜ್ಮೆಂಟ್ನವರು, ಜ್ಞಾನಿ ಬ್ರಾಹ್ಮಣ ಅಂತ ನಾವು ಬ್ರಹ್ಮಜ್ಞಾನಿ ಕೂಡ ಅಂತ ಹೇಳಿದ್ರಿ. ನಾವು ಅದಕ್ಕೆ ಕೂತದ್ದು. ಒಂದು ಮ್ಯಾನೇಜ್ಮೆಂಟ್ನವ್ರು ಏನು ಮಾಡಿದ್ರು ಗೊತ್ತಾ, ಫಿಸಿಕಲಿ ಹಿ ವಾಸ್ ಲಿಫ್ಟೆಡ್, ಎತ್ತಿಕೊಂಡಾಗ ದೇವಸ್ಥಾನ ಹೊರಗೆ ಹಾಕಿದ್ದಾರೆ. ಅವರು ಬಟ್ಟೆ ಜಾಡಿಸ್ಕೊಂಡು ಮನೆಗೆ ಬಂದಿದ್ದಾರೆ. ನನ್ನ ಹತ್ರ ಹೇಳಿದರು, ನಾವು ಬಟ್ಟೆ ಜಾಡಿಸ್ಕೊಂಡು ಮನೆಗೆ ಬಂದುಬಿಟ್ಟೆವು. ಅಲ್ಲ, ನಿಮಗೆ ಬೇಜಾರಾಗಲಿಲ್ವಾ, ಅವಮಾನ ಆಗಲಿಲ್ವಾ? ಇಲ್ಲ. ಯಾಕೆ? ಅವ್ರು ಮಾಡಿದ್ದು ಕರೆಕ್ಟು, ನಾನು ಮಾಡಿದ್ದು ಕರೆಕ್ಟು. ನಾನು ನನ್ನ ಅರ್ಥದಲ್ಲಿ ಬ್ರಾಹ್ಮಣ ಅಂದರೆ ನಾಲೆಜಬಲ್, ಅದಕ್ಕೆ ಹೋಗಿ ಕೂತೆ. ಅವರ ಹತ್ರ ಬ್ರಾಹ್ಮಣ ಜನಿವಾರ ಇರುವವ, ನಲ್ಲಿ ಇರಲಿಲ್ಲ, ಹೊರಗೆ ಹಾಕಿದ್ದು. ಸೊ ಹೀ ಈಸ್ ಆಲ್ಸೋ ಕರೆಕ್ಟ್. ನಾನು ಯಾರ ಮೇಲೆ ಯಾಕೆ ಸಿಟ್ ಮಾಡಬೇಕು? ಅವ್ರು ಮಾಡಿದ್ದು ಅವರ ಲೆಕ್ಕದಲ್ಲಿ ಕರೆಕ್ಟು, ನಾನು ಮಾಡಿ ನನ್ನ ಲೆಕ್ಕದಲ್ಲಿ. ನೋಡಿ, ಯಾವುದಕ್ಕೂ ಕೋಪಿಸಿಕೊಳ್ಳುವುದೇ ಇಲ್ಲ. ಅವರವರ ನೆಲೆಯಲ್ಲಿ ಅವರವರದ್ದು ಕರೆಕ್ಟ್. ನನಗೇನು ಕೋಪ ಬರಲಿಲ್ಲ, ನಾನು ಬಟ್ಟೆ ಜಾಡಿಸ್ಕೊಂಡು ಬಂದುಬಿಟ್ಟೆ. ಇದನ್ನೇ ಕೃಷ್ಣ ಹೇಳೋದು, ತುಲ್ಯ ನಿಂದಾ ಸ್ತುತಿ. ನಿನ್ನನ್ನು ಹೊಗಳಿದಾಗ ಅಥವಾ ತೆಗಳಿದಾಗ ಯಾವುದೇ ರೀತಿಯ ಮುಖದ ನಿನ್ನ ಪ್ರವೃತ್ತಿಯಲ್ಲಿ ಅಥವಾ ನಿನ್ನ ಆಲೋಚನೆಯಲ್ಲಿ ಭೇದ ಬಾರದೇ ಇರಲಿ. ಒಂದು ಹೊಗಳವರು ಹೊಗಳ್ತಾರೆ, ನಿನಗೆ ನೀನು ಏನು ಅಂತ ಗೊತ್ತಿದ್ದಾಗ ನೀನು ಯಾಕೆ ಅಪ್ಸೆಟ್ ಆಗುತ್ತೀಯ? ತೆಗಳವರು ತಗೊಳ್ತಾರೆ, ಯಾಕೆ ತಲೆಬಿಸಿ ಮಾಡಿಕೊಳ್ತೀಯ? ಹಾಗೆ ಯಾರು ಜ್ಞಾನಿಗಳಿದ್ದಾರೋ ಅವರಿಗೆ ಗುರು. 2ನೇದು ತಪಸ್ಸು. ಇದಕ್ಕೇನು ಗಾಡಿಗೆ ಹೋಗಬೇಕಾಗಿಲ್ಲ. ನಾವು ಎಲ್ಲಿ ಇದ್ದೇವೆ ಅಲ್ಲಿರುವ ಜ್ಞಾನಿಗಳನ್ನು ಗೌರವಿಸೋದಷ್ಟೇ. 3ನೇದು ಗುರು, ದೇವದ್ವಿಜ ಗುರು. ಜ್ಞಾನಿಗಳಲ್ಲಿ ನಮಗೆ ಪಾಠ ಹೇಳಿದವರಿದ್ದಾರಲ್ಲ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ನಿನಗೆ ಯಾರು ವಿದ್ಯೆ ಕೊಟ್ಟಿದ್ದಾರೆ ಅವರಿಗೆ ಗೌರವ ಕೊಡು. ಅದಕ್ಕಿಂತಲೂ ಪ್ರಾಜ್ಞ, ನಿನಗೆ ಪಾಠ ಹೇಳಿದವರಿಗಿಂತಲೂ ನಿಮ್ಮ ಕಾಲದ ಶ್ರೇಷ್ಠ ಜ್ಞಾನಿ, ಉದಾಹರಣೆಗೆ ಶಂಕರರು, ರಾಮಾನುಜರು, ಮಧ್ವರು, ಅವ್ರು ಯಾರಿಗೆ ಪಾಠ ಹೇಳಬೇಕಾಗಿಲ್ಲ, ಬಟ್ ಇಡೀ ದೇಶಕ್ಕೆ ಗೌರವ. ಯಾರು ಪ್ರಾಜ್ಞರು ಅಂದರೆ ಎಕ್ಸ್ಟ್ರಾರ್ಡನರಿ ಬ್ರಿಲಿಯಂಟ್ ಆಗಿರ್ತಕ್ಕವರು, ಮಹಾಜ್ಞಾನಿಗಳು, ಅವರಿಗೆ ಗೌರವ ಕೊಡು. ಅಂದರೆ ಎಲ್ಲಿಯೂ ನಮ್ಮ ತಪಸ್ಸು ಅಂದರೆ ಹಿರಿಮೆಗೆ ಗೌರವ ಕೊಡುವುದು, ಜ್ಞಾನಕ್ಕೆ ಮರ್ಯಾದೆ ಕೊಡುವುದು. ಇದು ಒಂದು ತಪಸ್ಸು ಅವನು ಹೇಳಿದ್ದು. 2ನೇ ತಪಸ್ಸು ಏನು ಗೊತ್ತಾ? ಶೌಚಂ, ಕ್ಲೆನ್ಲಿನೆಸ್. ಭಾಳ ಆಶ್ಚರ್ಯ. ನಮ್ಮಲ್ಲಿ ಭಾರಿ ಮಡಿ ಅಂತ ನೀವೆಲ್ಲ ನಿಮ್ಗೆ ಗೊತ್ತಿದೆ. ನಮ್ಮ ದೇಶದಲ್ಲಿ, ಭಾರತದಲ್ಲಿ ಮಡಿ ಅಂದರೆ ಏನು ಅಂತ 2 ಥರ ಮಡಿ ಇದೆ. ಒಂದು ಸ್ವಚ್ಛವಾದ ಮಡಿ, ಮತ್ತೊಂದು ಕೊಳಕು ಮಡಿ ಅಂತ. ಅದು ಕೊಳಕು ಮಡಿ ಅಂದರೆ ಅವ್ರ ಬಟ್ಟೆಯಲ್ಲಿ ಎಷ್ಟು ಕಪ್ಪಿದೆಯೋ, ಅದು ಎಷ್ಟು ಸೋಪ್ ಹಾಕದೆ ಎಷ್ಟೋ ಅದು ಹೀಗೆ ಒಣಗಿದ್ರೆ ನೆಟ್ಟಗೆ ನಿಲ್ಲಬೇಕದು. ಅದು ಮಡಿ, ನಿಜವಾದ ಮಡಿ. ನೀವು ಸೋಪ್ ಹಾಕಿ ಒಗೆದು ಬಿಟ್ಟರೆ ಅದು ಮೈಲಿಗೆ ಆಗುತ್ತೆ. ಅದು ಸಂಸ್ಕೃತ ಇರೋ ತಮಾಷೆ ಏನು ಗೊತ್ತುಂಟ, ಮಡಿ ಅನ್ನೋದಕ್ಕೆ ಶಬ್ದವೇ ಇಲ್ಲ. ನೀವು ಯಾರಾದರೂ ಪಂಡಿತರ ಹತ್ರ, ಈ ಮಡಿ ಮಾಡೋರ ಹತ್ರ ಕೇಳಿ, ಮಡಿ ಅನ್ನೋದಕ್ಕೆ ಸಂಸ್ಕೃತ ಶಬ್ದ ಏನು ಅಂತ. ಅಲ್ಲಿರೋದು ಶೌಚ ಅಂತ, ಶುಚಿತ್ವ, ಕ್ಲೀನಾಗಿರೋದು ಮಡಿ. ಶುಚಿ ಅಂತ, ಅದು ಬಿಟ್ಟು ಬೇರೆ ಶಬ್ದವೇ ಇಲ್ಲ. ಕೊಳಕು ಮಡಿಗೆ ಶಬ್ದವೇ ಇಲ್ಲ. ಸೊ ನಾವು ಸ್ವಚ್ಛವಾಗಿರಬೇಕು, ನಮ್ಮ ಮೈ ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಮ್ಮ ಬಟ್ಟೆ ಸ್ವಚ್ಛವಾಗಿರಬೇಕು, ನಮ್ಮ ಮನೆ ಸ್ವಚ್ಛವಾಗಿರಬೇಕು, ನಮ್ಮ ಊರು ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಸ್ವಚ್ಛವಾಗಿ. ಇದು ಸ್ವಚ್ಛತೆ.
ಇದೆಲ್ಲ ಒಂದಕ್ಕೊಂದು ಲಿಂಕು. ದೇಶ ಸ್ವಚ್ಛವಾಗಿದ್ದರೆ ನಮ್ಮ ಊರು ಸ್ವಚ್ಛವಾಗಿರುತ್ತೆ, ನಮ್ಮ ಊರು ಸ್ವಚ್ಛವಾಗಿದ್ದರೆ ನಮ್ಮ ಬಟ್ಟೆ ಬರೆ ಸ್ವಚ್ಛವಾಗಿರುತ್ತೆ, ಮನೆ ಸ್ವಚ್ಛವಾಗಿದ್ದರೆ ನಾವು ಇದು ಎಲ್ಲವನ್ನು ಸ್ವಚ್ಛ. ಇದು ನೋಡಿ, ವಿದೇಶಗಳಲ್ಲಿ ಇದನ್ನು ಚೆನ್ನಾಗಿ ಅನುಸರಿಸ್ತಾ ಇದ್ದಾರೆ. ನಿಜವಾಗಿ ನಮ್ಮ ಸಂಪ್ರದಾಯವಾದಿಗಳನ್ನು ಒಮ್ಮೆ ಕರ್ಕೊಂಡು ಬಂದು ಇಲ್ಲಿ ಸುತ್ತಾಡಿಸ್ಬೇಕು. ಮಡಿ ಅಂದರೆ ಏನು ಸ್ವಲ್ಪ ತಿಳ್ಕೊಂಡು ಹೋಗಿ. ಅವರು ಆ ಕಪ್ಪು ಬಟ್ಟೆ ಉಟ್ಕೊಂಡು ಹಾರ್ತಾರೆ, ಏನು ಗಲಾಟೆ, ಕೊಳಕು ಅಂದರೆ ಕೊಳಕು, ಕೋಣೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ, ಓಹೋ ಮಡಿ ಅಂತಾರೆ. ನಿಜವಾಗಿ ಮಡಿ ಅಂದರೆ ಏನು ಅಂತಂದು ಮಡಿ ಈಸ್ ಮೆಂಟಲ್. ಸ್ವಚ್ಛವಾದ ಮನಸ್ಸು ಮಡಿ. ಕೊಳಕು ಮನಸ್ಸಿನಿಂದ ನಾವು ಎಷ್ಟು ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ಮಡಿ ಆಗೋದು. ಇದನ್ನು ಯಾರು ಇವತ್ತು ಮರೆತು ಬಿಟ್ಟಿದ್ದಾರೆ. ಮಡಿ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಒಂದು ಶ್ಲೋಕ ಇದೆ ನೋಡಿ, ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ. ನೀವು ಎಲ್ಲಿಯಾದರೂ ಯಾವ ಸ್ಥಿತಿಯಲ್ಲೇ ಇರಿ, ನೀವು ಪುಂಡರೀಕಾಕ್ಷನನ್ನು, ಕೃಷ್ಣನನ್ನು ಸ್ಮರಿಸಿಕೊಂಡ್ರೆ ನೀವು ಮಡಿಯಾಗಿ ಬಿಡ್ತೀರಿ ಅಂತ. ಇವ್ರು ಮಡಿಯಾಗಲ್ಲ, ಅವ್ರಿಗೆ ಸ್ನಾನವೇ ಮಾಡಬೇಕು. ಅದು ಸ್ನಾನ ಮಾಡಿದ್ರೆ ಆಗ್ತಾರೆ ಅಂತಲ್ಲ, ಅವ್ರಿಗೊಂದು ಫೀಲಿಂಗ್ ಆದೆವು ಅಂತ. ನೀವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಮಡಿಯಾಗ್ತೇವೆ ಅಂತ ಹೇಳಿದ್ರೆ ಅದು ಹೇಗಾಗತ್ತೆ? ದೇವರೇನು ಮಡಿ ಮಾಡ್ತಾನೆ ಅಂತ ಕೇಳ್ತಾರೆ ಅವರು. ಅವ್ರಿಗೆ ಆ ಕಾನ್ಫಿಡೆನ್ಸೇ ಇಲ್ಲ. ಇದು ಸಮಸ್ಯೆ. ಅಂದ ನಮ್ಮ ಮನಸ್ಸು ಯಾವತ್ತು ಸ್ವಚ್ಛವಾಯಿತೋ, ಒಳ್ಳೆಯದನ್ನೇ ಚಿಂತಿಸುತ್ತೋ, ಅವಾಗ ನಾವು ಮಡಿಯಾಗಿ ಬಿಡ್ತೇವೆ. ಒಂದು ತಮಾಷೆ ಆಯಿತು. ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿದೆ, ವಿದ್ಯಾಭೂಷಣರು ಇದು ಬಂದಿದ್ದರು, ಅಲ್ಲಿ ಕಚೇರಿ ಎಲ್ಲ ಮಾಡಿದ್ರು ಕಳೆದ ಬಾರಿ. ಅವ್ರ ಮಗುವಿಗೆ 1 ವರ್ಷದ 2 ವರ್ಷವಾಯಿತು ಹಬ್ಬ, ಬರ್ತ್ಡೇ ಸೆಲೆಬ್ರೇಷನ್. ಅವರು ನನ್ನನ್ನು ಕರೆದಿದ್ದರು, ನಾನು ಹೋದೆ. ಅಲ್ಲಿ ಏನಾಗಿದೆ, ಒಂದು ಮಡಿ ಪಂಕ್ತಿ, ಒಂದು ಮೈಲಿಗೆ ಪಂಕ್ತಿ, 2 ಪಂಕ್ತಿ ವಿಭಾಗ ಮಾಡಿದೆ. ಮಡಿ ಪಂಕ್ತಿಯಲ್ಲೆಲ್ಲ ಆಚಾರ್ಯಗಳಿಗೆ, ಮೈಲಿಗೆ ಪಂಕ್ತಿಯಲ್ಲಿ ಅವರ ಫ್ರೆಂಡ್ಸು, ಸಂಗೀತಗಾರರು, ಸಿನಿಮಾದವರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಮೈಲಿಗೆ ಪಂಕ್ತಿ ಅಂತ. ನನ್ನ ಹತ್ರ ಕೇಳಿ, ಅಲ್ಲಿ ಒಬ್ಬರು ಯಾರೋ ಮಡಿಯವ್ರದ್ದು, ಹೌದೌದು ನಮಗೆ ಮಡಿ ಪಂಕ್ತಿ ಮೇಲಿನಿಂದ ಒಂದು ಸಾಲು ಹಾಕಿ ಇದ್ರು. ನನ್ನ ಹತ್ರ ಬಂದರು ವಿದ್ಯಾಭೂಷಣರು, ಆಚಾರ್ಯ ನಿಮಗೆ ಎಲ್ಲಿ ಹಾಕೋಣ? ನಾನು ಹೇಳಿದೆ, ಎಲ್ಲಿ ಬೇಕಾದ್ರೆ ಹಾಕಿ, ಎಲ್ಲಿ ನೀವು ಹಾಕಿದರೂ ನಾನು ಕೂತ ಪಂಕ್ತಿ ಮಡಿ ಆಗುತ್ತೆ. ಮಡಿ ಪಂಕ್ತಿ ನಾನು ಕೊಡೋದಲ್ಲ, ನಾನು ಕೂತ್ರೆ, ಯಾಕೆಂದರೆ ಒಬ್ಬ ಜ್ಞಾನಿ ಕೂತ್ರೆ ಇಡೀ ಪಂಕ್ತಿ ಮಡಿ ಆಗುತ್ತೆ ಅಂತ ಶಾಂತ ಹೇಳ್ತಾರೆ. ಮತ್ತು ನಾನು ಕೂತ್ರೆ ಯಾಕೆ ಮಡಿ ಆಗೋಲ್ಲ? ಸೊ ಪಂಕ್ತಿ ಮಡಿ, ಅವ್ರಿಗೆ ಪಾಪ ನಾಚಿಕೆ ಆಯ್ತು ಎದ್ಬಿಡೋದು. ಅದೇ ಈ ರೀತಿಯ ಕಾನ್ಸೆಪ್ಟು ನಮಗೆ ಬೆಳೆಸಬೇಕಂತ. ಜ್ಞಾನ ಅನ್ನೋದು ದೊಡ್ಡ ಮಡಿ. ವಿದ್ಯಾಮಾನ್ಯ ತೀರ್ಥರ ಹೆಸರು ನೀವು ಕೆಲವರಾದರೂ ಕೇಳಿರ್ಬೋದು. ಬಹಳ ವಿಚಿತ್ರ ವ್ಯಕ್ತಿ ಅವರು. ಒಂದು ಸರ್ತಿ ಅವರು ಒಂದು ಕಟ್ಟಡ ಕಟ್ಟುವುದು, ಶಿಲಾನ್ಯಾಸ, ಅದಕ್ಕೆ ನನಗೆ ಕಾರ್ ಕಳಿಸಿದ್ರು ಬಾ ಅಂತ. ನಾನು ಹೋದೆ. ವಿಚಿತ್ರ ಇದು. ಅಲ್ಲಿ ಎಲ್ಲ ಸ್ನಾನ ಮಾಡಿ, ನಾನು ಬೆಳಿಗ್ಗೆ ಕಾರ್ ಕಳಿಸಿದ್ರು, ನಾನು ಎದ್ದದ್ದಷ್ಟೇ, ಸ್ನಾನ ಮಾಡಿರಲಿಲ್ಲ, ಹಂಗೆ ಹಾಕ್ಕೊಂಡೇ ಬಂದೆ. ಅಲ್ಲಿ ಬಂದ ತಕ್ಷಣ ಏನೋ ದಾನ ಕೊಡಬೇಕು ಅಂತ, ಶಿಲಾನ್ಯಾಸಕ್ಕಿಂತ ಮುಂಚೆ. ಅಲ್ಲೆಲ್ಲ ಅಷ್ಟಮಠದ ಪಂಡಿತರು ಶಾಲೆ ಹಾಕ್ಕೊಂಡು ಸ್ನಾನ ಮಾಡಿ ಎಲ್ಲ ಕೂತಿದ್ರು. ಅವರು ನನ್ನನ್ನು ಬಾ ಅಂತ ಕರೆದು, ನಾನು ಹೇಳಿದೆ, ಸ್ವಾಮಿ ನಾನು ಹಂಗೆ ಹಾಕ್ಕೊಂಡಿದ್ದೇನೆ, ನಾನು ಸ್ನಾನ ಮಾಡಿಲ್ಲ, ನಿಮ್ಮ ಹತ್ರ ದಕ್ಷಿಣೆ ತಗೊಳ್ಳುವ ಆಸೆಯಿಂದ ಪಟ್ಟೆ ಬಡಿ ಉಟ್ಕೊಂಡು ಬಂದವರು ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಡಿ ಅಂತ. ಏನಿಲ್ಲ, ಜ್ಞಾನಿಗಳು ಯಾವತ್ತೂ ಮಾಡಿ ಬಾ ಅಂತ ನನಗೆ ಕೊಟ್ಟರು. ಅದ ನೋಡಿ, ಒಬ್ಬ ಜ್ಞಾನಿಗಳಿಗೆ, ಜ್ಞಾನಿ ಯಾವತ್ತೂ ಮಡಿ, ಅವರು ಸ್ನಾನ ಕೂಡ ಮಾಡಬೇಕಾಗಿ. ಇದು ವಿದ್ಯಾಮಾನ್ಯರು ಹೇಳಿದ ಮಾತು. ನಮಗೆ ಇಂತಹ ನಿಜವಾದ ಮಡಿ ಅಂದರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಕೃಷ್ಣ ಗೀತೆಯಲ್ಲಿ ಹೇಳಿದ್ದದು. ನಾವು ನಾಲೆಜ್ಗೆ ಅದೇ ದ್ವಿಜ ಗುರು ಪ್ರಾಜ್ಞ ಪೂಜನ. 3ನೇದ್ದು ಮಡಿ ಅಂದರೆ ಇದಾಯ್ತಲ್ಲ, ಅದರ ಜೊತೆಗೆ ಸ್ವಚ್ಛತೆ. ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ ಅಷ್ಟು ಮಡಿ. ನಾವು ಕೊಳಕು ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ನೀರು ಚೆಲ್ಕೊಂಡು ಕೆಸರು ಮಾಡಿಕೊಂಡು ಮಡಿ ಧಾರಾಡದಲ್ಲಿ ಏನು ಬಂತು? ಆ ಸ್ವಚ್ಛತೆ ಅನ್ನೋದು 2ನೇ ಮಡಿ. ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ. 3ನೇದ್ದು ಪ್ರಾಮಾಣಿಕತೆ ಮಡಿ. ನೋಡಿ, ನಾವು ಒಬ್ಬ ಉಪನ್ಯಾಸಕನನ್ನು ಕರಿತೀವಿ, ಏನೋ ಅವನು ಉಪನ್ಯಾಸ ಯಾಕೆ ಕರೆದದ್ದು ಅಂದರೆ ಅವನಿಂದ ಏನೋ ಡೊನೇಷನ್ ತಗೋಬೇಕು, ಯಾರೋ ದೊಡ್ಡ ಅಧಿಕಾರಿ ಅಥವಾ ಮಿನಿಸ್ಟರು ಅವನು ಕರಿತೇವೆ. ಅವನಿಗೆ ಸರಿ ಓದ್ಲಿಕ್ಕೆ ಬರೋಲ್ಲ, ಬರ್ಕೊಂಡು ಬಂದದ್ದಲ್ಲ. ನಮ್ಮ ಒಬ್ಬರು ಮಿನಿಸ್ಟ್ರು ಮೊನ್ನೆ ಬೆಂಗಳೂರಿನಲ್ಲಿ ವಾಲ್ಮೀಕಿ ಜಯಂತಿ ದಿವಸ ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳು ಒಂದು ಭಾಷಣ ಹೊರಟುಬಿಟ್ರು. ಇಲ್ಲಿಗೂ ಬಂದಿದ್ದಾರೆ ಅವರು. ಅವರಿಗೆ ಮಹಾಭಾರತವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳು ಅಂತ. ಇಂಥವ್ರನ್ನೆಲ್ಲ ಕರಿತೇವೆ, ಯಾಕೆಂದರೆ ನಮಗೇನೋ ಸ್ಯಾಂಕ್ಷನ್ ಆಗಬೇಕಲ್ಲ ಗೌರ್ಮೆಂಟ್ನಿಂದ. ಆದರೆ ಅದಕ್ಕೆ ನಾವು ಟೀಕೆ ಮಾಡೋಲ್ಲ. ಹಾಗೆ ಕೆಲವರು ಬರ್ತಾರೆ, ಅವ್ರು ಡೊನೇಷನ್ಗೋಸ್ಕರ ಕರೀತೇವೆ, ಅವ್ರು ಕೆಟ್ಟದಾಗಿ ಭಾಷಣ ಮಾಡ್ತಾರೆ. ಅದು ನಾವೇನು ಹೇಳಬೇಕು? ಅಮೋಘ ಭಾಷಣ ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಹೇಳಬೇಕು. ಉಪಾಯ ಅದನ್ನು ಹೇಳೋದು.
ಆರ್ಜವಂ ಅಂದರೆ ನಮ್ಮ ಮನಸ್ಸಲ್ಲಿ ಇರೋದೊಂದು ಬಾಯಲ್ಲಿ ಹೇಳೋದೊಂದು, ಇದಲ್ಲ ಸ್ಟ್ರೈಟ್ ಫಾರ್ವರ್ಡ್ನೆಸ್. ನಿನಗೆ ಇದು ಸಾಧ್ಯವಿಲ್ಲ ಇವತ್ತಿನ ನಮಗೆ ಸೋಕಾಲ್ಡ್ ಸಿವಿಲೈಸೇಷನ್ ಅಂದರೆ ಮನಸ್ಸಲ್ಲಿರೋದೊಂದು ಆಡೋದೊಂದೇ. ಮನೆ ಬರ್ತಾರೆ ಯಾರೋ, ಅಯ್ಯೋ ಯಾಕಪ್ಪ ಬಂದರು, ನಮ್ಮ ಮನೇಲಿ ನಮ್ಮ ಪ್ರಾಬ್ಲಮ್ಮೇ ನಮಗೆ ಅಂತ ಒಳಗೆ ಅಂದ್ಕೊಳ್ತೇವೆ. ಹೊರಗಿಂದ ನೀವು ಬಂದ್ರಿ, ತುಂಬ ಸಂತೋಷ ಆಯಿತು, ನಿಮ್ಮ ಪಾದದ ಹುಳಿ ನಮ್ಮ ಮನೆಗೆ ಬಿತ್ತಲ್ಲ, ಪವಿತ್ರ ಆಯಿತು, ಬೇಕಾ ಈ ನಾಟಕ ಕಂಪನಿ? ಈ ನಾವು ಮಾತಾಡೋದೇ ಹಾಗೆ. ಯಾಕೆಂದರೆ ಅವ್ರಿಗೆ ಮುಖಕ್ಕೆ ಹೋಗಿ ನಮಗೆ ನೀವು ಬರೋದು ಇಷ್ಟ ಇಲ್ಲ, ಹೊರಟೋಗಿ ಅಂತ ಹೇಳಲಿಕ್ಕಾಗತ್ತಾ? ಸೊ ಇದನ್ನೇ ಪ್ರಾಮಾಣಿಕತೆ, ಒಳಗೊಂದು ಹೊರಗೊಂದು ಜೀವನದಲ್ಲಿ ಮಾಡಬೇಡ. ಬಿ ಸ್ಟ್ರೈಟ್ ಫಾರ್ವರ್ಡ್. ಅದು ಒಂದು ತಪಸ್ಸು. ನೋಡಿ, ಇದಕ್ಕೇನು ಕಾಡಿಗೆ ಓಡಿ ಹೋಗಬೇಕಲ್ಲ. ಕೃಷ್ಣ ಹೇಳುವ ತಪಸ್ಸು ನಾಗರಿಕನಾಗಿ ಚೆನ್ನಾಗಿ ಬದುಕುವುದಕ್ಕೆ ಬೇಕಾದ ಒಂದು ಸಾಧನೆ. ಇದು ಸೈಕೋಥೆರಪಿ. ಕೃಷ್ಣ ಅರ್ಜುನನಿಗೆ ಮೊದಲು ಸೈಕೋಥೆರಪಿ ಮಾಡಿದ. ಅವನು ಯುದ್ಧರಂಗದಲ್ಲಿ ಹೇಡಿಯಾಗಿ ಬಿಲ್ಲು ಚೆಲ್ಲಿ ಕೂತರೆ ಅವನಿಗೆ ಸೈಕೋಥೆರಪಿ ಮಾಡಿ ಯುದ್ಧ ಮಾಡಿಸ್ತಾನೆ. ಸೊ ಇಡೀ ಭಗವದ್ಗೀತೆ ಅದು ಸೈಕಾಲಜಿ. ಇಲ್ಲಿ ಹೇಳ್ತಾನೆ ಆರ್ಜವಂ ಶೌಚಂ, ಆಮೇಲೆ ಬ್ರಹ್ಮಚರ್ಯಂ ಅಹಿಂಸಾಚ. ಇನ್ನೊಂದು ನೀವು ದೈಹಿಕವಾಗಿ ಮಾಡುವಂತಹದ್ದು ಬ್ರಹ್ಮಚಾರಿಯಾಗೂ ಅಹಿಂಸೆಯನ್ನು ಪಾಲಿಸು. ಇಷ್ಟೇ ದೈಹಿಕ ತಪಸ್ಸು ಅಂದರೆ. ಅವು ಕಾಡಿಗೆ ಹೋಗಿ ಶೀರ್ಷಾಸನ ಮಾಡಿ ಮರದಲ್ಲಿ ಜೋತಾಡಿ ತಪಸ್ಸು ಏನು ಮಾಡಬೇಡಿ ಅಂತ ನೀವು ಬ್ರಹ್ಮಚರ್ಯ ಅಂದರೆ ಸೆಲಿಬಸಿ ಅಂದರೆ ಅವನು ಹೇಳ್ತಾನೆ ಕಂಟ್ರೋಲ್ ಓವರ್ ಸೆಕ್ಸ್. ಸ್ವಚ್ಛ ಬ್ರಹ್ಮಚರ್ಯ ಅಂದರೆ ಸೆಕ್ಸನ್ನು ತ್ಯಾಗ ಮಾಡುವುದಲ್ಲ ಕೃಷ್ಣನ ಪ್ರಕಾರ. ಸೆಕ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಸ್ವಚ್ಛಂದತೆ ಬೇಡ. ನೀನು ಮದುವೆ ಆಗಿದ್ದರೆ ನಿನ್ನ ಸೆಕ್ಸು ನೀನು ಮದುವೆಯಾದ ಹೆಂಡತಿಯ ಜೊತೆಗೆ ಸೀಮಿತವಾಗಿರಲಿ, ಊರಿನಲ್ಲೆಲ್ಲ ಮೇಯ್ಬೇಡ, ಅಷ್ಟೇ ಹೇಳೋದು ಅವನು. ಸೆಕ್ಸ್ ಬೇಡ ಅಂತ ಹೇಳೋಲ್ಲ. ಅಂದ ಅವತ್ತು ನಿಯಂತ್ರಣದಲ್ಲಿ ನಿನ್ನ ಸೆಕ್ಸನ್ನು ಇಟ್ಟುಕೋ, ಅದು ಬ್ರಹ್ಮಚರ್ಯ. ಅಹಿಂಸಾ ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ಬದುಕು. ನಾವು ಪ್ರತಿಯೊಂದು ಕ್ರಿಯೆಯನ್ನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ, ಇನ್ನೊಬ್ಬರಿಗೆ ಭಾರವಾಗಿ, ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಆದಷ್ಟು ಅವರಿಗೆ ಇನ್ನೊಬ್ಬರಿಗೆ ಅಂದರೆ ಹಿಂಸೆ ಅಂದರೆ ಏನು, ಹೊಡೆಯೋದು ಬಡಿಯೋದು ಅಷ್ಟೇ ಹಿಂಸೆ ಅಲ್ಲ. ಎಲ್ಲಕ್ಕಿಂತ ದೊಡ್ಡ ಹಿಂಸೆ ಇನ್ನೊಬ್ಬನ ಮಾತಿನಿಂದ ಕೊಲ್ಲುವುದು. ಒಂದು ಕೆಟ್ಟ ಮಾತನ್ನ ಒಯ್ದು ಬಿಟ್ಟರೆ ಅವ್ರು ಹೇಳ್ತಾರೆ, ಅವ್ರು ಹೀಗೆ ಹೇಳಿಬಿಟ್ರು ಸತ್ರು ನಾನು ಮರೆಯೋಲ್ಲ ಅಂತಾರೆ. ನೋಡಿ, ನೀವು ಪೆಟ್ಟು ಕೊಟ್ಟರೆ ಆ ಗಾಯ ಆದರೂ ಕೂಡ ಅದಕ್ಕೆ ಡಾಕ್ಟರ್ ಆಯಿಂಟ್ಮೆಂಟ್ ಇದೆ. ಮನಸ್ಸಿಗೆ ಗಾಯ ಆದರೆ ಯಾವ ಡಾಕ್ಟರ್ ಹತ್ರ ಆಯಿಂಟ್ಮೆಂಟ್ ಇಲ್ಲ ಅದಕ್ಕೆ. ಅದು ಹೌದು, ಸತ್ರು ಮರೆಯೋಲ್ಲ ಅಂತಾರೆ. ಆ ರೀತಿ ಇನ್ನೊಬ್ಬರಿಗೆ ನೋವಾಗುವಂತಹ ಬದುಕು ನಮಗಾಗಬಾರ್ದು. ಯಾರನ್ನು ಅಹಿಂಸಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನ ಭೀಷ್ಮಾಚಾರ್ಯ ಹೇಳಿದ್ದು ಭಾರತದಲ್ಲಿ. ಧರ್ಮ ಅಂದರೆ ಏನು ಅಂದರೆ ಅಹಿಂಸಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನಂ ಕೃತಂ. ಇಡೀ ಜಗತ್ತು ಅಹಿಂಸೆಯಿಂದ, ಒಬ್ಬರಿಗೊಬ್ಬರು ಹಿಂಸೆ ಮಾಡದೆ ಪ್ರೀತಿಯಿಂದ ಬದುಕಬೇಕು ಅನ್ನೋದಕ್ಕೋಸ್ಕರ ಧರ್ಮ ಇರೋದು. ಅದು ಬಿಟ್ಟು ಬೇರೆ ಆ ಧರ್ಮಕ್ಕೆ ಅರ್ಥವೇ ಇಲ್ಲ. ಯಹ ಸ್ಯಾದ್ ಅಹಿಂಸಾ ಸಂಪೃಕ್ತ ಸ ಧರ್ಮ. ಯಾವುದರಿಂದ ಸಮಾಜದಲ್ಲಿ ಅಹಿಂಸೆ ಎಸ್ಟಾಬ್ಲಿಷ್ ಆಗುತ್ತೋ ಅದು ಧರ್ಮ. ನೋಡಿ, ಈಗ ಏನಾಗಿದೆ ಅಂದರೆ ಧರ್ಮಕ್ಕೋಸ್ಕರ ಹಿಂಸೆ, ಟೆರರಿಸಂ ಶುರುವಾಗಿದೆ. ಧರ್ಮಕ್ಕೋಸ್ಕರ ಇದ್ದವ್ರನ್ನ ಕೊಲ್ಲೋದು. ರವೀಂದ್ರನಾಥ್ ಠಾಗೋರ್ ಒಂದು ಮಾತು ಹೇಳಿದರು, ಟು ಟಿರನೈಸ್ ಫಾರ್ ದ ಕಂಟ್ರಿ ಈಸ್ ಟು ಟಿರನೈಸ್ ಟು ದ ಕಂಟ್ರಿ. ಹಾಗೆ ಇದು ಟು ಟಿರನೈಸ್ ಫಾರ್ ದ ರಿಲಿಜನ್ ಈಸ್ ಟು ಟಿರನೈಸ್ ಟು ದ ರಿಲಿಜನ್. ನಾವು ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ಧರ್ಮಕ್ಕೆ ಹಿಂಸೆ, ಧರ್ಮನಾಶ. ಆದರೆ ಇವತ್ತು ದೊಡ್ಡ ಟ್ರೆಂಡ್ ಅದು, ಇಡೀ ವಿಶ್ವಾದ್ಯಂತ ಧರ್ಮಕ್ಕೋಸ್ಕರ ಹಿಂಸೆ. ಅದೇ ತಾಲಿಬಾನಿಸಂ, ಅದು ಎಲ್ಲ ಕಡೆಗೆ ವ್ಯಾಪಿಸ್ತಾ ಇದೆ. ಕೃಷ್ಣ ಹೇಳಿದ ಹಿಂಸೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಧರ್ಮ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಈಗ ಆನೆಯ ಹೆಜ್ಜೆ ಉಂಟಲ್ವ, ಯಥಾ ಗಜಪದೇನ್ಯಾನಿ ಪದಾನ್ಯಂತರ್ಭವ. ಯಾವ ಪ್ರಾಣಿಯ ಹೆಜ್ಜೆ ಆದರೂ ಆನೆ ಹೆಜ್ಜೆ ಒಳಗೆ ಅಂತರ್ಭಾವ ಆಗುತ್ತೆ. ಹಾಗೆ ಎಲ್ಲ ಧರ್ಮವು ಅಹಿಂಸೆ ಒಳಗೆ ಅಂತರ್ಭಾವ ಆಗುತ್ತೆ. ಅಹಿಂಸೆ ಅಂದರೆ ಆನೆ ಹೆಜ್ಜೆ. ಅದನ್ನು ಬಿಟ್ಟು ಧರ್ಮವೇ ಇಲ್ಲ. ಅದು ಎಲ್ಲ ಧರ್ಮಗಳ ಮೂಲಭೂತ ಕಾನ್ಸೆಪ್ಟು ಅಂತ ಹೇಳ್ತಾನೆ ಕೃಷ್ಣ. ಅದು ಅದರಿಂದ ಬ್ರಹ್ಮಚರ್ಯಂ ಇದಿಷ್ಟೇ ದೈಹಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ಬದುಕು. ಬ್ರಹ್ಮಚರ್ಯವೂ ಅಷ್ಟೇ. ಇನ್ನೊಂದು ಹೆಣ್ಣಿಗೆ ಹಿಂಸೆ ಕೊಡೋದೇ ಇವನು ಬ್ರಹ್ಮಚರ್ಯ ಕಳ್ಕೊಂಡ್ರೆ. ಎಷ್ಟು ನಮ್ಮ ದೇಶದಲ್ಲಿ ಇವತ್ತು ಭಾರತದಲ್ಲಿ ಪ್ರತಿದಿನ ಇದೇ ಸುದ್ದಿ. ಬೆಳಗಾದ ಎದ್ದರೆ ಪೇಪರ್ನಲ್ಲಿ ಏನು ಅಂದರೆ ಎಲ್ಲೋ ಒಂದು ಎಲ್ಲಿ ತನಕ ಆಗಿದೆ ಗೊತ್ತಾ, ಭಯಾನಕ ಅಂದರೆ ಶಾಲೆಯ ಟೀಚರ್ಸು ಅವ್ರಿಗೆ ವಯಸ್ಸಾದ ಮೇಲೆ ರೇಪ್ ಮಾಡಲಿಕ್ಕಾಗೋಲ್ಲ. 8-9 ವರ್ಷದ ಮಕ್ಕಳನ್ನು, ಎಲಿಮೆಂಟ್ರಿ ಹೈಯರ್ ಎಲಿಮೆಂಟ್ರಿ ಶಾಲೆಯ ಮಕ್ಕಳನ್ನು ರೇಪ್ ಮಾಡೋದು ಅಧ್ಯಾಪಕರೇ. ಈ ಮಟ್ಟಕ್ಕೆ ನಮ್ಮ ಸಂಸ್ಕೃತಿ ಇಳೀತಾ ಇದೆ. ಅವನು ಏನು ಮಾಡಲಿಕ್ಕಾಗ್ತಾ ಇಲ್ಲ. ದಿನ ಪೇಪರ್ನಲ್ಲಿ ಸುದ್ದಿ ಬರ್ತಾ ಇದೆ. ಅದಕ್ಕೆ ಅಂತ ಕೃಷ್ಣ ಮೊದಲು ಹ್ಯಾವ್ ಕಂಟ್ರೋಲ್ ಓವರ್ ಸೆಕ್ಸ್. ಸೆಕ್ಸು ಅನ್ನೋದು ಮನುಷ್ಯನಿಗೆ ಬೇಕಾದ ವಸ್ತು.
ಅದರ ಸ್ವಚ್ಛಂದತೆ ಅಲ್ಲ. ಅದಕ್ಕೊಂದು ಲಿಮಿಟೇಷನ್ ಇಲ್ಲದೆ ಇದ್ದರೆ ಅದು ಮೂರ್ಖತನ ಆಗುತ್ತೆ, ಅದು ಹುಚ್ಚುತನ ಆಗುತ್ತೆ. ಇದು ಇಷ್ಟೇ ಅವನು ಶಾರೀರಂ ತಪಃ. ದೈಹಿಕವಾಗಿ ಮಾಡಬೇಕಾದ್ದು ದೊಡ್ಡವರಿಗೆ ಗೌರವ ಕೊಡು, ನೈರ್ಮಲ್ಯವನ್ನು ಕಲಿ, ನೇರ ನಡೆಯನ್ನು ಕಲಿ, ಬ್ರಹ್ಮಚರ್ಯ ಪಾಲಿಸು, ಹಿಂಸೆ ಮಾಡಬೇಡ. ಇಷ್ಟೇ, ಇದು ತಪಸ್ಸು. ಇನ್ನು ವಾಂಗ್ಮಯ ತಪಸ್ಸು ಅಂದರೆ ಏನು ನೋಡಿ, ಬಹಳ ಅದ್ಭುತ. ಅವನು ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ, ಅನುದ್ವೇಗಕರಂ ವಾಕ್ಯಂ ಪ್ರಿಯಹಿತಂಚಯತ್. ಅವನು ಹೇಳ್ತಾನೆ ಅನುದ್ವೇಗಕರಂ, ಯಾವತ್ತೂ ಕೂಡ ನಾವು ಇನ್ನೊಬ್ಬರಿಗೆ ನೋವಾಗುವಂಥ ಚುಚ್ಚು ಮಾತುಗಳನ್ನು ಆಡಬಾರದು. ಅದು ಹಿಂಸೆಯೇ. ಅದೊಂದು ಮಾತಿನಲ್ಲಿ ಇನ್ನೊಬ್ಬರಿಗೆ ಚುಚ್ಚುವುದು ಅದು ಬಹಳ, ಅದರಲ್ಲಿ ಪ್ರತಿಯೊಬ್ಬರಿಗೆ ಅವರವರ ಭಾಷೆಯಲ್ಲಿ ಹೇಳ್ತಾರೆ ಅವನು ಒಳ್ಳೆ ಒಗ್ಗರಣೆ ಹಾಕಿದೆ ಅಂತ. ಅಡುಗೆಯವನಾದರೆ ಒಗ್ಗರಣೆ ಹಾಕ್ತಾನೆ, ಇನ್ನು ಏನಾರು ಅವರವರ ಭಾಷೆಯಲ್ಲಿ ಒಂದು ಇನ್ನೊಬ್ಬನಿಗೆ ನೋವಾಗುವಂತೆ ಮಾತಾಡುವಂಥದ್ದು ಅವನು ತುಂಬ ಜನರಿಗೆ ಒಂದು ಅಭ್ಯಾಸ. ಅವನು ನೋವು ಅನುಭವಿಸಬೇಕು, ಖುಷಿ ಪಡೋದಿದು. ಅವನು ಹೇಳ್ತಾನೆ ಯಾವತ್ತೂ ಇನ್ನೊಬ್ಬರಿಗೆ ಉದ್ವೇಗವಾಗುವ ರೀತಿಯಲ್ಲಿ ಮಾತನಾಡಬೇಡ. ಅವನ ಪ್ರಿಯ ಹಿತಂಚ, ಅದು ಬಹಳ ಕಷ್ಟ. ಇನ್ನೊಬ್ಬರಿಗೆ ಪ್ರಿಯವಾದ ಮಾತಾಡು ಮತ್ತು ಹಿತವಾದ ಮಾತಾಡು ಅಂತ ಹೇಳ್ತಾನೆ. ಸತ್ಯಂ ಪ್ರಿಯ ಹಿತಂಚ, ನೀನು ಸುಳ್ಳು ಆಡಬಾರದು, ಪ್ರಿಯವಾದ್ದನ್ನು ಆಡಬೇಕು, ಹಿತವಾದ್ದನ್ನು. ಯಾವುದು ಸತ್ಯವೋ ಅದು ಪ್ರಿಯ ಆಗಿರೋದಿಲ್ಲ ಕೇಳಲಿಕ್ಕೆ. ನೀವು ಇಂದ್ರ, ನೀವು ಚಂದ್ರ ಅಂದರೆ ಖುಷಿ ಆಗುತ್ತೆ, ಅದು ಸುಳ್ಳಿರುತ್ತೆ. ಅದು ಸತ್ಯ ಹೇಳಿದರೆ ಬೇಜಾರಾಗುತ್ತೆ. ಅವನು ಹೇಳ್ತಾನೆ ಅದು ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತು ಸಿಕ್ಕಿದರೆ ಆಡು, ಇಲ್ಲದಿದ್ದರೆ ಆಡಬೇಡ. ಆದರೆ ತಮಾಷೆ ಏನು ಗೊತ್ತುಂಟ, ಕೃಷ್ಣನ ಕೆಲವು ಸಂಗತಿಗಳೇ ಅದ್ಭುತ. ಸತ್ಯ ಅಂದರೆ ಏನು ಅಂತ ಕೇಳಿದರೆ ನಾವು ಇದ್ದದ್ದಿದ್ದ ಹಾಗೆ ಹೇಳೋದು ಅಂತ ಹೇಳ್ತೇವೆ. ಕೃಷ್ಣ ಅಲ್ಲ, ಇದ್ದದ್ದಿದ್ದ ಹಾಗೆ ಹೇಳೋದು ಸತ್ಯ ಅಲ್ಲ. ಬಹಳ ಅದ್ಭುತ ಅವನದು. ಏನಂದರೆ ಈಗ ಒಬ್ಬ ಮನುಷ್ಯ ರಾತ್ರಿ ಮಧ್ಯರಾತ್ರಿ ನಿಮ್ಮ ಮನೆಗೆ ಬರ್ತಾನೆ, 12 ಗಂಟೆ ರಾತ್ರಿ ಎಲ್ಲೋ ಟ್ರಾವೆಲ್ ಮಾಡಿಕೊಂಡು ಟ್ರೈನ್ನಲ್ಲಿ ಹಸಿದುಕೊಂಡು ಬರ್ತಾನೆ. ಆವಾಗ ನೀವು ನೀವು ಮನೆಯಲ್ಲಿ ಊಟ ಮಾಡಿ ಪಾತ್ರೆ ತೊಳೆದು ಮಲಗಲಿಕ್ಕೆ ಸಿದ್ಧ ಆಗಿರುತ್ತೆ. ಅವ ಬಂದವಂತ ಕೇಳಬೇಕಲ್ಲ ಊಟ ಆಯ್ತಾ ಅಂತ. ಅವನಿಗೆ ಊಟ ಆಗಿರೋದಿಲ್ಲ. ಅವನು ಸತ್ಯ ಹೇಳಿದರೆ ಇಲ್ಲ ಊಟ ಆಗಲಿಲ್ಲ, ಹಸಿವಾಗ್ತಾ ಇದೆ, ಬೇಗ ಅಡುಗೆ ಮಾಡಿ ಹಾಕಿ ಅಂತ ಹೇಳಿದ್ರೆ ಸತ್ಯ. ದೊಡ್ಡ ಹಿಂಸೆ ಅಲ್ವಾ? ಬೆಳಗಾತ ಎದ್ದು ನೀವೇ ಹೇಳ್ತೀರ, ಆ ಒಂದು ಪ್ರಾಣಿ ಬಂತ್ರಿ ರಾತ್ರಿ 12 ಗಂಟೆಗೆ ಹಸಿವಾಗುತ್ತೆ, ಹಸಿವು ಊಟ ಆಗಲಿಲ್ಲ ಅಂತ ಹೇಳಿ ಬೆಳಗಿನ ತನಕ ಜಾಗರ, ಯಾಕೆ ಬಂತು ಆ ಸತ್ಯ ಹೇಳಿದರೆ ಶಾಪ ಹಾಕ್ತೇವೆ. ಆ ಮನುಷ್ಯ ಇಲ್ಲಪ್ಪ ಊಟ ಗಿಟ ಎಲ್ಲ ಆಗಿದೆ, ಒಂದು ಚಾಪೆ ಕೊಡಿ ಮಲಗಲಿಕ್ಕೆ ಬಂದದ್ದು ಅಂದರೆ ಮರುದಿವ್ಸ ಬೆಳಿಗ್ಗೆ ಹಿಡಿದು ನಾವು ಏನ್ರಿ ಆತ ಊಟ ಮಾಡಿರಲಿಲ್ಲ ಅಂತ, ಆದರೂ ಕೂಡ ಊಟ ಆಗಿದೆ ಅಂತ ಹೇಳಿ ಮಲಗಿಬಿಟ್ಟು ಹೊರಟೋಗ್ಬಿಟ್ಟ. ಖುಷಿ ನಮಗೆ, ಅಪ್ರಿಷಿಯೇಟ್ ಅಂದರೆ ಸುಳ್ಳು ಹೇಳಿ ಒಳ್ಳೆಯವನಾಗಲಿಕ್ಕೆ ಬರುತ್ತೆ. ಕೃಷ್ಣ ಹೇಳ್ತಿದ್ದು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು. ನೀನು ಸುಳ್ಳು ಹೇಳುವುದರಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವುದಾದರೆ ಸುಳ್ಳು ಹೇಳಬಾರ್ದು. ಅಂದರೆ ಇನ್ನೊಬ್ಬರಿಗೆ ಟೊಪ್ಪಿ ಹಾಕುವ ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ಉಪಕಾರ ಆಗುವ ಸುಳ್ಳು ಹೇಳುತ್ತಾನೆ ಕೃಷ್ಣ. ಅದೇ ಅದ್ಭುತ ನೋಡಿ. ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾಗ ಅಶ್ವತ್ಥಾಮ ಸತ್ತ ಅಂತ ಹೇಳೋದು ಕೃಷ್ಣನೇ ಹೇಳಿದ್ದು. ಏನ್ರಿ ಕೃಷ್ಣ ಸುಳ್ಳು ಹೇಳಿಕೊಟ್ಟ? ಕೃಷ್ಣ ಎಂದೂ ಸುಳ್ಳು ಹೇಳೋಲ್ಲ. ಅವನು ಸುಳ್ಳು ಹೇಳಿದರೆ ಅದರ ಹಿಂದೆ ಒಂದು ಸತ್ಯ ಇರುತ್ತೆ. ಸತ್ಯಕ್ಕೋಸ್ಕರ ಹೇಳುವ ಸುಳ್ಳು ಸುಳ್ಳಲ್ಲ, ಅದು ಸತ್ಯ. ಅದು ಯಾಕೆಂದರೆ ಅಹಿಂಸೆಗೋಸ್ಕರ ಮಾಡುವ ಹಿಂಸೆ ಅದು ಹಿಂಸೆ ಅಲ್ಲ, ಅಹಿಂಸೆ. ಈಗ ಒಂದು ದನ, ಒಂದು 100 ದನಗಳು, ಒಂದು ಹುಲಿ. ಆ ಹುಲಿ ಕಾಡಿನಲ್ಲಿ ಇರುತ್ತೆ, ದಿನ ಒಂದೊಂದು ದನವನ್ನು ಕೊಲ್ಲುತ್ತೆ. ಆಗ ಒಂದು ಹುಲಿಯನ್ನು ಕೊಂದರೆ 100 ದನಗಳು ಉಳಿತವೆ. ಅದರಿಂದ ಹುಲಿಯನ್ನು ಕೊಲ್ಲುವುದು ಹಿಂಸೆ ಅಲ್ಲ, ಅದು ಅಹಿಂಸೆ. ಯಾಕೆಂದರೆ 100 ಅಹಿಂಸೆಗೆ ಕಾರಣವಾಗುತ್ತೆ, ಒಂದು ಹಿಂಸೆ. ಹಾಗೆ ನೀವು ಒಂದು ಸುಳ್ಳು ಹೇಳುವುದರಿಂದ 100 ಸತ್ಯ ಎಸ್ಟಾಬ್ಲಿಷ್ ಆಗೋದಾದರೆ ಸುಳ್ಳು ಹೇಳಿ. ಈ ಕೃಷ್ಣನ ಡೆಫಿನಿಷನ್ನೇ ಬೇರೆ, ಮಹಾ ಕ್ರಾಂತಿಕಾರಿ ಅವರು. ನೀವು ಸುಳ್ಳು ಹೇಳಿ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋದು ಸುಳ್ಳು ಹೇಳಿ. ಆದ್ದರಿಂದ ಯಾಕೆಂದರೆ ದ್ರೋಣಾಚಾರ್ಯರು ಸಾಯಬೇಕು ಅಲ್ರಿ, ಸಾಯಬೇಕು ಅಂತ ನಿಮ್ಗೆ ಅವರು ಸಾಯಬೇಕು ಅಂತಿದ್ರೆ ಸುಳ್ಳು ಹೇಳೋದ? ನಮಗಲ್ಲ. ಕೃಷ್ಣ ಹೇಳ್ತಾನೆ ದ್ರೋಣಾಚಾರ್ಯ ಒಂದು ದೊಡ್ಡ ತಪ್ಪು ಮಾಡಿದ್ದು ಏನು ಅಂದರೆ ದುರ್ಯೋಧನಿಗೆ ಒಂದು ಮಾತು ಕೊಟ್ಟಿದ್ದು, ನಿನಗೋಸ್ಕರ ನೋಡಿ, ಸಜ್ಜನರಿಗೋಸ್ಕರ ಅಲ್ಲ, ದುರ್ಯೋಧನನಂಥ ಒಬ್ಬ ಮೂರ್ಖನಿಗೋಸ್ಕರ ಅವ್ರು ಯುದ್ಧ ಮಾಡಿ ನಿನಗೋಸ್ಕರ ನಿನ್ನ ಎದುರಾಳಿಗಳಲ್ಲಿ ಕನಿಷ್ಠ ದಿನಕ್ಕೆ 10,000 ಜನರನ್ನು ಕೊಡ್ತೇನೆ. ಕೃಷ್ಣ ಯೋಚನೆ ಮಾಡಿದ, ಈ ಮುದುಕ ಒಂದು ದಿವಸ ಬದುಕಿದ್ರೆ 10,000 ಜನ ಸಾಯ್ತಾರೆ.
2 ದಿವಸ ಬದುಕಿದ್ದಾರೆ. 20 ಹಾಗಾದರೆ ಇವನು ಬದುಕಿದರೆ ಜನಕ್ಕೆ ಅಷ್ಟೇ ಅಲ್ಲ, ಅಷ್ಟು ಕೊಲೆಗಾರ ಆಗ್ತಾನೆ, ಮಹಾಪಾತಕಿಯಾಗಿ ಸಾಯ್ತಾನೆ. ಅವನು ಪಾಪದಿಂದ ಪಾರು ಮಾಡಬೇಕಾದ್ರೆ ಅವನು ಸಾಯ್ಬೇಕು. ಇದು ಕೃಷ್ಣನ ಕಾರುಣ್ಯ. ಅಯ್ಯೋ, ದಿನಕ್ಕೆ 10,000 ಜನ ಕೊಂದು ಮಹಾಪಾಪಿಯಾಗಿ ಯಾವ ನರಕಕ್ಕೆ ಹೋಗ್ಬೇಕು ಆ ಮುದುಕ? ಬೇಡಪ್ಪ, ಅವನು ಸಾಯಿಸಿಬಿಡೋಣ. ಸೊ ಇದು ಅಂದರೆ ಅದರ ಹಿಂದೆ ಇರುವುದು ಕೃಷ್ಣನಿಗೆ ಕೃಪೆ, ಅನುಕಂಪೆ. ಅದಕ್ಕೆ ಅಶ್ವತ್ಥಾಮ ಸತ್ತ ಅಂತ ಹೇಳಿ. ಅದೇ ಧರ್ಮರಾಜ ಎಂದೂ ಸುಳ್ಳು ಹೇಳಿದವನಲ್ಲ. ಅವನಿಗೆ ಒಂಥರ ಅಯ್ಯೋ ಸುಳ್ಳು ಹೇಳಿದ್ರೆ ಪಾಪ ಆಗುತ್ತೆ. ಕೃಷ್ಣ ಹೇಳ್ತಾರೆ, ನೋಡು ಒಂದು ಕೆಲಸ ಮಾಡು, ಏನು ಪಾಪ ಬರುತ್ತೋ ಅದೆಲ್ಲ ಕೃಷ್ಣನಿಗೆ ಬರಲಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು, ನಿನಗೆ ಕಾನ್ಫಿಡೆನ್ಸ್ ಇಲ್ಲಲ್ಲ, ಅದು ನನಗೆ ಬರಲಿ, ನೀನು ಹೇಳು ಅಂತ. ಇದು ಯಾಕೆಂದರೆ ಒಂದು ತಮಾಷೆ. ಮಂಗಳೂರಿನಲ್ಲಿ ಒಂದು ಘಟನೆ ಆಯಿತು. ನಾನು ವಿಷ್ಣು ಸಹಸ್ರನಾಮದ ಬಗ್ಗೆ ಟಾಕ್ ಕೊಟ್ಟಾಗ ಒಂದು ಮಾತು ಹೇಳಿದೆ ನಾನು, ಗಂಡಸರು ಆಫೀಸಿಗೆ ಟೈಮ್ ಆಗುತ್ತೆ, ಪುರುಸೋತಿಲ್ಲ ಅಂತ ವಿಷ್ಣು ಸಹಸ್ರನಾಮ ಹಿಡಿದು ಬಿಟ್ಟಿದ್ದಾರೆ, ನೀವು ಅದನ್ನು ಹೇಳ್ರಿ ಅಂತ ಹೆಣ್ಮಕ್ಳಿಗೆ ಹೇಳಿದೆ ನಾನು. ಸರಿ, ಅದ ನಂತರ ನಾನು ಮಂಗಳೂರಿಗೆ ಹೋದಾಗ ಅಂಗಡಿಯವರು ಹೇಳಿದ್ರು, ಸ್ವಾಮಿ ತುಂಬ ಥ್ಯಾಂಕ್ಸ್. ಏನು, ನಮ್ಮ ಅಂಗಡಿಯಲ್ಲಿ ವಿಷ್ಣು ಸಹಸ್ರನಾಮದ ಪುಸ್ತಕ ಧೂಳು ಇಟ್ಕೊಂಡಿತ್ತು, ಎಲ್ಲ ಹೆಂಗಸರು ತೊಗೊಂಡ್ರು, ಮಾರಿ ಹೋಯಿತು. ಅವ್ರಿಗೆ ಖುಷಿ, ಅವ್ರಿಗೆ ವ್ಯಾಪಾರ, ಎಲ್ಲ ಹೆಂಗಸರು ತೊಗೊಂಡ್ರು, ಮಾರಿ ಹೋಯಿತು, ತುಂಬ ಉಪಕಾರ ಆಯ್ತು ನಿಮ್ಮಿಂದ. ಆಯ್ತಪ್ಪ ಅಂದೆ, ಹೋದೆ. ನನ್ನ ಉಪನ್ಯಾಸ ಇತ್ತು, ಅದು ಮುಗಿಸಿ ಕೆಳಬರುವಾಗ ಒಬ್ಬರು ಹೆಂಗಸು ಕೂತಿದ್ದಾರೆ, ನಿಂತಿದ್ದಾರೆ, ನಾನು ವೆಯ್ಟ್ ಮಾಡ್ತಾ. ವಯಸ್ಸಾದವರು, ಸುಮಾರು 50-60 ವಯಸ್ಸಿನವರು. ಏನಮ್ಮ? ಅಲ್ಲ, ಒಂದು ಸಮಸ್ಯೆ ಆಗಿದೆ. ಏನು? ನಾನು ನೀವು ಹೇಳಿದ್ರಿಂದ ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಶುರು ಮಾಡಿದೆ. ನಮ್ಮ ಪಕ್ಕದ ಮನೆಯ ಆಚಾರ್ಯರು, ನೀನು ವಿಷ್ಣು ಸಹಸ್ರ ಓದಿ ನರಕ ಹೋಗುತ್ತೀಯ ಅಂದರು. ಅದಕ್ಕೆ ನಾನು ಓದೋದು ಬಿಟ್ಬಿಟ್ಟೆ. ಯಾಕೆಂದರೆ ನರಕಕ್ಕೆ ಯಾಕೆ ಹೋಗಬೇಕು, ವಿಷ್ಣು ಸಹಸ್ರ ಓದಿದ್ದು ಬಿಟ್ಬಿಟ್ಟೆ. ನಾನು ಹೇಳಿದೆ, ಅವಾಗಲೂ ಇದೇ ಮಾತು ಹೇಳಿದೆ, ನಾನು ಕೃಷ್ಣನದ್ದೇ ಸ್ಫೂರ್ತಿ. ನೋಡಮ್ಮ, ನೀವು ಯಾರನ್ನು ಪ್ಲೀಸ್ ಮಾಡಲಿಕ್ಕೋಸ್ಕರ ಹೋಗಬೇಡಿ, ಯಾರ ಹತ್ರ ಕೇಳಬೇಡಿ. ನೀವು ನಿಮಗೊಂದು ಸಂಶಯ ಬಂತಲ್ಲ, ವಿಷ್ಣು ಸಹಸ್ರ ಓದಿದ್ರೆ ಪಾಪ ಬರುತ್ತೆ ಅಂತ ಯಾರೊಬ್ಬರು ಹೇಳಿದರು. ಒಂದು ಕೆಲಸ ಮಾಡಿ, ನಾನು ವಿಷ್ಣು ಸಹಸ್ರ ಓದುವುದು ಬನ್ನಂಜಿಯವರು ಹೇಳಿದ್ದರಿಂದ, ಆದ್ದರಿಂದ ವಿಷ್ಣು ಸಹಸ್ರನಾಮ ಓದಿದ್ದರಿಂದ ಏನೇನು ಪಾಪ ಬರುತ್ತೋ ಅದೆಲ್ಲ ಬನ್ನಂಜಿಯವರಿಗೆ ಬರಲಿ ಅಂತ ಹೇಳಿ ನೀನು ವಿಷ್ಣು ಸಹಸ್ರನಾಮ ಓದ್ಬೋದು. ಆವತ್ತಿಂದ ಧೈರ್ಯವಾಗಿ ಓದಲಿಕ್ಕೆ ಶುರು ಮಾಡಿ. ನಾವು ಜನರಿಗೆ ಹೆದರಿಸೋದು, ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಧರ್ಮ ಅಂದರೆ ಭಯ ಹುಟ್ಟಿಸೋದಲ್ಲ, ಭಯ ಪರಿಹಾರ ಮಾಡೋದು. ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದೆ, ಆಮೇಲೆ ಓದಿದ್ದು. ಹಾಗೆ ನಮ್ಮಲ್ಲಿ ಬರೇ ಹೆದರಿಸೋದು, ಅದು ಮಾಡಬಾರ್ದು, ನಮ್ಮಲ್ಲಿ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಏನು ಮಾಡಬಾರ್ದು ಅಂತ ದೊಡ್ಡ ಲಿಸ್ಟ್ ಇದೆ, ಏನು ಮಾಡಬೇಕಂದ್ರೆ ಯಾವುದೂ ಇಲ್ಲ. ಮತ್ತು ಮಾತಿಗೆ ನರಕಾದ್ಯನರ್ಥ ಅಂತ ನಾನು ಹೇಳಿದೆ. ಪ್ರಾಯ ಅವ್ರಿಗೆ ತುಂಬ ಪರಿಚಯ ಇದ್ದ ವಸ್ತು ಇರಬೇಕು. ಯಾಕೆಂದ್ರೆ ನನಗೆ ಗೊತ್ತಿಲ್ಲಪ್ಪ, ನಾನು ಈ ಥರ ಹೋಗಿಲ್ಲ, ಏನು ಹೋಗೋ ಆಲೋಚನೆ ಇಲ್ಲ. ಅವ್ರು ಭಾಳ ಸಲ ಹೋಗಿ ಬಂದಿರಬೇಕು, ಅವ್ರಿಗೆ ಭಾಳ ಇಷ್ಟವಾಗಿರ್ಬೇಕು, ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಏನು ಮಾತಿಗೆ ನರಕಾದ್ಯನರ್ಥ ಅಂತ ಅದನ್ನು ಬಿಟ್ಟು ಬಿಡಿದ್ದಾರೆ. ಹಾಗೆ ಕೃಷ್ಣ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯೇತಂಚೇತ, ಇನ್ನೊಬ್ಬರಿಗೆ ಹಿತವಾದಂಥ ಪ್ರಿಯವಾದ ಸತ್ಯ ಅಂತಂದರೆ ಸಮಾಜಕ್ಕೆ ಹಿತವಾದಂತಹ ಸುಳ್ಳನ್ನು. ಆ ಅಶ್ವತ್ಥಾಮ ಸತ್ತ ಅಂತ ನಾವು ಮಾತು ಕೇಳಿ ದ್ರೋಣಾಚಾರ್ಯ ಶಸ್ತ್ರ ಸನ್ಯಾಸ ಮಾಡಿದರು, ಅವರು ಅವತ್ತು ದೇಹತ್ಯಾಗ ಮಾಡಿದರು. ಆ ಮುದುಕ ಇನ್ನು ಸಾವಿರಾರು ಜನರನ್ನು ಸಾಯಿಸುವುದು, ಸಾವಿರಾರು ಜನರ ಪ್ರಾಣ ಉಳಿಯಿತು. ಆ ಸಾವಿರಾರು ಜನರ ಕೊಲೆಗಡಕೋತನ ಮಾಡಿದ ಪಾಪ ಇವರಿಗೆ ಬರದೆ ಹೋಯಿತು. ಇದು ಕೃಷ್ಣನ ದೃಷ್ಟಿ. ಎಲ್ಲ ಕಡೆ ಹಾಗೆ ಕೃಷ್ಣ ಒಂದು ಕ್ರಿಯೆ ಮಾಡಿದರೆ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರ್ತದೆ. ಮೇಲ್ನೋಟಕ್ಕೆ ಹುಡುಗಾಟ, ಸುಳ್ಳು ಹೇಳಿದ, ಅದು ಮಾಡಿದ, ಇದು ಮಾಡಿದ, ಹೀಗೆ ಆಮೇಲೆ ಅವರಿಂದ ಒಳ್ಳೆಯ ಮಾತಾಡಲಿಕ್ಕೆ ಒಳ್ಳೆಯ ಮಾತೇ ಸಿಗಲಿಲ್ಲ, ಇನ್ನೊಬ್ಬನ ಪ್ಲೀಸ್ ಮಾಡಲಿಕ್ಕೆ ಹೇಳಿದ್ರೆ ಸುಳ್ಳಾಗತ್ತೆ. ಸುಳ್ಳಾಗಿ ಹೇಳಬಾರ್ದು. ಏನು ಮಾಡೋದು ಅಂದರೆ, ನಿನಗೆ ಒಳ್ಳೆಯ ಮಾತು ಸಿಗದಿದ್ರೆ ಮಾತಾಡಬೇಡ. ಅಲ್ಲಿ ಸ್ವಾಮಿ ಬಾಯಿ ಕೊಟ್ಟಿದ್ದಾನೆ, ಅವರು ಮಾತಾಡಬೇಡ ಅಂದರೆ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್. ನಿನಗೆ ಬಾಯಿ ಕೊಟ್ಟಿದ್ದಾನಲ್ಲ, ಗಟ್ಟಿಯಾಗಿ ಗೀತೆ ಓದು, ಇನ್ಯಾರಿಗೂ ಗೀತೆ ಹೇಳು. ಅದನ್ನು ಯಾಕೆ ಬಾಯಿ ಕೊಟ್ಟದ್ದಕ್ಕೆ ದುಃಖ ಪಡಬೇಕು? ಬೇಕಾದಷ್ಟು ಗ್ರಂಥಗಳಿದೆ, ಅದನ್ನು ಓದು, ಅದನ್ನು ಇನ್ನೊಬ್ಬರಿಗೆ ಹೇಳು, ಇನ್ನೊಬ್ಬರಿಗೆ ಕೇಳಿಸು. ಒಳ್ಳೆಯ ಗ್ರಂಥಗಳನ್ನ ಓದಿ ಹೇಳು, ಅಷ್ಟೇ ಸಾಕು. ನೀನು ಮಾತಾಡಬೇಕಾಗಿಲ್ಲ ಹೊಸತೇನನ್ನು ಅಂತ. ಇದು ನೋಡಿ ಮಾನಸಿಕವಾದ ತಪಸ್ಸು. ಅದಾದ ಮೇಲೆ ಇದು ವಾಚಿಕವಾದ ತಪಸ್ಸು, ಬಾಯಿಯಿಂದ. ಇನ್ನು ಕೊನೆಗೆ ಇನ್ನೊಂದು ತಪಸ್ಸು ಹೇಳ್ತಾನೆ, ಮಾನಸ ತಪಸ್ಸು. ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮವಿನಿಗ್ರಹ, ಭಾವ ಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಮುಚ್ಯತೆ. ಮನಃಪ್ರಸಾದ, ಸೌಮ್ಯತ್ವ. ಅವ್ರು ಹೇಳ್ತಾರೆ, ಯಾವಾಗಲೂ ಮನಸ್ಸು ತಿಳಿಯಾಗಿರಲಿ. ಅಂದರೆ ಟ್ರಾನ್ಸ್ಪೇರೆಂಟ್ ಮೈಂಡ್. ನಮಗೆ ಒಳಗಿಂದ ಕಲುಷ ತುಂಬಿರುತ್ತೆ, ಕೊಳಕು ತುಂಬಿರುತ್ತೆ. ಅದನ್ನು ಹಾಗೆ ನಿಮ್ಮ ತಲೆಯನ್ನು ಕೊಳಕು ಮಾಡ್ಕೋಬೇಡಿ. ಮನಸ್ಸು ಯಾವಾಗಲೂ ಟ್ರಾನ್ಸ್ಪೇರೆಂಟ್ ಆಗಿರಲಿ, ಸ್ವಚ್ಛವಾದ ವಿಚಾರ, ಯಾವ ಗೊಂದಲಗಳು ಇರಬಾರ್ದು.
ಕನ್ಫ್ಯೂಷನ್ಸ್ ಇರಬಾರ್ದು. ಮನಃಪ್ರಸಾದ. ಆಮೇಲೆ ಸೌಮ್ಯತ್ವಂ. ಯಾವತ್ತೂ ಕೂಡ ಮನಸ್ಸಿನಲ್ಲಿ ಕ್ರೂರವಾದ ಚಿಂತನೆ ಬಾರದೇ ಇರಲಿ. ಅವನು ಹೊಡೆದು ಬಿಡಬೇಕು, ಅವನು ಸೊಂಟ ಮುರಿದು ಬಿಡಬೇಕು, ಅವನನ್ನು ಸಾಯಿಸಿ ಬಿಡಬೇಕು, ಇದೆಲ್ಲ ಕ್ರೌರ್ಯ. ಯಾವಾಗ ಕ್ರೌರ್ಯ ಬರುತ್ತೆ ಅಂದರೆ ಕೆಟ್ಟ ಚಿಂತನೆಗಳು ಮನಸ್ಸನ್ನು ತುಂಬಿದಾಗ ಕ್ರೌರ್ಯ ಬರುತ್ತೆ. ಯಾವತ್ತೂ ಕೂಡ ಇನ್ನೊಬ್ಬರನ್ನು ಕೊಲ್ಲುವ ಯೋಚನೆ ಅಥವಾ ಹಿಂಸೆ ನಿನ್ನ ತಲೆಯಲ್ಲಿ ಸುಳಿಯದೇ ಇರಲಿ. ಅದು ಪ್ರಸನ್ನವಾದ ಮನಸ್ಸಲ್ಲಿ ಯಾವತ್ತೂ ಕೆಟ್ಟ ಯೋಚನೆ ಬರೋಲ್ಲ. ಕೃಷ್ಣ ಎಷ್ಟು ವಿಚಿತ್ರ ನೋಡಿ. ಅವನು ಹುಟ್ಟು ಮತ್ತು ಸಾವು ಎರಡನ್ನು ಸಮಾನವಾಗಿ ನೋಡಿದವ. ಅವನಿಗೆ ಗಾಂಧಾರಿ ಹತ್ರ ಕರ್ಕೊಂಡು ಹೋದ್ರು, ಪಾಂಡವರನ್ನು ಕರ್ಕೊಂಡು ಹೋದ ಕೃಷ್ಣ. ಯುದ್ಧ ಮುಗಿದ ಮೇಲೆ ಗಾಂಧಾರಿ ಅಂತ ಕರ್ಕೊಂಡು ಹೋದಾಗ ಗಾಂಧಾರಿ ಎಲ್ಲ ಮಕ್ಕಳನ್ನು, ಅಂದರೆ ಹೋಗ್ಲಿಕ್ಕೆ ಹೆದರಿದ್ರು ಪಾಂಡವರು. ಅಯ್ಯೋ ಅಯ್ಯೋ, ಆಕೆಯ 100 ಜನ ಮಕ್ಕಳನ್ನು ಕೊಂದವರು ನಾವು ಹೇಗೆ ಹೋಗೋದು ಅಂತ. ಅದಕ್ಕೆ ಕೃಷ್ಣ ನಾನಿದ್ದೀನಲ್ಲಪ್ಪ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ನಮಸ್ಕಾರ ಮಾಡು. ಧರ್ಮರಾಜ ನಮಸ್ಕಾರ ಮಾಡಿದ. ಗಾಂಧಾರಿ ಏನೂ ಅನ್ನಲಿಲ್ಲ. ಅಯ್ಯೋ ನಿಂದೇನು ತಪ್ಪಿಲ್ಲಪ್ಪ, ನೀನು ತುಂಬ ಶಾಂತ ಸ್ವರೂಪದವ, ನೀನು ದೇವರು ಒಳ್ಳೇದು ಮಾಡಲಿ ಅಂತ. ಭೀಮಸೇನವನ್ನು ನಮಸ್ಕಾರ ಮಾಡಿದ. ಭೀಮಸೇನ ನಮಸ್ಕಾರ ಮಾಡಿದಾಗ ನೋಡಿ, ಗಾಂಧಾರಿ ಅಂತ ಹೆಣ್ಮಗಳು 100 ಜನ ಮಕ್ಕಳನ್ನು ಕೊಂದಿದ್ದಾನೆ. ಗಾಂಧಾರಿ ಕೋಪ ಬರಬೇಕಿತ್ತಲ್ಲ, ಎಷ್ಟು ಸೌಮ್ಯವಾಗಿ ಮಾತಾಡಿಸ್ತಾಳೆ ಗೊತ್ತಾ. ನಿಜವಾಗಿ ಗಾಂಧಾರಿ ಅಂತ ಒಬ್ಬ ಹೆಣ್ಮಗಳು ಈ ದೇಶದಲ್ಲಿ ಇದ್ದು ಅಂತ ಹೆಮ್ಮೆ ಪಡಬೇಕು ನಾವು. ಅವಳು ಹೇಳ್ತಾಳೆ, ಅಲ್ಲಪ್ಪ 100 ಜನ ಮಕ್ಕಳನ್ನು ಕೊಂದುಬಿಟ್ಟು ನಾವು ಪಿಂಡ ಹಾಕಲಿಕ್ಕೆ ಒಂದು ಮಗುವನ್ನಾದರೂ ಬಿಡ್ಬೋದಿತ್ತಲ್ವ ಅಂತ ಹೇಳ್ತಾರೆ. ಅವ್ಳು ಕೇಳೋದಂತ, ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ತಪ್ಪು ಮಾಡಿದಾಗ ಅವ್ರು ಸತ್ರು, ನಾನು ಅದನ್ನು ಅಂತ ಆಕ್ಷೇಪ ಮಾಡೋಲ್ಲ. ಆದರೆ ಒಂದು ಪಿಂಡ ಹಾಕ್ಲಿಕ್ಕೆ ಒಂದು ದಂಡ. ಒಬ್ಬ ಹುಡುಗ ಕುರುಡರು, ನಾವು ಕೈ ಹಿಡ್ಕೊಂಡು ಆಚೆ ಈಚೆ ಓಡಾಡಲಿಕ್ಕೆ ಒಬ್ಬ ಮಗುವನ್ನು ಬಿಡಬಹುದಿತ್ತಲ್ವಾ ಅಂತ. ಅವಾಗ ಹೇಳ್ತಾನೆ ಭೀಮಸೇನ, ನಾನು ಯಾರನ್ನೂ ಕೂಡ ಕಾಲು ಕೆದಕಿ ಸಾಯಿಸಲಿಲ್ಲ. ಅವರು ಕಾಲು ಕೆದಕಿ ಬಂದರು, ನನ್ನ ಹತ್ರ ಸತ್ರು, ನಾ ಏನು ಮಾಡಿದೆ ತಾಯಿ, ಸರಿ, ಹಾಗಾದ್ರೆ ನನ್ನ ಆಕ್ಷೇಪ ಇಲ್ಲ. ಆದರೆ 1-2 ಸಂಗತಿ ಕೇಳಿದೆ, ಅದ್ರ ಬಗ್ಗೆ ಆಕ್ಷೇಪ ಇದೆ. ಏನು? ಅಲ್ಲ, ನೀನು ದುಶ್ಯಾಸನನ ಎದೆ ಬಗಿದು ನೆತ್ತರು ಕುಡಿದಿಯಂತೆ, ಇದು ಅಮಾನುಷ ಅಲ್ವಾ? ಸಾಯಿಸಿದ್ದಿ, ನೆತ್ತರು ಕುಡಿಯೋದ? ಇದು ಮನುಷ್ಯರು ಮಾಡೋ ಕೆಲಸವ? ಯಾಕೆ ಹಾಗೆ ಮಾಡಿದಿ? ನೋಡಿ, ಅವ್ರು ಕೊಂದದ್ದು ಯಾಕೆ ಅಂತ ಹೇಳೋಲ್ಲ, ಅದರಲ್ಲಿ ಧಾರ್ಮಿಕ ಅಂಶ ಇಲ್ಲ ಅಂತ. ಅದಕ್ಕೆ ಭೀಮಸೇನ ಹೇಳ್ತಾನೆ, ತಾಯಿ, ನನ್ನ ಬಾಯಿಯೊಳಗೆ ಒಂದು ಹನಿ ನೆತ್ತರೂ ಹೋಗಲಿಲ್ಲ, ಅದು ನಾಟಕ. ಯಾಕೆಂದರೆ ಎದುರಾಳಿಗಳಿಗೆ ಅವರು ಕಂಗಾಲಾಗಿ ತಲೆತಿರುಗಿ ಬಿದ್ದ ಕಾರಣ ನಾನು ನೆತ್ತರು ಕುಡಿದೆ ಅಂತ ನೋಡಿಕೊಂಡು ಎದುರಾಳಿಗಳು ಕಂಗಾಲಾದರು. ಎದುರಾಳಿಗಳನ್ನು ಕಂಗೆಡಿಸುವುದಕ್ಕೋಸ್ಕರ ನಾನು ಮಾಡಿದ ಒಂದು ಚಮತ್ಕಾರ. ಒಂದು ಹನಿ ಕೂಡ ದಂತಾಂತರಂ ನ ಪ್ರವಿವೇಶ ರಕ್ತಂ, ನನ್ನ ಹಲ್ಲಿನ ಒಳಗೆ ಒಂದು ಹನಿ ನೆತ್ತರು ಹೋಗಲಿಲ್ಲ. ಹೌದಾ? ಹಾಗಾದ್ರೆ ಸರಿ, ಒಪ್ಕೊಂಡ್ರು ಆ ತಾಯಿ. ಅದು ಇನ್ನೊಂದು ಸಂಗತಿ ಏನು, ನೀನು ನನ್ನ ದುರ್ಯೋಧನಿಗೆ ತೊಡೆಗೆ ಹೊಡೆದಿ ಅಂತ ಅಲ್ವ? ಯಾವಾಗಲೂ ಗದಾಯುದ್ಧದಲ್ಲಿ ತೊಡೆಗೆ ಅಂದರೆ ಸೊಂಟದ ಕೆಳಕ್ಕೆ ಹೊಡಿಬಾರ್ದು, ಇದು ನಿಯಮ. ನೀನು ತೊಡೆಗೆ ಹೊಡೆದು ಕೊಂದಿ ಅಂತೆ ಅಲ್ವ? ಅವಾಗ ಭೀಮಸೇನ ಭಾಳ ತಮಾಷೆ, ಅವನು ಎರಡು ವಸ್ತುತಃ ಭೀಮಸೇನ ತೊಡೆಗೆ ಹೊಡೆಯಲಿಲ್ಲ. ಆದರೆ ಅವನು ಒಂದು ವಿಚಿತ್ರವಾದ ಉತ್ತರ ಕೊಡ್ತಾನೆ, ತಾಯಿ, ಯುದ್ಧದಲ್ಲಿ ಸಭ್ಯರ ಹತ್ರ ಸಭ್ಯವಾದ ಯುದ್ಧ ಮಾಡಬೇಕು, ಮೂರ್ಖರ ಹತ್ರ ಮೂರ್ಖತನದಿಂದ ಯುದ್ಧ ಮಾಡಬೇಕು. ಯಾರು ಅನ್ಯಾಯದ ಯುದ್ಧ ಮಾಡ್ತಾರೆ ಅವ್ರ ನ್ಯಾಯ ಯುದ್ಧ ಏನು? ಅವನು ಅನ್ಯಾಯದಿಂದ ಯುದ್ಧ ಮಾಡ್ದ, ನಾನು ಅನ್ಯಾಯದಿಂದ ವಾಪಸ್ ಹೊಡೆದೆ ಅಂತಾನೆ. ವಸ್ತುತಃ ನಿಜವಾಗಿ ಭೀಮ ತೊಡೆಗೆ ಹೊಡೆಯಲಿಲ್ಲ. ವಿಷಯ ಏನು ಅಂದರೆ, ಭೀಮಸೇನ ಅವನ ತಲೆಗೆ ಗದೆಯನ್ನು ಹೊಡಿಬೇಕು ಅಂತ ನಡೆಸಿದಾಗ ಈ ಸೂರ್ಯ ನಮಸ್ಕಾರ ಮಾಡೋರು ಎದುರು ಬಗ್ತಾರಲ್ಲ, ಹಾಗೆ ಅವನು ಬಗ್ಗಿದ. ಅವನ ಬೆನ್ನಿನ ಕೆಳಗೆ ಸ್ಪೈನಲ್ ಕಾರ್ಡ್ ಉಂಟಲ್ಲ, ಆ ಸ್ಪೈನಲ್ ಕಾರ್ಡ್ನ ತುದಿಗೆ ಗದೆ ಬಿತ್ತು. ಆ ಸ್ಪೈನಲ್ ಕಾರ್ಡ್ನ ತುದಿಯಲ್ಲಿ 2 ಕಾಲಿನ ಈ ನರಗಳು ಜಾಯಿಂಟ್ ಆಗುವ ಜಾಗ. ಅದು ಸ್ಪೈನಲ್ ಕಾರ್ಡ್ ಕಟ್ಟಾಯಿತು, 2 ಕಾಲು ಕಟ್ಟಾಯಿತು. ಅವನು ಕಾಲಿಗೆ ತೊಡಿಲೇ ಇಲ್ಲ, ಬೆನ್ನಿಗೆ ಹೊಡೆದಂತೆ. ಅವನು ಈ ವಿಷಯ ಕೃಷ್ಣ ಹೇಳ್ತಾನೆ. ಮತ್ತೆ ಭೀಮಸೇನ ಹೇಳೋದಿಲ್ಲ, ನಾನು ಏನು ಮಾಡಲಿಲ್ಲ, ನಾನು ನಿಜವಾಗಿ ಸರಿಯಾಗಿ ಮಾಡಿದ್ದೇನೆ ಅಂತಾನೆ. ಒಂದು ಕಡೆಯೂ ತಪ್ಪು ನಡೀಲಿಲ್ಲ. ಅಷ್ಟಕ್ಕೆ ಗಾಂಧಾರಿ ಸುಮ್ಮನೆ ಕೊಡ್ತಾಳೆ, ಆಯ್ತಪ್ಪ, ನೀವು ಯಾರೂ ತಪ್ಪು ಮಾಡಲಿಲ್ಲ, ಆದರೆ ಇದು ಯಾರು ತಪ್ಪು ಮಾಡಿದ್ದು ಗೊತ್ತಾ? ಇವನು ಅಂತ ಕೃಷ್ಣನನ್ನು ತೋರಿಸಿ, ಕೃಷ್ಣ ನೀನು ಯುದ್ಧ ಮಾಡದ ಹಾಗೆ ನಿಲ್ಲಿಸಬಹುದಿತ್ತು, ನಿನಗೆ ಆ ತಾಕತ್ತಿತ್ತು,
ಅದು ನೀನೇ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡಿಸಿದೆ. ಹಾಗಾಗಿ ನನ್ನ 100 ಜನ ಮಕ್ಕಳು ಸತ್ತು, ನನ್ನ 100 ಜನ ಸೊಸೆಯಂದರು ವಿಧವೆಯರ ಜೊತೆಗೆ ನಾನು ಬದುಕುವಂತೆ ಮಾಡಿದ್ದು ನೀನು. ನನ್ನ ವಂಶದ ಎಲ್ಲ ಕುಡಿಗಳನ್ನು ನಾಶ ಮಾಡಿದಿ. ನಿನ್ನ ವಂಶವು ಹೀಗೆ ನಿರ್ವಂಶವಾಗಿ ಹೋಗಲಿ ಅಂತ ಹೇಳಿ ಪ್ರಾಯ ಗಾಂಧಾರಿ ಇಷ್ಟು ದುಡುಕಿನ ಮಾತಾಡಿದ್ದು ಒಂದೇ. ಮಕ್ಕಳ ನೋವು, 100 ಜನ ಮಕ್ಕಳ ಯಾವತ್ತೂ ಹಾಗೆ ಮಾತಾಡಿದವಳಲ್ಲ. ಸರಿ, ಕೃಷ್ಣ ಆಗ ಕೃಷ್ಣನ ಉತ್ತರ ಅದ್ಭುತ. ಅದು ತಾಯಿ ಒಳ್ಳೆ ವರ ಕೊಟ್ಟಿ ಎಲ್ಲ, ನಿನ್ನ ವಂಶ ನಿರ್ವಂಶವಾಗಿ ನಿನ್ನ ಶಾಪ ಕೊಟ್ಟರೆ ಒಳ್ಳೆ ವರ ಕೊಟ್ಟಿ ಅಂತೀಯಲ್ಲ ಅಂದರೆ, ಹೌದು ತಾಯಿ, ಯಾದವರು ಹುಟ್ಟಿದ್ದಾಯಿತು, ಮುಂದೆ ಅವರ ವ್ಯವಸ್ಥೆ ಏನು ಅಂತ ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ. ಅವರು ನನಗೆ ಹುಟ್ಟುವುದು ಎಷ್ಟು ಮುಖ್ಯವೋ ಸಾಯುವುದು ಅಷ್ಟೇ ಮುಖ್ಯ. ಅವ್ರ ಕೆಲಸ ಮುಗಿದ್ಮೇಲೆ ಅವ್ರು ಸಾಯಬೇಕು, ಅದಕ್ಕೆ ಏನು ವ್ಯವಸ್ಥೆ ಅಂತ ನಿನ್ನ ಪತಿವ್ರತೆಯ ಶಾಪ ಬಂತವರಿಗೆ, ಅವ್ರಿಗೊಂದು ವ್ಯವಸ್ಥೆ ಆಯಿತು, ಸಂತೋಷ ಆಯಿತು ನನಗೆ ಅಂತಾರೆ. ಹೀಗೆ ಹುಟ್ಟು ಸಾವುಗಳ ಬಗ್ಗೆ ಯಾವತ್ತೂ ಕನ್ಫ್ಯೂಷನ್ ಮಾಡಿಕೊಡೋದು. ಸತ್ರು ಸಂತೋಷ, ಹುಟ್ಟಿದ್ದು ಸಂತೋಷ, ಎರಡು ತೆರೆಗಳು ಅಂತ ಜೀವನದಲ್ಲಿ. ಹುಟ್ಟುವುದು ಅಂದರೆ ಒಂದು ಮೆಟಫಾರ್ಸಿಸ್, ಸಾಯುವುದು ಅಂದರೆ ಒಂಥರ ಹುಟ್ಟುವುದು. ಯಾಕೆಂದರೆ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶಿಸುವುದು. ಹುಟ್ಟುವುದು ಅಂದರೆ ಆ ದೇಹದಿಂದ ಸತ್ಯ, ಅದರಿಂದ ಹುಟ್ಟುವುದು ಅಂದರೆ ಒಂಥರ ಸಾಯುವುದು ಅಂದರೆ ಒಂಥರ ಹುಟ್ಟುವುದು. ಇದು ಕೃಷ್ಣನ ಕಾನ್ಸೆಪ್ಟ್. ಹಾಗಾಗಿ ಅವನು ಹುಟ್ಟು ಸಾವುಗಳ ಬಗ್ಗೆ ಎಂದು ಅನುಕರಿಸಿಕೊಂಡವನಲ್ಲ. ಅದರಿಂದ ಅವನು ಸೌಮ್ಯತ್ವ ಅಂತ. ಯಾವತ್ತೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಬೇಡ, ಒಳ್ಳೆಯದನ್ನು. ಯಾಕೆಂದರೆ ಒಂದು ತಮಾಷೆ ಅಂದರೆ ಮಹಾಭಾರತ ಒಂದು ಮಾತು ಬರುತ್ತೆ, ತುಂಬ ಅದ್ಭುತ. ನಾವು ಹೇಳ್ತೇವೆ ಕಾಲ ಕೆಟ್ಟು ಹೋಯಿತು, ಆಗಬಾರದ್ದಾಯಿತು. ಅದ್ರ ವ್ಯಾಸ ಹೇಳ್ತಾರೆ, ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಜಗತ್ತಿನಲ್ಲಿ ಯಾವುದು ಆಗಬೇಕೋ ಅದೇ ಆಗೋದು, ಆಗಬಾರದು ಈ ಹಿಂದೂ ಆಗಲಿಲ್ಲ, ಮುಂದೂ ಆಗಲಿಲ್ಲ, ಇನ್ನೂ ಆಗೋದು. ಯಾವತ್ತು ಆಗಬಾರದ್ದು ಆಗೋದಿಲ್ಲ. ನಮಗೆ ಆಗಬಾರದಿದ್ದದ್ದಾಯಿತು ಅಷ್ಟೇ. ಅದು ಆಗಬೇಕಾದ ಯೂನಿವರ್ಸಲಿ ಯಾವುದು ಆಗಬೇಕೋ ಅದೇ ಆಗೋದು. ಅದರಿಂದ ಜಗತ್ತಿನಲ್ಲಿ ಕೆಟ್ಟದ್ದಾಯಿತು ಅನ್ನೋ ಒಂದು ಸಂಗತಿಯೇ ಇಲ್ಲ. ಯಾವುದು ಆಗಬೇಕೋ ಅದು ಆಗತ್ತೆ. ಅದನ್ನು ಆಕ್ಸೆಪ್ಟ್ ಮಾಡೋದಷ್ಟೇ ನಮ್ಮ ಕೆಲಸ. ಹೀಗೆ ಜಗತ್ತಿನಲ್ಲಿ ಯಾವುದಾದರೂ ಕೂಡ ಅದರ ಬಗ್ಗೆ ಕ್ರೌರ್ಯ ತಾಳದೆ ಸಮಾಧಾನದಿಂದ ಜಗತ್ತಿನಲ್ಲಿ ನಡೀತದೆ. ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕಷ್ಟೇ. ಅದು ಆಗಬಾರ್ದಿಂದ ಆಗದೇ ಇರುವುದಿಲ್ಲ, ಆಗಬೇಕು ಆಗೋದೂ ಇಲ್ಲ. ಅದರ ಬಗ್ಗೆ ನಾವು ಕಾಳಜಿ ಮಾಡಿ ಉಪಯೋಗ ಇಲ್ಲ. ಸೌಮ್ಯತ್ವ, ಆತ್ಮವಿನಿಗ್ರಹ. ನಮ್ಮನ್ನು ದಾರಿ ತಪ್ಪಿಸುವಂತಹದ್ದು ನಮ್ಮ ಇಂದ್ರಿಯಗಳು. ಕಣ್ಣು ಯಾವುದೋ ಒಂದು ರೂಪವನ್ನು ನೋಡುತ್ತೆ, ಕಿವಿ ಯಾವುದೋ ಒಂದು ಶಬ್ದವನ್ನು ಕೇಳುತ್ತೆ, ಅದೆಲ್ಲ ಅದು ಹೊರಗಿನ ಇರತಕ್ಕಂಥ ವಸ್ತುವನ್ನು ಬೇಕು 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 ಅನ್ನತ್ತೆ. ಅದಕ್ಕೆ ಮೊದಲು ನಿನ್ನ ಇಂದ್ರಿಯಗಳ ಬಗ್ಗೆ ನಿನಗೆ ನಿಗ್ರಹ ಇರಲಿ. ಮನಸ್ಸು ಇಂದ್ರಿಯಗಳ ಮೂಲಕ ಬಯಸೋದು. ಮನಸ್ಸಿಗೆ ನೋಡಬೇಕು ಅಂತ ಆಸೆ ಇದ್ದರೆ ಕಣ್ಣಿಗೆ ಹೇಳುತ್ತೆ, ನೋಡು, ಅದನ್ನು ನೋಡು, ಅದನ್ನು ಕೇಳು. ಹೀಗೆ ಮನಸ್ಸು ತನಗೆ ಬೇಕಾದನ್ನು ಇಂದ್ರಿಯಗಳ ಮೂಲಕ, ಹೊರಗಿನ ಇಂದ್ರಿಯಗಳ ಮೂಲಕ ಮಾಡುತ್ತೆ. ಅಂದರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡು, ಇಂದ್ರಿಯಗಳನ್ನು ಉಪವಾಸ ಹಾಕು ಅಂತಾನೆ ಕೃಷ್ಣ. ನೋಡಬೇಕು ಅಂತಂದ ಕಣ್ಮುಚ್ಚಿ ಕೂತ್ಕೊಡು, ಆಮೇಲೆ ನೋಡಬೇಕು ಅಂತ ಅನಿಸೋದು. ಹಾಗೆ ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕಿದರೆ, ನಾಲಿಗೆ ಒಂದು ಬಿಟ್ಟು ಕೃಷ್ಣ ನಾಲಿಗೆ ಒಂದು ಉಪವಾಸ ಹಾಕಿದ್ರೆ ಮತ್ತಷ್ಟು ಹಸಿವಾಗುತ್ತೆ. ಬೇರೆ ಇಂದ್ರಿಯಗಳೆಲ್ಲ ನೀವು ಉಪವಾಸ ಹಾಕಿದರೆ ಮರೆತು ಬಿಡ್ತವೆ. ಕಣ್ಣು ನೋಡದೆ ನೀವು ಒಂದು ವಾರ ಕಣ್ಣು ಮುಚ್ಚಿ ಕೂತ್ಬಿಟ್ರೆ 8ನೇ ದಿವಸ ಕಣ್ತೆಂದು ಎದುರಿಂದ ನೋಡಬೇಕು ಅಂತ ಅನಿಸೋದು. ಆದರೆ ನಾಲಿಗೆ ಆಗಲ್ಲ. ನೀವು ಉಪವಾಸ ಹಾಕಿದಷ್ಟು ಹಸಿವು ಜಾಸ್ತಿ ಆಗುತ್ತೆ. ರಸವರ್ತ್ಯಂ ರಸೋಪ್ಯಸ್ಯ. ನಾಲಿಗೆ ಒಂದು ಬಿಟ್ಟು ಉಳಿದದ್ದೆಲ್ಲ ಉಪವಾಸ ಹಾಕಿ ಗೆಲ್ಲಬಹುದು. ಅದು ಇಂದ್ರಿಯಗಳ ಮೇಲೆ ನಿನಗೆ ಕಂಟ್ರೋಲ್ ಇರಲಿ. ಆತ್ಮವಿನಿಗ್ರಹ. ಕೊನೆಗೆ ಭಾವ ಸಂಶುದ್ಧಿ ಇತ್ಯೇತದ್ ತಪೋ ಮಾನಸ ಮುಚ್ಚಿದೆ. ಭಾವ ಸಂಶುದ್ಧಿ, ಶುದ್ಧವಾದ ಯೋಚನೆ, ಯಾರ ಬಗ್ಗೆಯೂ ಕೆಟ್ಟ ಭಾವನೆ ಇರಬಾರದು. ಮನಸ್ಸಿನಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ತಿಳ್ಕೊಂಡು. ಧರ್ಮರಾಜನ ಸಮಸ್ಯೆ ಇದು. ಒಂದು ಯಾರಲ್ಲೂ ಕೆಟ್ಟ ಭಾವನೆಯನ್ನು ನೋಡಲಿಲ್ಲ. ಯಾರಿಗೂ ಕೆಟ್ಟದಾದರೂ ಕೂಡ ಅಯ್ಯೋ ಅವರಿಗೆ ಕೆಟ್ಟದಾಯಿತು, ನಾವು ಸಾಧ್ಯ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡೋಣ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಬೇಕು ಅಂತ ಬಯಸಲಿಲ್ಲ. ಇನ್ನೊಬ್ಬರನ್ನು ಅವರಿಗೆ ಅಜಾತ ಶತ್ರು ಅಂತ ಹೆಸರು. ಅವನಿಗೆ ಶತ್ರುಗಳಿದ್ದರು, ಆದರೆ ಅವನು ಯಾರನ್ನೂ ಶತ್ರುಗಳಂದು ಭಾವಿಸಲಿಲ್ಲ. ಎಲ್ಲರೂ ಆತ್ಮೀಯರು ಅಂತ ತಬ್ಬಿಕೊಂಡ ಪ್ರೀತಿಯಿಂದ. ಹೀಗೆ ನಾವು ಶತ್ರುಗಳನ್ನು ಗೆಲ್ಲುವುದು ಜಗಳ ಮಾಡಿ ಅಲ್ಲ, ಪ್ರೀತಿಸುವ ಮೂಲಕ. ಯಾಕೆಂದರೆ ನಾವು ಜಗಳ ಮಾಡಿದರೆ ಜಗಳ ಬೆಳ್ಕೋತಾ ಹೋಗುತ್ತೆ. ನಾವು ನಮ್ಮನ್ನು ವಿರೋಧ ಮಾಡೋರನ್ನು ಪ್ರೀತಿಸಿದರೆ ಅವರಿಗೆ ಪಶ್ಚಾತ್ ಅಯ್ಯೋ ನಾನು ಎಷ್ಟು ಕೋಪ ಮಾಡಿಕೊಂಡು ಅವರು ಪ್ರೀತಿಸ್ತಾರೆ ಅಂತ ಅವರು ಚೇಂಜ್ ಆಗ್ತಾರೆ. ಹಾಗಾಗಿ ಶತ್ರುಗಳನ್ನು ಗೆಲ್ಲುವುದು ಪ್ರೀತಿಯ ಮೂಲಕ. ಆ ಭಾವ ಸಂಶುದ್ಧಿ, ಸ್ವಚ್ಛವಾದ ಭಾವನೆ, ಯಾರ ಬಗ್ಗೆಯೂ ಕೆಟ್ಟ ಭಾವನೆ ಇಟ್ಕೋಬೇಡ. ಇತ್ಯೇತದ್ದು ತಪೋ ಮಾನಸ ಮುಚ್ಯತೆ. ಕೃಷ್ಣ ಹೇಳ್ತಾನೆ, ಇದು ಮನಸ್ಸಿನಿಂದ ನಾವು ಮಾಡಬಹುದಾದಂಥ ತಪಸ್ಸು. ಹೀಗೆ ನೋಡಿ, ಇದು 3 ತಪಸ್ಸುಗಳು ಅವರು ಹೇಳೋದು. ಇದಕ್ಕೆ ಕಾಡಿಗೆ ಹೋಗಬೇಕಾಗಿಲ್ಲ. ನಾವು ಸಮಾಜದಲ್ಲಿ, ಸೊಸೈಟಿಯಲ್ಲಿ ಬದುಕುವಾಗಲೇ ನಾವು ಮಾಡಬೇಕಾದಂಥ ತಪಸ್ಸು. ಇಂಥ ಕೃಷ್ಣನ ಇಡೀ ಭಗವದ್ಗೀತೆ ನಮ್ಮ ಸಾಮಾಜಿಕ ಜೀವನಕ್ಕೆ ಒಂದು ಅದ್ಭುತವಾದ ಕೊಡುಗೆ. ಅಲ್ಲಿ
ಒಂದು ಮಾತು ಬರುತ್ತೆ. ನಾನು ಮೊದಲ ಬಾರಿ ಬಂದಾಗ ಇಲ್ಲಿ ಒಂದು ಪುಸ್ತಕ ಸಿಕ್ಕಿತ್ತು ನನಗೆ, ಗಾಸ್ಪೆಲ್ ಅಕಾರ್ಡಿಂಗ್ ಟು ಥಾಮಸ್. ಅದು ಹಳೇ ಒಡಂಬಡಿಕೆ, ಈಗ ಪ್ರಿಂಟ್ ಆದ ಒಡಂಬಡಿಕೆ ಅಲ್ಲ, ಅದು ಓಲ್ಡೆಸ್ಟ್ ಟೆಸ್ಟಮೆಂಟ್. ಅದರಲ್ಲಿ ಒಂದು ಮಾತು ಸಿಕ್ಕಿತ್ತು ನನಗೆ, ಬಹಳ ಆಶ್ಚರ್ಯ ಆಯಿತು. ಅದು ಆ್ಯಕ್ಚುಲಿ ಒರಿಜಿನಲ್ ಸಿಕ್ಕಿದ್ದು ಹೀಬ್ರೂ ಭಾಷೆಯಲ್ಲಿ. ಅದನ್ನು ಎಕ್ಸ್ಕವೇಷನ್ ಮಾಡುವಾಗ ಈಜಿಪ್ಟ್ನಲ್ಲಿ ಸಿಕ್ಕಿತ್ತದು. ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಪ್ರಿಂಟ್ ಮಾಡಿದ್ರು. ನಾನು ಮೊದಲು ಅದನ್ನು ಭಾರತಕ್ಕೆ ಕೊಂಡೋದೆ, ಭಾರತದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಅಲ್ಲಿ ಕೆಲವರಿಗೆ ಕೊಟ್ಟೆ. ಅದರಲ್ಲಿ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಅದು ಹೀಬ್ರೂ ಭಾಷೆಯಲ್ಲಿತ್ತು, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಹೀಗಿದೆ, ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಈಸ್ ನ್ಯಾಚುರಲ್. ಇದೇನು ಹೇಗೆ ಬಂತೀರಿ ಹೀಬ್ರೂ ಭಾಷೆಯಲ್ಲಿ ಯೋಗ ಅನ್ನೋ ಶಬ್ದ, ಅದನ್ನು ಅವ್ರು ಇಂಗ್ಲೀಷ್ಗೆ ಅನುವಾದ ಮಾಡಿಲ್ಲ, ಅಥವಾ ಹೀಬ್ರೂ ಭಾಷೆ ಮೈ ಯೋಗ ಈಸ್ ನ್ಯಾಚುರಲ್, ಕಮ್ ಟು ಮೀ ಫಾರ್ ಮೈ ಯೋಗ ಈಸ್ ನ್ಯಾಚುರಲ್. ನಾನು ಸಹಜ ಯೋಗವನ್ನು ನಿಮಗೆ ಹೇಳಿಕೊಡ್ತೇನೆ, ಬನ್ನಿ. ನಿಜವಾಗಿ ಆಶ್ಚರ್ಯ ಆಯ್ತು ನನಗೆ. ಇದು ಜೀಸಸ್ ಕ್ರೈಸ್ಟು ಆತ ಒಂದು 10 ವರ್ಷ ಎಲ್ಲಿದ್ದ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆ 10 ವರ್ಷ ಅವನಿದ್ದದ್ದು ಭಾರತದಲ್ಲಿ. ಅಲ್ಲಿ ಒಂದು ಭಾರತೀಯ ಧರ್ಮಗಳನ್ನು ಅಧ್ಯಯನ ಮಾಡಿ ಭಾರತೀಯ ಗ್ರಂಥಗಳನ್ನೆಲ್ಲ ನೋಡಿ ಅದನ್ನೇ ಅವನು ಇಲ್ಲಿ ಉಪದೇಶ ಮಾಡಿದ್ದು. ಹಾಗಾಗಿ ಅವನು ಈ ಶಬ್ದವನ್ನು ಬೇಕು, ಮೈ ಯೋಗ ಇಸ್ ನ್ಯಾಚುರಲ್, ಕಮ್ ಟು ಮೀ. ನಾನು ನಿಮಗೆ ಸಹಜ ಯೋಗ, ಗೀತೆಯದ್ದು ಸಹಜ ಯೋಗ, ಗೀತೆಯ ಸಹಜ ಯೋಗವೇ ಅಲ್ಲಿ ಬೈಬಲ್ ಆಗಿ ಬಂತು. ಅಷ್ಟೇ ಅಲ್ಲ, ನೀವು ಅದರಲ್ಲಿ ಬರ್ತಕ್ಕ ಕೆಲವು ಮಾತುಗಳನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ನನಗೆ. ಅದರಲ್ಲಿ ನಮ್ಮಲ್ಲಿ ಒಂದು ಮಾತಿದೆ ನೋಡಿ, ಅಂಧೇ ನೈವ ನಿಯಮಾನ ಯಥಾಂಧಾಹ. ಕುರುಡನ, ಈಗ ನಾವು ಧರ್ಮೋಪದೇಶ ಮಾಡ್ತೇವೆ ಅಂತ ಧರ್ಮ ಸಂಸ್ಥೆಗಳನ್ನು ಕಟ್ಟಿಕೊಂಡು ನಿಮ್ಮಿಂದ ಇಷ್ಟು $1 ಕೊಟ್ಬಿಟ್ರೆ ನಿಮ್ಮನ್ನು ಸ್ವರ್ಗಕ್ಕೆ ಟಿಕೆಟ್ ರಿಸರ್ವ್ ಮಾಡ್ತೇವೆ ಅಂತ ಹೇಳೋರು ಇದ್ದಾರೆ. ಅವರಿಗೂ ಧರ್ಮ ಅಂತ ಏನೊಂದು ಗೊತ್ತಿಲ್ಲ, ಸ್ವರ್ಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವರು ಅವ್ರ ಹಿಂದೆ ಹೋಗೋರು ಅವ್ರಿಗಿಂತಲೂ ಬ್ಲೈಂಡು ಅಂದ. ಈ ಧರ್ಮವನ್ನು ಉಪದೇಶ ಮಾಡುವವರು ಕುರುಡರ ಹಿಂದೆ ಬೆನ್ನು ಹತ್ತಿದ ಕುರುಡರು. ಇದು ಉಪನಿಷತ್ತು. ಕುರುಡರ ಬೆನ್ನು ಹತ್ತಿದ ಕುರುಡರಂತೆ ಈ ಸಮಾಜ ಎತ್ತ ಹೋಗುತ್ತೋ ಗೊತ್ತಿಲ್ಲ ಅಂತ. ಅದು ಹಳೇ ಬೈಬಲ್ನಲ್ಲಿ ಇದೇ ಮಾತಿದೆ, ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋಸ್ ಅನದರ್ ಬ್ಲೈಂಡ್ ಮ್ಯಾನ್ ಬೋತ್ ಆಫ್ ದೆಮ್ ವಿಲ್ ಫಾಲ್ ಇನ್ ಟು ಎ ಪಿಟ್. ಸೇಮ್. ಹಾಗೆ ನಾನು ನೋಡ್ತಾ ಹೋದೆ, ಒಂದು ಕಡೆ ಅದನ್ನು ಬಹಳ ಅದ್ಭುತವಾದ ವಿಷಯ ಮಾಡಿತು. ಏನು, ನಮ್ಮಲ್ಲಿ ಆತ್ಮವನ್ನು ತಿಳ್ಕೋ, ಭಗವಂತನನ್ನು ತಿಳ್ಕೋ. ಅಲ್ಲಿ ಆತ್ಮನನ್ನು ತಿಳ್ಕೋ, ಭಗವಂತ ತಿಳ್ಕೋ ಅಂತ. ಭಗವಂತ ಎಲ್ಲಿದ್ದಾನೆ ನಮ್ಮಲ್ಲಿ ಎಲ್ಲ ಹೇಳ್ತಾರೆ. ದೇವರು ಎಲ್ಲಿದ್ದಾನೆ? ಕ್ಷೀರ ಸಮುದ್ರದ್ದಾನೆ. ಭಗವಂತ ಎಲ್ಲಿದ್ದಾನೆ? ಮೇಲಿದ್ದಾನೆ, ಅಂತರಿಕ್ಷದಲ್ಲಿ. ಈ ವಿಷಯ ಬೈಬಲ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಅವ್ರು ಹೇಳ್ತಾರೆ, ಬಹಳ ಅಸಾಧಾರಣವಾದ ಮಾತಿದೆಯಲ್ಲ, ಹಳೆಯ ಬೈಬಲ್ನಲ್ಲಿದೆ, ಹೊಸ ಬೈಬಲ್ನಲ್ಲಿ ಇಲ್ಲ. ಅಲ್ಲಿ ಹೇಳ್ತಾರೆ, ಇಫ್ ದ ಕಿಂಗ್ಡಮ್ ಈಸ್ ಇನ್ ದ ಸೀ then the fish will precede you. If the kingdom is in the sky, then the birds will precede you. ಅದು ಅಂತರಿಕ್ಷದಲ್ಲಿ ಇಲ್ಲ, ಸಮುದ್ರದಲ್ಲಿ, ಬಟ್ ಇಟ್ ಈಸ್ ವಿದಿನ್ ಯು ಆ್ಯಂಡ್ ಇಟ್ ಈಸ್ ವಿದೌಟ್ ಯು. ಅಂತರ್ಬಹಿಷ್ಯ ತತ್ ಸರ್ವಂ ವ್ಯಾಪ್ಯ ನಾರಾಯಣ. ಅದು ನಿನ್ನೊಳಗೂ ಇದೆ, ನಿನ್ನ ಹೊರಗೂ ಇದೆ. ಇದು ಉಪನಿಷತ್ತಿನ ಟ್ರಾನ್ಸ್ಲೇಟ್ ಅಲ್ವಾ? ಒಂದು ತಮಾಷೆ ಅನ್ನೋದು, ಇದನ್ನೆಲ್ಲ ಓದಿದಾಗ ಎಲ್ಲ ಧರ್ಮಗಳಲ್ಲಿ ಒಂದು ಸಮಾನವಾದ ರೇಖೆ ಇದೆ. ನಾವು ಕಣ್ಮುಚ್ಚಿಕೊಂಡು ನಮ್ಮ ಧರ್ಮವೇ ಜಗತ್ತಿನಲ್ಲಿ ಶ್ರೇಷ್ಠ ಧರ್ಮ ಅಂತ ಹೇಳಿ ಇನ್ನೊಂದು ನೋಡದೇ ಇದ್ದರೆ ಎಲ್ಲದರ ಬಗ್ಗೆ ದ್ವೇಷ ಬರುತ್ತೆ. ಎಲ್ಲವನ್ನು ಓದಿದರೆ ಒಂದು ಸಾಮರಸ್ಯ ಬರ್ತದೆ, ಒಂದು ಪ್ರೀತಿ ಬರುತ್ತೆ. ವಿವೇಕಾನಂದರು ಇದನ್ನು ಹೇಳಿದರು, ಐ ಆಮ್ ಮೋರ್ ಮುಸ್ಲಿಮ್ ದ್ಯಾನ್ ದ ಮೋಸ್ಟ್ ಮುಸ್ಲಿಮ್ಸ್, ಐ ಆಮ್ ಮೋರ್ ಕ್ರಿಶ್ಚಿಯನ್ ದ್ಯಾನ್ ದ ಮೋಸ್ಟ್ ಕ್ರಿಶ್ಚಿಯನ್, ದಟ್ ಈಸ್ ವೈ ಐ ಆಮ್ ಮೋರ್ ಹಿಂದೂ ದ್ಯಾನ್ ದ ಮೋಸ್ಟ್ ಹಿಂದೂಸ್. ಎಲ್ಲ ಧರ್ಮಗಳನ್ನು ಓದಿದ್ದರಿಂದ ನನ್ನ ಧರ್ಮದ ಹಿರಿಮೆ ನನಗೆ ಗೊತ್ತಾಯಿತು. ಇಲ್ಲದೇ ಇದ್ದರೆ ಕಣ್ಪಟ್ಟಿ ಕಟ್ಟಿ ಕೂತ್ಬಿಟ್ರೆ ಏನು ಗೊತ್ತಾಗೋಲ್ಲ. ನಮ್ಮ ಧರ್ಮವೇ ಶ್ರೇಷ್ಠ ಅಂತ ನಾವೇ ಬೆಂತಟ್ಟಿಕೊಳ್ಳೋದು. ಹಾಗೆ ಕೃಷ್ಣ ಹೇಳ್ತಾನೆ, ಎಲ್ಲವನ್ನೂ ನೋಡಿ, ಎಲ್ಲಿ ಒಳ್ಳೆಯದಿದೆ ಅದನ್ನು ತೆಗೆದುಕೋ. ಅಲ್ಲಿ ಆ ಮಾತು ಬಹಳ ಅದ್ಭುತವಾಗಿದೆ. ಇಟ್ ಈಸ್ ವಿದಿನ್ ಯು ಆ್ಯಂಡ್ ವಿದೌಟ್. ಇಫ್ ಯು ಹ್ಯಾವ್ ನೋನ್ ಯುವರ್ ಸೆಲ್ಫ್, ದೆನ್ ಯು ವಿಲ್ ಬಿ ನೋನ್, ದೆನ್ ಯುವರ್ ಫಾದರ್ ವಿಲ್ ಬಿ ನೋನ್. ಯಾವುದು? ನೀನು ನಿನ್ನನ್ನು ತಿಳ್ಕೊಂಡ್ರೆ ನಿನ್ನ ತಂದೆ ಯಾರು ಅಂತ ಗೊತ್ತಾಗುತ್ತೆ ಅಂತಾರೆ. ಯಾಕೆಂದರೆ ಈ ಫಾದರ್ ಯಾರು ಅಂದರೆ ಲಿವಿಂಗ್ ಫಾದರ್, ಎವರ್ ಲಿವಿಂಗ್ ಫಾದರ್. ಈ ಇರುವ ಅಪ್ಪ ಒಮ್ಮೆ ಹುಟ್ಟಿದ, ಒಮ್ಮೆ ಸತ್ತ, ಎಂದೂ ಸಾಯದ ಒಬ್ಬ ಅಪ್ಪನ ಪರಿಚಯ ಆಗುತ್ತೆ ಅಂದರೆ ಭಗವಂತ. ಹೀಗೆ ತುಂಬ ಅದ್ಭುತವಾಗಿ ಈ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಆಮೇಲೆ ಬೈಬಲಿಗೆ. ನಾನು ಬಹಳ ಹಿಂದೆ
ಉದಯವಾಣಿಯಲ್ಲಿ ಜೋಶುವ ಉಪನಿಷತ್ತು ಅಂತ ಒಂದು ಲೇಖನ ಬರೆದೆ. ಈ ಉಪನಿಷತ್ನಲ್ಲಿ ಮತ್ತು ಬೈಬಲ್ನಲ್ಲಿ ಇರ್ತಕ್ಕಂಥ ಸಾಮರಸ್ಯವನ್ನು ಅದನ್ನು ಇಲ್ಲಿ ಡಾಕ್ಟರ್ ಮುಕುಂದ್ ಅಂತ ರಾಚೆಸ್ಟರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅನೇಕ ಫ್ರೆಂಡ್ಸಿಗೆ ಹಂಚಿದ್ರು, ನೀವು ಕೆಲವರು ನೋಡಿರ್ಬೋದು. ಇದು ಹೀಗೆ ನೋಡ್ತಾ ಹೋದರೆ ಬೈಬಲ್ಲು, ಕುರಾನು ಮತ್ತು ನೀವು ಭಗವದ್ಗೀತೆ ಈ ಗ್ರಂಥಗಳನ್ನು ಅದರ ಮೂಲತಃ ನೋಡಿದರೆ ಸ್ಪಿರಿಟ್ ಒಂದೇ ಇದೆ. ರೀಜನಲ್ ಡಿಫರೆನ್ಸಸ್ ಏನು ನೋಡಿ, ಈಗ ಮುಸಲ್ಮಾನರು ಅವರಿಗೆ ಸ್ವರ್ಗ ಅಂತಂದರೆ ಎಲ್ಲ ಗ್ರೀನರಿ. ಯಾಕೆ ಗೊತ್ತಾ, ಅವ್ರು ಮರುಭೂಮಿಯಲ್ಲಿದ್ದು ಗ್ರೀನರಿಯೇ ಇಲ್ಲ, ಗಲ್ಫಿನಲ್ಲಿ ಮರವೇ ಇಲ್ಲ, ಅದಕ್ಕೆ ಮರ ಇರುವ ಲ್ಯಾಂಡ್ ಒಂದು ಸ್ವರ್ಗ ಅಂದರು ಅಷ್ಟೇ. ನಮಗೆ ಗ್ರೀನರಿ ಸ್ವರ್ಗ ಅಂತ ಅನಿಸೋದಿಲ್ಲ. ಆಮೇಲೆ ಅವರಿಗೆ ಅಲ್ಲಿ ನೀರೇ ಇರಲಿಲ್ಲ, ಅದರಿಂದ 3 ದಿವಸಕ್ಕೊಮ್ಮೆ ಸ್ನಾನ ಮಾಡಿದ್ರೆ ಸಾಕು ಅಂದರು. ಈಗ ಎಲ್ಲ ಮುಸಲ್ಮಾನರು ಬೈಬಲ್ನ ಅದು ಕುರಾನ್ನಲ್ಲಿ ಹೇಳಿದ್ದಾರೆ 3 ದಿವಸಕ್ಕೊಮ್ಮೆ ಸ್ನಾನ ಮಾಡಬೇಕು ಅಂತ ಮೂರ್ಖತನ ಆಗೋದು. ಅವರಿಗೆ ಕುರಾನ್ನಲ್ಲಿ 3 ದಿವಸಕ್ಕೊಮ್ಮೆ ಆದರೂ ಸ್ನಾನ ಮಾಡು ಅಂತ ಹೇಳಿದ್ರು. ಆಮೇಲೆ ಅವರು ಬೈಬಲ್ನಲ್ಲಿ ಏನಿದೆ, ಒಂದು ಕುರಾನ್ನಲ್ಲಿ ಮೊಹಮ್ಮದ್ ಪೈಗಂಬರು ನೀನು ಅಲ್ಲಿ ಏನು ಮಾಡ್ತಿದ್ದು ಅಂದರೆ ಒಂದು ಊರಿಂದ ಒಂದು ಊರಿಗೆ ಹೋಗೋದು, ಮಾರಾಟ ಮಾಡಿಕೊಂಡು ಆಯಾಯ ಊರಿನಲ್ಲಿ ಆ ಒಂದು ಹೆಣ್ಣನ್ನು ಪರ್ಚೇಸ್ ಮಾಡೋದು, ಆಮೇಲೆ ಅಲ್ಲೇ ಮಾರೋದು, ಮತ್ತೊಂದು ಊರಿಗೆ ಹೋಗೋದು, ಮತ್ತೊಂದು ಹೆಣ್ಣನ್ನು. ಹೀಗೆ ಮಾಡಬೇಡಿ, ನೀವು ಬೇಕಿದ್ದರೆ ಎಷ್ಟು ಹೆಣ್ಣನ್ನಾದರೂ ಮದುವೆಯಾಗಿ ಹೆಣ್ಣನ್ನು ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದರು. ಅದು ಇವರು ಬಹಳ ಹೆಣ್ಣುಗಳನ್ನು ಪರ್ಚೇಸ್ ಮಾಡೋದು ನಮ್ಮ ಧರ್ಮ ಅನುಸರಣೆ ಮಾಡಿದರು, ಅಲ್ಲ ಮದುವೆ ಆಗೋದು. ಅಂದರೆ ಈ ಧರ್ಮದ ಇಂಟರ್ಪ್ರಿಟೇಷನ್ ಎಷ್ಟು ಅಸಂಗತವಾಗಿ ಹೋಗುತ್ತೆ. ವಾಸ್ತವಿಕವಾಗಿ ಹೀಗೆ ಇಲ್ಲ. ಕುರಾನ್ ಅನ್ನೋದು ಆಗ ಕಾಲದಲ್ಲಿ ಇದ್ದದ್ದು. ಅಲ್ಲಿ ಆಫ್ರಿಕಾದಲ್ಲಿ ನಮ್ಮ ಧರ್ಮ ಪ್ರಿಮಿಟಿವ್ ಧರ್ಮವಾಗಿ ಕಲ್ಲಿನಲ್ಲಿ ದೇವರನ್ನು, ಭೂತ ಆರಾಧನೆ ಇತ್ಯಾದಿಗಳಿತ್ತು. ಅದನ್ನು ತೆಗೆದು ದೇವರ ಆಮ್ನಿಪ್ರೆಸೆಂಟು, ಭೂತಗಳು ಅಂತ ಮಾಡಬೇಡಿ ಅಂತ ಹೇಳಿದ್ರು. ಒಂದು ದೃಷ್ಟಿಯಿಂದ ಅದು ಇಂಪ್ರೂವ್ಮೆಂಟ್ ಆಫ್ ಹಿಂದೂಯಿಸಮ್, ಬೇರೆ ಹೊಸತೇನು ಇರಲಿಲ್ಲ. ಯಾಕೆಂದರೆ ಇದು 5,000 ವರ್ಷದ ಹಿಂದೆ ಆಫ್ರಿಕಕ್ಕೆ ಹೋಗಿದ್ದ ಧರ್ಮ ಭಾರತ ಧರ್ಮ. ಅದು 1,500 ವರ್ಷದ ಹಿಂದೆ, 2,000 ವರ್ಷದ ಹಿಂದೆ ಕ್ರಿಶ್ಚಿಯಾನಿಟಿ ಬಂತು, ಇಸ್ಲಾಂ ಬಂತು. ಅವರು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದರು. ಇದರಿಂದ ಹೊಸತೇನನ್ನು ಕೊಡಲಿಲ್ಲ. ನೀವು ಇದನ್ನೆಲ್ಲ ಓದಿದರೆ ಕೃಷ್ಣ, ನಾನು ಒಂದು ಸರ್ತಿ ಉಡುಪಿಯಲ್ಲಿ ಚರ್ಚಿನಲ್ಲಿ ಕ್ರಿಸ್ಮಸ್ ದಿವಸ ನನ್ನನ್ನು ಕರೆದು ಅವರು ಕ್ರಿಸ್ಮಸ್ ದಿವಸ ಭಾಷಣ ಮಾಡಿ ಅಂತ ನಾನು ಹೇಳಿದೆ. ಕ್ರೈಸ್ತ, ಜೀಸಸ್ ಕ್ರೈಸ್ಟ್ ಏನು ಹೇಳಿದ್ದಾನೆ ಅದು ತುಂಬ ಒಳ್ಳೆಯ ವಿಷಯ. ಆದರೆ ಒಂದು ಸಂಗತಿ ಏನಂದರೆ ಅದನ್ನು ಜೀಸಸ್ ಕ್ರೈಸ್ಟ್ ಮಾತ್ರ ಹೇಳಿದ್ದು ನೀವು ತಿಳ್ಕೊಂಡ ತಪ್ಪು. ಅದನ್ನು ಅದಕ್ಕಿಂತಲೂ ಮೊದಲು 5,000 ವರ್ಷದ ಹಿಂದೆ ಕೃಷ್ಣ ಹೇಳಿದ್ದ ಅಂತ ನಾನು ಕೃಷ್ಣನ ಮಾತನ್ನು, ಬೈಬಲ್ ಮಾತನ್ನು ಕೋಟ್ ಮಾಡಿ ಹೇಳಿದೆ. ಅವಳು ಒಂಚೂರು ಬೇಜಾರಾಯಿತು. ಯಾಕೆಂದರೆ ಜೀಸಸ್ ಕ್ರೈಸ್ಟ್ ಮಾತ್ರ ಹೇಳಿದ್ದು ಅಂತ ಅವರು ಫಾದರ್ ಎಲ್ಲ ಪ್ರೀಚ್ ಮಾಡ್ತಾ ಇದ್ರು. ನನ್ನನ್ನು ಮನೆ ಬಿಡ್ಲಿಕ್ಕೆ ಬರುವ ಒಬ್ಬ ಹುಡುಗ ಹೇಳ್ತಾನೆ, ನೀವು ಈ ನಮ್ಮ ಪ್ರೀಸ್ಟ್ ಇದನ್ನು ಹೇಳೋದೇ ಇಲ್ಲ ಸರ್ ಅಂತಾರೆ. ಕೃಷ್ಣ ಹೇಳಿದ್ದಾನೆ ಹೇಳೋದೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ನೀವು ಬಂದ ಮೇಲೆ ಗೊತ್ತಾಯ್ತು ನಮಗೆ. ಕೃಷ್ಣ ಹೇಳಿದ್ದನ್ನು ಹೇಳೋದೇ ಇಲ್ಲ ನಮ್ಮ ಪ್ರೀಸ್ಟು. ಹೀಗೆ ನಾವು ಏಕಮುಖವಾಗಿ ನಮ್ಮ ಧರ್ಮವೇ ಶ್ರೇಷ್ಠ, ಇನ್ನೊಂದು ಧರ್ಮವನ್ನು ಪ್ರೀತಿಸಬೇಡಿ, ಇನ್ನೊಂದು ಧರ್ಮವನ್ನು ದ್ವೇಷಿಸಿ, ಇದು ಇವತ್ತು ಮಠಗಳು, ಚರ್ಚ್ಗಳು, ಕುರಾನ್ ಮುಲ್ಲಾಗಳು ಮಾಡತಕ್ಕಂಥ ಕೆಲಸ ಏನಂದರೆ ಇನ್ನೊಂದು ಧರ್ಮದ ಬಗ್ಗೆ ನಮಗೆ ಗೊತ್ತಿಲ್ಲದ ಮತ್ತು ಅದನ್ನು ದ್ವೇಷಿಸುವಂಥ ಮನೋಭಾವ. ಬಹಳ ಅದ್ಭುತ. ಅಂದರೆ ಎಲ್ಲ ಧರ್ಮಗಳನ್ನು ನಾವು ಓದಿದಾಗ ಯಾವ ಧರ್ಮದಲ್ಲೂ ಒಂದಕ್ಕೊಂದು ವಿರೋಧ ಕಾಣೋಲ್ಲ, ಜಗಳ ಕಾಣೋಲ್ಲ. ಅದನ್ನು ಕೃಷ್ಣ ನೋಡಿ ಅವನ ತಪಸ್ಸು, ಆಮೇಲೆ ಅವನ ದಾನ ಅಂದರೆ ಏನು ಹೇಳ್ತಾನೆ ಗೊತ್ತಾ? ದಾನ ಅಂದರೆ ಏನೇನು, ನಿಮ್ಮ ಹತ್ರ ಸರ್ಪ್ಲಸ್ ಇದ್ದದ್ದನ್ನು ಇನ್ನೊಬ್ಬರಿಗೆ ಅದಕ್ಕೆ ದಾನ ಕೊಡಲಿಕ್ಕೆ ಸಂಕಲ್ಪ ಆಗಬೇಕು, ಪುರೋಹಿತರು ಬರಬೇಕು, ಏನಿಲ್ಲಪ್ಪ. ನಿನ್ನ ಹತ್ರ ಸರ್ಪ್ಲಸ್ ಇದೆ, ಅವನ ಹತ್ರ ಮೈನಸ್ ಇದೆ, ಅವನು ಹಸಿದಿದ್ದಾನೆ, ನಿನ್ನ ಹತ್ರ ಎಕ್ಸ್ಟ್ರಾ ಫುಡ್ ಇದೆ, ಕೊಡು ಅವನಿಗೆ, ಅಷ್ಟೇ. ಅದು ದಾನ. ಮತ್ತು ಯಜ್ಞ ಅಂದರೆ ದೇವ ಪೂಜಾ ಸಂಗತೀಕರಣ ದಾನೇಶು. ಯಜ್ಞ ಅಂದರೆ ನಾವೇನೋ ಕುಂಡ ಹಾಕಬೇಕು, ಅಗ್ನಿ ಪ್ರತಿಷ್ಠೆ ಮಾಡಬೇಕು, ಮತ್ತು ಪುರೋಹಿತ. ಅವ್ರು ಹೇಳ್ತಾರೆ ಯಜ್ಞ ಅಂದರೆ ಒಳ್ಳೆಯ ಕೆಲಸಕ್ಕೋಸ್ಕರ ಕಲಿಯುವುದು. ಈಗ ಇದು ಒಂದು ಯಜ್ಞ, ಜ್ಞಾನ ಯಜ್ಞ. ಅವರ ಸಂಗತೀಕರಣ, ಒಳ್ಳೆಯ ವಿಷಯವನ್ನು ತಿಳಿಯೋದಕ್ಕೋಸ್ಕರ ನಾವು ಯುನೈಟ್ ಆಗ್ತೇವಲ್ಲ, ಗ್ಯಾದರಿಂಗ್, ಅದು ಯಜ್ಞ. ದೇವರನ್ನು ಪೂಜೆ ಮಾಡುವುದು ಯಜ್ಞ. ಯಾವುದಾವುದು ನೀವು ಒಂದು ಫೋಟೋದ ಎದುರು ಕೂತು ಮೆಡಿಟೇಷನ್ ಮಾಡುವುದು ಯಜ್ಞ, ಒಂದು ಪ್ರತಿಮೆಯನ್ನು ಪೂಜೆ ಮಾಡುವುದು ಯಜ್ಞ, ಅಗ್ನಿಯಲ್ಲಿ ಮಾಡುವುದು ಯಜ್ಞ, ಎಲ್ಲವೂ ಯಜ್ಞವೇ. ಹೀಗೆ ಯಜ್ಞ, ದಾನ, ತಪಸ್ಸು ಅಂತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಸಾಮಾಜಿಕವಾಗಿ ಎಲ್ಲರೊಡನೆ ಬದುಕುತ್ತಾ ಮಾಡಬಹುದಾದ ಕರ್ಮ. ಎಷ್ಟು ಸಿಂಪಲ್ ಮಾಡಿಬಿಟ್ಟ ಕೃಷ್ಣ. ನಮಗೇನೋ ಕಾಡಿಗೆ ಹೋಗಬೇಕು, ಏನೋ ದಾನ, ಪುರೋಹಿತರು ಯಾರು ಬೇಡ. ಧರ್ಮ ಅಂದರೆ ಯಾವುದೊಂದು ತೀರ್ಮಾನ ಮಾಡಲಿಕ್ಕೆ ಕೂಡ ನಾವು ಧರ್ಮಶಾಸ್ತ್ರ ಪಂಡಿತರ ಹತ್ರ ಹೋಗಬೇಕಾಗಿಲ್ಲ. ಅವನು ಹೇಳ್ತಾನೆ ಒಂದು ಡೆಫಿನೇಷನ್, ಯಾವುದು ನಮ್ಮ ಮನಸ್ಸು ಭಗವಂತನ ಕಡೆಗೆ ಹರಿಯುತ್ತೋ ಅದೆಲ್ಲ ಧರ್ಮ. ಯಾವುದು ಭಗವಂತನಿಗೆ ಬೆನ್ನು ಹಾಕುತ್ತೆ ಅದು ಧರ್ಮ ಅಷ್ಟೇ. ಯಾರ ಹತ್ರ ಕೇಳಬೇಡಿ. ನಮ್ಮ ಮನಸ್ಸು
ಧರ್ಮದ ಕಡೆಗೆ ಹರಿಯುವುದು, ಆ ಧರ್ಮದ ಕಡೆಗೆ ಹರಿಯುವುದನ್ನು ನಾವೇ ತೀರ್ಮಾನ ಮಾಡಬೇಕು. ಅದಕ್ಕೆ ಯಾವ ಪುರೋಹಿತರು ಬೇಡ, ಯಾವ ಧರ್ಮಶಾಸ್ತ್ರ ಪಂಡಿತರು ಬೇಡ ಅನ್ನುವಂಥ ಸರಳ ಸೂತ್ರಗಳನ್ನು ಹೇಳಿರ್ತಕ್ಕಂಥ ಕೃಷ್ಣನ ಭಗವದ್ಗೀತೆ ಯಾವ ಕಾಲಕ್ಕೂ ರಿಲೆವೆಂಟ್. ಅಂಥ ಭಗವದ್ಗೀತೆಯನ್ನು ನಾವು ಅವಶ್ಯವಾಗಿ, ನಮ್ಮಲ್ಲಿ ಏನಾಗಿದೆ ಅಂತ ನಾನು ಹೇಳಿದ್ನಲ್ಲ, ಭಗವದ್ಗೀತೆ ಪಾರಾಯಣ ಮಾಡ್ತಾರೆ, ದಿನೋ ಪಾರಾಯಣ ಮಾಡ್ತಾರೆ, ಆಮೇಲೆ ಅದಕ್ಕೆ ಮೇಲಕ್ಕೊಂದು ಕುಂಕುಮ ಹಚ್ಚಿ ಕಟ್ಟಿಡ್ತಾರೆ, ಒಂದು ವರ್ಷಕ್ಕೊಮ್ಮೆ ಮಂಗಳಾರತಿ ಮಾಡ್ತಾರೆ. ಅದು ಒಳಗೆ ಏನೂ ಹೋಗೋದು. ಅದೇನು ಆ ಭಗವದ್ಗೀತೆ ಗಂಧ ಹಚ್ಚಿ ಅದರ ಬೈಂಡ್ ಹಾಳು ಮಾಡಿ ಏನು ಬೇಗ, ಅದರ ಒಳಗಿದ್ದದ್ದು ಒಳಗೆ ಹೋಗ್ಬೇಕು, ಅದು ಹೋಗೋದಿಲ್ಲ. ನಾನು ಯಾವಾಗ ಹೇಳೋದು ಏನಂದರೆ, ನೀವು ಓದುವಾಗ ನಿಮ್ಮ ತಲೆಯಲ್ಲಿದ್ದದ್ದನ್ನು ಪುಸ್ತಕದಲ್ಲಿ ಓದಬೇಡಿ, ಪುಸ್ತಕದಲ್ಲಿದ್ದದ್ದನ್ನು ತಲೆಗೆ ತಂದುಕೊಳ್ಳಿ. ಅದು ಮಾಡದೇ ಇದ್ದರೆ ನಾವು ಬೆಳೆಯೋದೇ ಇಲ್ಲ. ಭಗವದ್ಗೀತೆ ಓದಿದರೆ ಸಾಕು, ಭಗವದ್ಗೀತೆಯಲ್ಲಿ ಇದ್ದದ್ದನ್ನು ನಮ್ಮ ತಲೆಗೆ ತಂದುಕೊಳ್ಳಬೇಕು. ಅದರಲ್ಲಿ ಯಾವ ಕಾಲಕ್ಕೂ ಅನ್ವಯವಾಗುವಂತಹ ಅಪೂರ್ವವಾದ ವಿಷಯಗಳು. ಅದು ಒಂದು ಕಾಲಕ್ಕೆ, ಒಂದು ದೇಶಕ್ಕೆ, ಒಂದು ಜನಾಂಗಕ್ಕೆ, ಒಂದು ಜಾತಿಗೆ ಅನ್ವಿತವಾದಂತಹ ಮಾತಲ್ಲ. ಅಂಥ ಒಂದು ಅದ್ಭುತವಾದ ಗ್ರಂಥವನ್ನು ಕೃಷ್ಣ ಜಗತ್ತಿಗೆ ಕೊಟ್ಟ. ಅದಕ್ಕೆ ನಾವು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕು. ಅಂಥ ಒಂದು ಸುದಿನ ಬರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತುಂಬ ಪ್ರಶ್ನೆಗಳಿದೆ, ಅದನ್ನ ಸಾಕಷ್ಟು ವೇಗವಾಗಿ ನಾನು ಕೇಳ್ತೀನಿ, ಯಾಕಂದ್ರೆ ಈಗ ಸಮಯ ಆಗೋಗ್ತದೆ. ಗುರುಗಳ ಕೆಲವರು ಇಂಗ್ಲಿಷ್ನಲ್ಲೂ ಬರ್ದಿದ್ದಾರೆ, ಕನ್ನಡದಲ್ಲೂ ಬರ್ದಿದ್ದಾರೆ, ನಾನು ಕೇಳ್ತೀನಿ. ಮೊದಲನೇದು, ಹೌ ಡು ಯು ಡಿಫೈನ್ ಸನಾತನ ಧರ್ಮ? ಅಷ್ಟೇ ಅದೇ ಹೇಳಿದ್ನಲ್ಲ, ಸನಾತನ ಧರ್ಮ ಅನ್ನೋ ಡೆಫಿನಿಷನ್ನು ಭೀಷ್ಮಾಚಾರ್ಯರು ಭಾರತದಲ್ಲಿ ಮಾಡಿದ್ದಾರೆ. ಏನು ಅಂದರೆ, ಧಾರಣಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನ ಕೃತಂ, ಅಹಿಂಸಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನ ಕೃತಂ, ಪ್ರಭವಾರ್ಥಾಯ ಲೋಕಾನಾಂ ಧರ್ಮ ಪ್ರವಚನ ಕೃತಂ. ಇದು ಮೂರೇ ಧರ್ಮ ಅಂತಂದರೆ, ಸನಾತನ ಧರ್ಮ ಅಂತಂದರೆ ಧಾರಣಾರ್ಥಾಯ ಲೋಕಾನಾಂ, ಯಾವುದು ಸಮಾಜವನ್ನು ಸಸ್ಟೈನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜೀವನದ ನಡೆ ಇದೆ, ಅದು ಧರ್ಮ. ಯಾವುದರಿಂದ ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿ ಬದುಕಲಿಕ್ಕಾಗತ್ತೆ, ಅದು ಧರ್ಮ. ಪ್ರಭವಾರ್ಥಾಯ, ಯಾವುದರಿಂದ ನಾವು ಸಾಮಾಜಿಕವಾಗಿ ಎತ್ತರಕ್ಕೆ ಏರ್ಲಿಕ್ಕಾಗತ್ತೆ, ಆ ನಡೆ ಧರ್ಮ. ಇದೇ ಸನಾತನ ಧರ್ಮ. ಇದಕ್ಕಿಂತ ಬಿಟ್ಟು ಏನು ಡೆಫಿನಿಷನ್ ಇಲ್ಲ. ಹೌ ಡು ವಿ ಡೂ ತಪಸ್? ತಪಸ್ಸು ಹೇಳಿದ್ನಲ್ಲ, ಈಗ ಇದೇ ತಪಸ್ಸು. ನಾವು ದೊಡ್ಡವರಿಗೆ ಗೌರವ ಕೊಡುವುದು, ಪ್ರಾಮಾಣಿಕರಾಗಿ ಬದುಕುವುದು, ಇದೇ ತಪಸ್ಸು. ಅಂದರೆ ಅದಕ್ಕೇನು ಗಾಡಿಗೆ ಹೋಗ್ಬೇಕಾಗಿಲ್ಲ, ಶೀರ್ಷಾಸನ ಮಾಡಬೇಕಾಗಿಲ್ಲ. Is there good and bad in the world? If not, is there dharma and adharma? ಜಗತ್ತಿನಲ್ಲಿ ಇದು ಎರಡು ಇದ್ದೇ ಇದೆ. ಗುಡ್ಡು ಮತ್ತು ಬ್ಯಾಡು ಇಲ್ಲದೆ ಇದ್ದಂಥ ಕಾಲವೂ ಇಲ್ಲ, ದೇಶವೂ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವಾಗಲೂ ಇರುತ್ತೆ. ಮತ್ತು ಅದು ಎರಡು ಇರುವುದರಿಂದಲೇ ನೀವು ಒಳ್ಳೆಯದು ಒಳ್ಳೆಯದಾಗಿ ಕಾಣೋದು. ಇವು ನೋಡಿ, ಮಾವಿನ ಹಣ್ಣು ನಿಮಗೆ ರುಚಿಯಾಗಬೇಕಾಗಿದ್ದರೆ ಅದು ಕಹಿ ಇದ್ದದ್ರಿಂದ, ಹಾಗಲಕಾಯಿ ಕಹಿ ಇದ್ದದ್ರಿಂದ ಮಾವಿನ ಹಣ್ಣು ರುಚಿ ಅನಿಸುತ್ತೆ. ಎಲ್ಲ ಹಣ್ಣುಗಳು ರುಚಿಯಾಗಿದ್ದರೆ ಬೋರ್ ಆಗ್ತಿರ್ಲಿಲ್ವ? ಅಯ್ಯೋ, ಎಲ್ಲ ಹಣ್ಣು ರುಚಿ ಬೋರ್, ಇದು ಯಾರಿಗೆ ಬೇಕು ಬಿಸಾಡ್ತಿದ್ದೆವು. ಇವತ್ತು ಕಹಿ ಇರೋದ್ರಿಂದ, ಹುಳಿ ಇರೋದ್ರಿಂದ ಈ ಸಿಹಿ ಅನ್ನೋದು ರೋಚಕ. ಹಾಗೆ ವೆರೈಟಿ ಇಸ್ ದ ಮೀನಿಂಗ್ ಆಫ್ ಲೈಫ್. ವಾಟ್ ವಾಸ್ ದ ಜಸ್ಟಿಫಿಕೇಶನ್ ಫಾರ್ ಕಿಲ್ಲಿಂಗ್ ಕರ್ಣ? ಕರ್ಣನ ಕೊಂದಿದ್ದಕ್ಕೆ ಏನ್ ಜಸ್ಟಿಫಿಕೇಶನ್? ಕರ್ಣನನ್ನ ಕೊಂದದ್ದಕ್ಕ ಫಾರ್ ಕಿಲ್ಲಿಂಗ್ ಕರ್ಣ. ಓಹೋ, ಕರ್ಣ ಜಸ್ಟಿಫಿಕೇಶನ್ ಯಾಕ್ರಿ? ಕರ್ಣ ಏನು ಮಾಡಿದ್ದು? ಕೃಷ್ಣನ ಹತ್ರ ಈ ಪ್ರಶ್ನೆ ಕೇಳಿದ ಕರ್ಣ, ನೀನು ಧರ್ಮ ಸಂಸ್ಥಾಪನಾರ್ಥಾಯ ಬಂದವ, ಯಾಕೆ ನನ್ನನ್ನು ರಥದ ಚಕ್ರ ಹೂಳಿದ್ದಾಗ ಎತ್ತುವ ಮುಂಚೆ ಕೊಲ್ಲಿಸಿದೆ ಅಂತ ಕರ್ಣ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಏನು ಮಾಡಿದ್ದೀಯೋ ಅದೇ ನಿನಗೆ ಬಂತಪ್ಪ. ನೀನೇನು ಮಾಡಿದ್ದಿ? ಅಭಿಮನ್ಯು ನಿರಾಯುಧನಾಗಿ ಒಬ್ಬನಾಗಿ ಅಸಹಾಯಕನಾಗಿ ನಿಂತಿದ್ದಾಗ ನೀವೆಲ್ಲ ಸರಿ ಹಿಮ್ಮದಿಂದ ಚುಚ್ಚಿ ಕೊಲ್ಲಿಲ್ವಾ? ನಿನಗೆ ಒಂದು ಟೆಕ್ನಿಕ್ಕು, ಅಭಿಮನ್ಯು ಒಂದು. ನೀನು ಯಾವ ಟೆಕ್ನಿಕ್ನಿಂದ ಅಭಿಮನ್ಯುವನ್ನು ಕೊಂದ್ಯೋ ಅದೇ ಟೆಕ್ನಿಕ್ನಿಂದ ನೀನು ಸಾಯಬೇಕು. ಕಡೆ ಪ್ರಶ್ನೆ, ಕೃಷ್ಣ ಏನೋ ಹೇಳಿದ, ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಸುಳ್ಳು ಹೇಳು ಎಂದು. ತಾಪತ್ರಯ ಏನೆಂದರೆ, ಆ ಸುಳ್ಳಿನಿಂದ ಒಂದು ಒಳ್ಳೆಯ ಕೆಲಸ ಆಗುತ್ತದೆ ಎಂದು ನಿರ್ಣಯಿಸುವುದು ಹೇಗೆ? ನಾವೆಲ್ಲ ಕೃಷ್ಣರಲ್ಲವಲ್ಲ. ನಿಜ ಜೀವನದಲ್ಲಿ ಇದಕ್ಕೆ ಪರಿಹಾರವೇನು? ಇದಕ್ಕೇನು ಕೃಷ್ಣ ಆಗಬೇಕಾಗಿಲ್ಲ. ಸುಳ್ಳು ಹೇಳಿದ್ರಿಂದ ಇನ್ನೊಬ್ಬರಿಗೆ ಉಪಕಾರವಾಗುವ ಸುಳ್ಳು. ನಾನು ಹೇಳಿದ್ದೇನೆ, 12 ಗಂಟೆ ರಾತ್ರಿ ಹೋದಾಗ ಮನೆಯವರೆಲ್ಲ ಪಾತ್ರೆ ತೊಳೆದು ಕೂತಿದ್ದಾರೆ, ಸುಳ್ಳು ಹೇಳಿದ್ದಾನೆ, ಊಟ ಆಗಿದೆ, ನೀವೇನು ಅಡುಗೆ ಮಾಡೋದು ಬೇಡ, ಯಾಕೆಂದರೆ ಅವ್ರಿಗೆ ಪುನಃ ಅಡುಗೆ ಮಾಡೋ ಕೆಲಸ ಬೇಕು. ಇದಕ್ಕೇನು ಕೃಷ್ಣ ಅವತರಿಸಿ ಬರಬೇಕಾಗಿಲ್ಲ. ಕಾಮನ್ ಸೆನ್ಸು, ಮನುಷ್ಯ ಆದರೆ ಸಾಕು.
ಇದು ಕಡೆಯದು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅದ್ವೈತ ಅಂಡ್ ದ್ವೈತ ಸ್ಪಿರಿಚುವಲ್? ಇದು ತುಂಬಾ ಸತಿ ಮಾತಾಡಿದ್ದೀವಿ ನೀವು. ಒಂದು ತಮಾಷೆ ಏನಂದರೆ, ಅದ್ವೈತ ಮತ್ತು ರಾಮಾನುಜರ ವಿಶಿಷ್ಟ ಅದ್ವೈತ ಮತ್ತು ದ್ವೈತ ಈ ಶಬ್ದಗಳೇ ತಪ್ಪು. ಬೇಸಿಕಲಿ ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ ಅಂತ ಏನು ಶಬ್ದ ನಾವು ಬಳಸ್ತೇವೆ ಆ ಶಬ್ದ ತಪ್ಪು. ಯಾಕೆಂದರೆ ದ್ವೈತ ಅನ್ನೋ ಶಬ್ದಕ್ಕೆ ಮಧ್ವಾಚಾರ್ಯರು ಹೇಳಿದ ಅರ್ಥ ವಿಪರೀತ ಜ್ಞಾನ ಅಂತ, ಫಾಲ್ಸ್ ನೋಷನ್. ದ್ವೈತ ಅಂದರೆ ಆ ಶಬ್ದವನ್ನು ತನ್ನ ಮತಕ್ಕೆ ಯಾರ್ಯಾರು ಹೇಳಿ ಮಧ್ವಾಚಾರ್ಯ ಹೇಳ್ಬೋದಾ? ಎಂದೂ ಮಧ್ವಾಚಾರ್ಯ ತನ್ನದು ದ್ವೈತ ಮತ ಅಂತ ಹೇಳಲಿಲ್ಲ. ಅವರು ಹೇಳಿದ್ದು ತತ್ವವಾದ ಅಂತ. ಅದು ಮತ್ತೆ ದ್ವೈತ ಮತ ಅಂತ ಬಂತು. ಈಗ ಇದಕ್ಕೆ ಡಿಫರೆನ್ಸ್ ಹೇಳ್ತೇನೆ. ಮೊದಲು ಬೇಸಿಕಲಿ ಇದು ದ್ವೈತ ಮತ ಅನ್ನೋದೇ ತಪ್ಪು. ಆಮೇಲೆ ವಿಶಿಷ್ಟ, ಅದರಿಂದ ಇದೇನೊಂದು ಜಗಳಕ್ಕೆ ಅನುಕೂಲವಾಗುವ ಶಬ್ದ ದ್ವೈತ ಅದ್ವೈತ ಅಂತ ಅದು ಬಂದದ್ದು. ವಸ್ತುತಃ ದ್ವೈತ ಅಂದರೆ ಫಾಲ್ಸ್ ನೋಷನ್. ಅದರಿಂದ ಯಾವ ಮತದವರು ತಮ್ಮ ಮತವನ್ನು ದ್ವೈತ ಮತ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈಗ ಬಂದಿರೋದು ದ್ವೈತ ಅಂದರೆ ಡಿಫರೆನ್ಸ್, ಅದ್ವೈತ ಅಂದರೆ ಒನ್ನೆಸ್. ಆದರೆ ಅದಕ್ಕೆ ಈ ಒಂದು ಸಮಸ್ಯೆ ಏನು ಅಂತಂದರೆ, ನನಗೊಬ್ಬರು ಬಹಳ ಹಿಂದೆ ಅಮೇರಿಕನ್ನೇ ಒಬ್ಬರು ಅವರು ಹೇಳಿದರು ನನಗೆ, ವಾಟ್ ಈಸ್ ಮಧ್ವಾಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಫಿಲಾಸಫಿ. ಅವಾಗ ನನಗೆ ಹೇಳಬೇಕಾಯ್ತು, ದ್ವೈತ ಅಂದರೂ ಏನೇ ಆಗಲಿ ಮಧ್ವಾಚಾರ್ಯರು ಎಕ್ಸ್ಕ್ಲೂಸಿವ್ ಆಗಿ ಏನು ಹೇಳಿದ್ದಾರೆ ಅಂತ. ನಮ್ಮಲ್ಲೆಲ್ಲ ಹೇಳ್ತಾರೆ ಶ್ರೀಮನ್ ಮಧ್ವಮತೆ ಹರಿ ಪರತರಹ ಸತ್ಯಂ ಜಗತ್ತು ತತ್ವತೋವೆ, ಇದೆಲ್ಲ ರಾಮಾನುಜಾಚಾರ್ಯ ಹೇಳಿದ್ದೆ. ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನೇ ಇಲ್ಲ ಆ ಶ್ಲೋಕದಲ್ಲಿ. ಒಟ್ಟು ಅದು ಮಧ್ವಾಚಾರ್ಯ. ನಮ್ಮ ಜನಕ್ಕೆ ಏನು ಜಾಡ್ಯವೋ ನನಗೆ ಗೊತ್ತಿಲ್ಲ, ಶುದ್ಧವಾದ ಚಿಂತನೆ ಇಲ್ಲ. ನಾನು ಇದನ್ನು ಬರೆದ್ರೆ ನಗ್ತಾನೆ ಅಮೇರಿಕನ್ನು ಆ ಶ್ಲೋಕ ಬರೆದ್ರೆ. ನನಗೆ ಅದಕ್ಕೋಸ್ಕರ ಅದನ್ನು ಡೆಫಿನೆಟ್ ಆಗಿ ಡಿಫರೆನ್ಸ್ ಹೇಳಬೇಕಾಯ್ತು. ನಾನು ಅದಕ್ಕೆ ಒಂದು ಶಬ್ದವನ್ನು ಕಂಬೈನ್ ಮಾಡಿದೆ. ಶಂಕರರ ಫಿಲಾಸಫಿ ಅಂದರೆ ನಾನ್ ಡಿಫರೆನ್ಸ್ ಇಸ್ ಶಂಕರಾಸ್ ಫಿಲಾಸಫಿ. ದೆನ್ ರಾಮಾನುಜ ಕೇಮ್, ಅವರು ಏನು ಅಂದರೆ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಈಸ್ ಶಂಕರಾಸ್ ರಾಮಾನುಜಾಸ್ ಫಿಲಾಸಫಿ. ಆ್ಯಂಡ್ ಮಧ್ವ ಕೇಮ್, ಅವ್ರದ್ದು ಏನು ಅಂದರೆ ಡಿಫರೆನ್ಷಿಯಲ್ ಡಿಫರೆನ್ಸ್. ಸೊ ನಾನ್ ಡಿಫರೆನ್ಸ್, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಇದು ಸ್ವಲ್ಪ ವಿವರಣೆ ಕೊಡಬೇಕು. ನಾನು ಶಬ್ದ ಅಷ್ಟೇ ಹೇಳಿದರೆ ಗೊಂದಲ ಆಗ್ಬೋದು. ನಾನ್ ಡಿಫರೆನ್ಸ್ ಅಂದರೆ ಶಂಕರರ ಪ್ರಕಾರ ಜಗತ್ತಿನಲ್ಲಿ ಎರಡು ವಸ್ತುವೇ ಇಲ್ಲ, ಎರಡಿದ್ದರೆ ತಾನೆ ಭೇದ ಅಂತಿರೋದು. ಇವಾಗ ವಾಸ್ತವಿಕವಾಗಿ ನಾನು, ನೀನು, ನೀವು ಇದೆಲ್ಲ ಇಲ್ಲವೇ ಇಲ್ಲ, ಒಂದು ಆತ್ಮ ಇರೋದು. ಅದಕ್ಕೆ ಕಾರಣ ಉಂಟು ಅವ್ರು ಹೇಳೋದಕ್ಕೆ. ಅವರ ಕಾಲದಲ್ಲಿ ಒಂದು ಸಿದ್ಧಾಂತ ಏನಿತ್ತು ಗೊತ್ತಾ? ಆತ್ಮ, ಸೋಲ್ ಈಸ್ ಆಮ್ನಿಪ್ರೆಸೆಂಟ್. ಸೋಲ್ ಆಮ್ನಿಪ್ರೆಸೆಂಟ್ ಆದರೆ ನನ್ನ ಸೋಲು ಆಮ್ನಿಪ್ರೆಸೆಂಟು, ನಿಮ್ಮ ಸೋಲು ಆಮ್ನಿಪ್ರೆಸೆಂಟ್. ಎಷ್ಟು ಸೋಲುಗಳು ವಾತಾವರಣದಲ್ಲಿ, ಅದಕ್ಕೆ ಒಂದು ಸೋಲು ಸಾಕಲ್ಲ. ದೇಹ ಬಂದಾಗ ಅದು ಬೇರೆ ಆಯಿತು, ದೇಹ ಹೋದಾಗ ಒಂದೇ ಆಯಿತು. ಸೊ ಇಫ್ ಸೋಲ್ ಈಸ್ ಆಮ್ನಿಪ್ರೆಸೆಂಟ್, ಒನ್ ಸೋಲ್ ಈಸ್ ಇನಫ್. ಕರೆಕ್ಟ್ ಶಂಕರಾಚಾರ್ಯ ಹೇಳಿದ್ರು. ಆಮೇಲೆ ಏನಾಯಿತು, ಸೋಲ್ ಅನ್ನೋದು ಇಟ್ ಈಸ್ ಸ್ಮಾಲರ್ ದ್ಯಾನ್ ಆನ್ ಆಟಮ್ ಅಂತ. ಅದು ಅನಂತರದ ಒಂದು ಚರ್ಚೆ ಮಾಡ್ತಾ ಮಾಡ್ತಾ ಆತ್ಮ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಸ್ತು. ಅದು ಹಾರ್ಟಿನಲ್ಲಿ ಇರ್ತದೆ, ಅದು ಇಡೀ ದೇಹದಲ್ಲಿಯೂ ಇರೋದಿಲ್ಲ. ಅದು ಹೇಗೆ, ಬಹಳ ತಮಾಷೆ ಇನ್ನವರು. ಆತ್ಮ ಹಾರ್ಟಿನಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತಾರೆ ಅವರು. ಯಾಕೆಂದರೆ ಯಾರಾದರೂ ಒಬ್ಬ ಅವನು ಬೇಕಾದ್ರೆ ಹಳ್ಳಿಗೆ ಅಪ್ಪ ಇರಲಿ, ನಾನು ಇಲ್ಲಿ ಕೈ ಹೋಗೋದಲ್ಲ, ನಾನು ಹೇಳ್ತೇನೆ, ನಾನೊಂದು ತಲೆ ತಟ್ಟಿಕೊಳ್ಳೋದಿಲ್ಲ, ಬೆನ್ನು ತಟ್ಟಿಕೊಳ್ಳೋದಿಲ್ಲ, ತೊಡೆ ತಟ್ಟಿಕೊಳ್ಳೋದು, ಇಲ್ಲಿ ಹೋಗುತ್ತೆ. ಯಾಕೆ? ಹಿ ನೋಸ್ ದಟ್ ಹಿ ಈಸ್ ಹಿಯರ್. ಗೊತ್ತಿಲ್ಲದೇ ಗೊತ್ತಿದೆ, ಅನ್ನೋಯಿಂಗ್ಲಿ ಹಿ ನೋಸ್ ಇಟ್ ದಟ್ ಐ ಆಮ್ ಹಿಯರ್. ಸೊ ನಾನು ಅನ್ನೋ ವಸ್ತು ಹೃದಯದಲ್ಲಿದೆ, ಅದು ಸ್ಮಾಲರ್ ದ್ಯಾನ್ ಆನ್ ಆಟಮ್. ನಮಗೆ ಈಗ ಗೊತ್ತಿರುವಂತಹ ಸಂಗತಿಗಳಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಈಸ್ ಆತ್ಮ ಅಂತ ವೇದಾಂತಿಗಳು ತೀರ್ಮಾನ ಮಾಡಿದರು. ಆಗ ಹೋಯ್ತು, ಅದ್ವೈತ ಹೋಯ್ತು. ಇದು ನನ್ನ ಒಳಗಿರೋದು ಬೇರೆ, ನಿಮ್ಮ ಒಳಗಿರೋದು ಬೇರೆ ಆಯಿತು. ಆದರೆ ರಾಮಾನುಜರು ಬಂದರು, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್. ದ್ಯಾರ್ ಈಸ್ ಡಿಫರೆನ್ಸ್. ಒನ್ ಸೋಲ್ ಈಸ್ ಡಿಫರೆಂಟ್ ಫ್ರಮ್ ಅನದರ್ ಸೋಲ್. And all the souls are different. God is different from the souls, but all are equal. ಎಲ್ಲರೂ ಒಂದೇ ಥರ, ವ್ಯತ್ಯಾಸ ಇಲ್ಲ. ಅದು ಬೇರೆ ಬೇರೆ, ಒಂದೇ ಥರ. ಅದು ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಅಂದರೆ ಡಿಫರೆನ್ಸ್ ವಿತ್ ಈಕ್ವಾಲಿಟಿ. ಮಧ್ವರು ಬಂದರು, ಎರಡು, ನೋ ಟೂ ಥಿಂಗ್ಸ್ ಆರ್ ಈಕ್ವಲ್ ಇನ್ ದಿಸ್ ಕ್ರಿಯೇಷನ್. ನಾಟ್ ಈವನ್ ಟೂ ಲೀವ್ಸ್ ಆಫ್ ಎ ಟ್ರೀ ಆರ್ ಈಕ್ವಲ್. ಇಲ್ಲೇ ಇಲ್ಲ ಜಗತ್ತಿನಲ್ಲಿ ಎರಡು ಹೆಬ್ಬೆಟ್ಟು ಒಂದೇ ಥರ ಇಲ್ಲ.
ಇದು ನೀವು ಪ್ರೂಫ್ ಮನುಷ್ಯನ ಟೆಸ್ಟ್ ಮಾಡ್ಬೇಕಾದ್ರೆ ಹೆಬ್ಬೆಟ್ಟನ್ನು ಬರುವುದು. ನಮಗೆ ಇಮಿಗ್ರೇಷನ್ ಹೊರಗೆ ಬರ್ಬೇಕಾದ್ರೆ ಹೆಬ್ಬೆಟ್ಟು ಹಾಕುವಂತಾರೆ. ಯಾಕೆಂದರೆ ಹೆಬ್ಬೆಟ್ಟು ನನ್ನದಂತೆ ನಿಮ್ಮದು ಯಾರದೂ ಇಲ್ಲ. ಹಾಗಾದರೆ ಎಷ್ಟು ಸೃಷ್ಟಿ ಇದೆಯೋ ಅಷ್ಟು ವೆರೈಟಿ ಇದೆ. ಒಂದೇ ಥರದ ಸೃಷ್ಟಿ ದೇವರು ಎಂದೂ ಮಾಡಿಲ್ಲ. ಹಾಗಾಗಿ ಆಲ್ ಆರ್ ಈಕ್ವಲ್ ಅನ್ನೋದು ಅಗೇನ್ಸ್ಟ್ ದ ನೇಚರ್, ರೂಲ್ ಆಫ್ ನೇಚರ್. ಎಷ್ಟು ವಸ್ತು ಇದೆಯೋ ಅಷ್ಟು ವಿಭಿನ್ನವಾಗಿದೆ ಮತ್ತು ಅದು ಪ್ರತ್ಯೇಕ, ಅದು ಒಂದಕ್ಕೊಂದು ಒಂದರಾಗಿದೆ. ಅಂದ ಡಿಫರೆನ್ಸ್ ವಿದೌಟ್ ಈಕ್ವಾಲಿಟಿ ಈಸ್ ಡಿಫರೆನ್ಷಿಯಲ್ ಡಿಫರೆನ್ಸ್. ದಿಸ್ ಈಸ್ ಮತ್ತು ಇದು ದ್ವೈತ ಮತ್ತು ಅದ್ವೈತ ವಿಶಿಷ್ಟಾದ್ವೈತಗಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಪ್ರಭೇದ. Now, ladies and gentlemen, we have no difference between zero and the amount of time we have left. So with that, our pranams to Guruji. Thank you. ನಮ್ಮ ಅಕ್ಕ ಅಸೋಸಿಯೇಷನ್ ಪರವಾಗಿ ಸುರೇಶ್ ಬಾಬು ಧನಂಜಯ ಅವರು ನರೇನ್ ಅವರು ಚಿಕ್ಕ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಕಡೆ ಶ್ರೀಗಳು ಅಲ್ಲ ಗುರುಗಳು ಅಲ್ಲೇ ಕೂತಿರ್ತಾರೆ. ಗುರು ಅಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ ಸರ್. ಶ್ರೀಗಳ ಈ ಕಡೆ ಬನ್ನಿ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಶ್ರೀಗಳವ್ರದ್ದು ಟಾಕ್ ಇದೆ. I need the hand. ನಮಸ್ಕಾರ, ನಾನು ಸಂಜೀವ್ ಕಣಾಜ್ನವರ್ ಅಂತ ಡಬ್ಲಿನಿಂದ. ಇವತ್ತು ನಮ್ಮ ಜೊತೆ ಶ್ರೀಗಳಿದ್ದಾರೆ. ಮೊದಲಿಗೆ ವೇದಘೋಷ ನಾಗೇಂದ್ರ.
श्रीगुरुभ्यो नमः। हरिः ॐ। शन्नो मित्रः शं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि रतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। हरिः ॐ। ಈಗ ಚಂದ್ರಿಕಾ ಪೈ ಅವರು ಪ್ರಾರ್ಥನೆ ಹೇಳ್ತಾರೆ. ಚಂದ್ರಿಕಾ गुरु ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः।
ರಕ್ಷಿಸೋ ರಕ್ಷಿಸೋ ನಮ್ಮನು ಅನವರತ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯ